ಟಿಬಿಎಸ್ ವಠಾರದ ಆರೋಗ್ಯ ಮಂಚ ವಾಹಿನಿಯ 12ನೇ ದಿನದ ಆರೋಗ್ಯ ಸಂಬಂಧಿತ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸುಸ್ವಾಗತ. ಟಿಬಿಎಸ್ ವಠಾರದ ಆಧಾರ ಸ್ತಂಭವಾದ ನಾಗಪ್ಪಜ್ಜ ಮತ್ತು ಸೀತಾಲಕ್ಷ್ಮಿ ಅಜ್ಜಿ ಅವರ ಕೊನೆಯ ಪುತ್ರನಾದ ಮತ್ತು ಬಸವಾಪಟ್ಟಣ ನಿವಾಸಿಯಾದ ಬಾಲಕೃಷ್ಣ ಹಾಗೂ ನಾಗರತ್ನ ದಂಪತಿಗಳ ಪುತ್ರಿಯಾದ ಅಶ್ವಿನಿಯು ಡಾಕ್ಟರ್ ದೀಪ್ತಿ ಅವರ ಬಗ್ಗೆ ಕಿರುಪರಿಚಯವನ್ನು ಮಾಡಿಕೊಳ್ಳಲು ಇಚ್ಛಿಸುತ್ತೇನೆ. ಕಾರ್ಯಕ್ರಮದ ಮಾತುಗಾರ್ತಿಯಾದ ದೀಪ್ತಿ ಅವರು ನಾರಾಯಣಜ್ಜ ಮತ್ತು ಲಕ್ಷ್ಮೀದೇವಿ ಅವರ ಮಗಳಾದ ಜಯಶ್ರೀ ಅತ್ತೆ ಮತ್ತು ನರಸಿಂಹಮೂರ್ತಿ ಅವರ ದಂಪತಿಗಳ ಮಗ, ಖ್ಯಾತ ನ್ಯೂರೋ ಸರ್ಜನ್ ಡಾಕ್ಟರ್ ಹರೀಶ್ ಅವರ ಪತ್ನಿ. ಡಾಕ್ಟರ್ ದೀಪ್ತಿ ಅವರು ಆಂಧ್ರ ಪ್ರದೇಶದ ನೆಲ್ಲೂರಿನಲ್ಲಿ ಇರುವ ನಾರಾಯಣ ವೈದ್ಯಕೀಯ ಕಾಲೇಜಿನಲ್ಲಿ ವೈದ್ಯಕೀಯ ವ್ಯಾಸಂಗವನ್ನು ಮುಗಿಸಿರುತ್ತಾರೆ ಮತ್ತು ಹಲವಾರು ವಿಷಯಗಳಲ್ಲಿ ಚಿನ್ನದ ಪದಕವನ್ನು ಸಹ ಪಡೆದಿರುತ್ತಾರೆ. 2015ರಲ್ಲಿ MD ಅಂದರೆ ಮಾಸ್ಟರ್ ಆಫ್ ಡಿಗ್ರಿಯನ್ನು ಡರ್ಮಟಾಲಜಿ ಅಂದರೆ ಚರ್ಮರೋಗ, ವೆನಿರಾಲಜಿ ಹಾಗೂ ಲೆಪ್ರಸಿ ಅಂದರೆ ಕುಷ್ಠರೋಗ ಇವೆಲ್ಲವನ್ನೂ ಅದೇ ಕಾಲೇಜಿನಲ್ಲಿ ಅಂದರೆ ನಾರಾಯಣ ಮೆಡಿಕಲ್ ಕಾಲೇಜಿನಲ್ಲಿ ವ್ಯಾಸಂಗವನ್ನು ಮುಗಿಸಿರುತ್ತಾರೆ ಹಾಗೂ ಬ್ಯಾಚ್ ಟಾಪರ್ ಎಂಬ ಹೆಗ್ಗಳಿಕೆಯೂ ಇವರದಾಗಿದೆ. 2019ರಲ್ಲಿ RGUHS ಫೆಲೋಶಿಪ್ ಅನ್ನು ಅಸೆಟಿಕ್ ಡರ್ಮಟಾಲಜಿಯಲ್ಲಿ ಪಡೆದಿರುತ್ತಾರೆ. ಇವರು ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಅಧಿವೇಶನಗಳಲ್ಲಿ ವೈಜ್ಞಾನಿಕ ಪತ್ರಿಕೆಗಳನ್ನು ಬಿಡುಗಡೆ ಮಾಡಿರುತ್ತಾರೆ. ಇದರಲ್ಲಿ ಅನೇಕ ವೈಜ್ಞಾನಿಕ ಪ್ರಕಾಶನಗಳು ಪ್ರಕಟಿಸಿರುತ್ತಾರೆ. ಪ್ರಸ್ತುತ ಇವರು ವಿಜಯನಗರ ಹಾಗೂ ಬನಶಂಕರಿಯಲ್ಲಿರುವ ವೆಂಕಟ್ ಚರ್ಮಾಲಯದಲ್ಲಿ ತಜ್ಞ ವೈದ್ಯಕೀಯರಾಗಿ ವೃತ್ತಿಯನ್ನು ನಿರ್ವಹಿಸುತ್ತಿದ್ದಾರೆ. ಈ ವೇದಿಕೆಯನ್ನು ಡಾಕ್ಟರ್ ದೀಪ್ತಿ ಅವರಿಗೆ ಹಸ್ತಾಂತರಿಸುತ್ತಿದ್ದೇನೆ ಮತ್ತು ಈ ಅವಕಾಶವನ್ನು ಕಲ್ಪಿಸಿಕೊಟ್ಟ ನಿಮಗೆಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ಸ್ ಫಾರ್ ದ ಕೈಂಡ್ ಇಂಟ್ರೊಡಕ್ಷನ್. ಎಲ್ಲಿ ಸಾಧ್ಯವಾದಷ್ಟು ನಾನು ಪ್ರೆಸೆಂಟೇಷನ್ ಅಲ್ಲಿ ಕನ್ನಡದಲ್ಲೇ ಮಾತಾಡೋಕೆ ಪ್ರಯತ್ನಿಸ್ತೀನಿ. ಬಟ್ ಎಲ್ಲಾದ್ರೂ ಸ್ವಲ್ಪ ಭಾವದಲ್ಲಿ, ಭಾಷೆದಲ್ಲಿ, ಉಚ್ಚಾರಣದಲ್ಲಿ ದೋಷ ಇದ್ರೆ ದೊಡ್ಡವರೆಲ್ಲ ದಯವಿಟ್ಟು ನನ್ನ ಕ್ಷಮಿಸ್ಬೇಕು. ವಿತ್ ದಿಸ್ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನ್ನ ಪ್ರೆಸೆಂಟೇಷನ್ ನ. ಎಲ್ಲರಿಗೂ ಕಾಣಿಸ್ತಾ ಇದೆ ಅನ್ಕೊಂತಾ ಇದ್ದೀನಿ. ಕಾಣಿಸ್ತಾ ಇದೆ. ಫುಲ್ ಸ್ಕ್ರೀನ್ ಕಾಣಿಸ್ತಾ ಇದೆ. ಓಕೆ, ಇವತ್ತು ನನ್ಗೆ ಕೊಟ್ಟಿದ್ದ ಟಾಪಿಕ್ ಗವರ್ನಮೆಂಟ್ ಗೈಡ್ಲೈನ್ಸ್ ರಿಲೇಟೆಡ್ ಟು COVID-19 ಅಂತ. ಅಂದ್ರೆ ಸರ್ಕಾರ ಸೂಚನೆಗಳು COVID-19 ಬಗೆಗೆ, ಪ್ಯಾಂಡಮಿಕ್ ಬಗೆಗೆ. ಇದು ತುಂಬಾ ಬ್ರಾಡ್ ಟಾಪಿಕ್ ಆಕ್ಚುಲಿ. ಸೊ ನಾನು ಇದನ್ನ ನಿಮ್ಗೆ ಎಲ್ಲಿ ನಮ್ಗೆ ಗೈಡ್ಲೈನ್ಸ್ ಸರ್ಕಾರ ಅನ್ನೋದು ಜನರಿಗೂ ಅಂದ್ರೆ ಸಿಟಿಜನ್ಸ್ಗೂ ಕೊಟ್ಟಿದೆ, ಹೆಲ್ತ್ ಕೇರ್ ವರ್ಕರ್ಸ್ಗೂ ಕೊಟ್ಟಿದೆ, ಮುನ್ಸಿಪಲ್, ಕಾರ್ಪೊರೇಷನ್ ಕೌನ್ಸಿಲ್ ಇಂತ ಡಿಫ್ರೆಂಟ್ ಸೆಕ್ಟರ್ಸ್ ಎಲ್ಲದಕ್ಕೂ ಕೊಟ್ಟಿದೆ. ಬಟ್ ಜನರಿಗೆ, ಸಿಟಿಜನ್ಸ್ಗೆ ನಮ್ಗೆ ಎಂತ ಗೈಡ್ಲೈನ್ಸ್ ಬೇಕು, ಎದ್ರ ಬಗೆಗೆ ಮಾತಾಡಿದ್ರೆ ನಿಮ್ಗೆ ಉಪಯೋಗ ಆಗತ್ತೆ ಅಂತ ಮಾತ್ರನೇ ತಗೊಂಡಿದ್ದೀನಿ ಇದ್ರೊಳಗೆ. ಅಂಡ್ ಈ ಗವರ್ನಮೆಂಟ್ ಗೈಡ್ಲೈನ್ಸ್ ಇವತ್ತು ನಾನು ಟಾಪಿಕ್ ಅಲ್ಲಿ ಈ ಹೆಡ್ಡಿಂಗ್ಸ್ ನಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಫಸ್ಟ್ ಟೆಸ್ಟಿಂಗ್ ಗೈಡ್ಲೈನ್ಸ್, ಅದಾದ್ಮೇಲೆ ಅಡಲ್ಟ್ COVID-19 ಮ್ಯಾನೇಜ್ಮೆಂಟ್ ಗೈಡ್ಲೈನ್ಸ್, ಹೋಮ್ ಐಸೋಲೇಷನ್ ಗೈಡ್ಲೈನ್ಸ್, ಪೋಸ್ಟ್ ಕೋವಿಡ್ ಆದ ನಂತರ ಡಿಸ್ಚಾರ್ಜ್ ಆಗಿದ್ದು ಗೈಡ್ಲೈನ್ಸ್ ಏನ್ ಮಾಡ್ಬೇಕು ಅನ್ನೋದನ್ನ, ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರ್. ಇದಲ್ದಾಗಿ ಲಸಿಕಾ ಆರ್ ವ್ಯಾಕ್ಸಿನೇಷನ್ ಗೈಡ್ಲೈನ್ಸ್, ಪೀಡಿಯಾಟ್ರಿಕ್ COVID-19 ಮ್ಯಾನೇಜ್ಮೆಂಟ್ ಗೈಡ್ಲೈನ್ಸ್, ಇಂಥವು ಡಿಫರೆಂಟ್ ಇದ್ದಾವೆ. ನೆಕ್ಸ್ಟ್ ವೆಬಿನಾರ್ಸ್ ನಲ್ಲಿ ಅದು ರಿಪೀಟ್ ಆಗೋದ್ರಿಂದ ಅದನ್ನ ನಾನು ಈ ಪ್ರೆಸೆಂಟೇಷನ್ ನಲ್ಲಿ ಪ್ರೆಸೆಂಟ್ ಮಾಡ್ತಾ ಇಲ್ಲ. ನೆಕ್ಸ್ಟ್ ಟೆಸ್ಟಿಂಗ್ ಗೈಡ್ಲೈನ್ಸ್ ಅಂದ್ರೆ ಕೋವಿಡ್ ಪರೀಕ್ಷೆಗಳು ಹೆಂಗೆ ಮಾಡ್ಬೇಕು, ನಮ್ದು ಸ್ಟ್ರಾಟಜಿ ಇದೆ. ಇದು ತುಂಬಾ ಇಂಡಿಯಾದಲ್ಲಿ ನಾವು ಕಾಮೆಂಟ್ ಮಾಡ್ತೀವಿ ಗವರ್ನಮೆಂಟ್ ನ, ಬಟ್ ದರ್ ಇಸ್ ಅ ವೆರಿ ವೆಲ್ ಸ್ಟ್ರಕ್ಚರ್ಡ್, ನಮ್ದು ತುಂಬಾ ಚೆನ್ನಾಗಿದೆ ಎಲ್ಲ ಟೆಸ್ಟಿಂಗ್ ಆಗ್ಲಿ ಏದಾದ್ರೂ. ಇದು ನಾನು ಜಸ್ಟ್ ಇಷ್ಟಪಡ್ತೀನಿ ಸ್ಟ್ರಾಟಜಿ ಹೆಂಗ್ ಮಾಡಿದ್ದಾರೆ ನಮ್ಮ ಇಂಡಿಯಾದಲ್ಲಿ ಟೆಸ್ಟಿಂಗ್ಗೋಸ್ಕರ ಅಂತ. ಟೆಸ್ಟಿಂಗ್ ಗೈಡ್ಲೈನ್ಸ್ ಎಲ್ಲ ನಮ್ಗೆ ICMR ಅಂದ್ರೆ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ನಿಂದ ಬರುತ್ತೆ. ಈ ಗೈಡ್ಲೈನ್ಸ್ ನಲ್ಲಿ ಪ್ರಕಾರ ಈ 3 ತರ ಟೆಸ್ಟ್ಗಳನ್ನ ನಾವು ಮಾತ್ರ ಅಪ್ರೂವ್ ಮಾಡಿದೆ ICMR. ಫಸ್ಟ್ ಮೊದಲನೇ ಟೆಸ್ಟ್ RT-PCR ಆರ್ TrueNat ಆರ್ CBNat ಅಂತ ಟೆಸ್ಟ್. ಇದು ನ್ಯೂಕ್ಲಿಕ್ ಆಸಿಡ್ ಆಂಪ್ಲಿಫಿಕೇಶನ್ ಟೆಸ್ಟ್ ಅಂತಾರೆ. ಸೆಕೆಂಡ್ ಟೆಸ್ಟ್ ರ್ಯಾಪಿಡ್ ಆಂಟಿಜನ್ ಟೆಸ್ಟ್ ಅಂತ. ಥರ್ಡ್ ಆಂಟಿಬಾಡಿ ಟೆಸ್ಟ್ ಅಂತ. ಈ ಟೆಸ್ಟ್ ಬಗ್ಗೆ ನಾನು ಸ್ವಲ್ಪ ಬ್ರೀಫ್ ಆಗಿ ನಿಮ್ಗೆಲ್ಲರಿಗೂ ಎಕ್ಸ್ಪ್ಲೈನ್ ಮಾಡ್ತೀನಿ. ಫಸ್ಟ್ ಟೆಸ್ಟ್ ಬಂದು ನಮ್ದು RT-PCR ಟೆಸ್ಟ್ ಅಂತೀವಿ. ಇದನ್ನ ರಿವರ್ಸ್ ಟ್ರಾನ್ಸ್ಕ್ರಿಪ್ಷನ್ ಪಾಲಿಮರೇಸ್ ಚೈನ್ ರಿಯಾಕ್ಷನ್ ಅಂತೀವಿ. ಇದ್ರೊಳಗೆ ನಾವು ಏನ್ ಡಿಟೆಕ್ಟ್ ಮಾಡ್ತೀವಿ ಅಂದ್ರೆ ವೈರಸ್, ಕೋವಿಡ್ ವೈರಸ್ ಒಳಗಿದ್ದು ಅಂದ್ರೆ ಜೆನೆಟಿಕ್ ಮೆಟೀರಿಯಲ್ ಏನಿರುತ್ತೆ ಅದು RNA ಅಂತ,
ಅದನ್ನ ಡಿಟೆಕ್ಟ್ ಮಾಡಕ್ಕೆ ನಾವು ಈ ಟೆಸ್ಟ್ ಮಾಡ್ತೀವಿ. ಈ ಟೆಸ್ಟ್ಗೆ ನಾವು ಸ್ಯಾಂಪಲ್ ಎಲ್ಲಿಂದ ತಗೊಬೇಕು? ಮೂಗು ಅಥವಾ ಕಂಟ್ಲಿನಿಂದ ಸ್ಯಾಂಪಲ್ ತಗೊಂತಾರೆ. ಈ ಸ್ಯಾಂಪಲ್ ತಗೊಂಡಿದ್ದಾದ್ಮೇಲೆ ಏನ್ ಗೊತ್ತಾಗತ್ತೆ ನಮ್ಗೆ ಟೆಸ್ಟ್ ನಿಂದ? ಕರೆಂಟ್ ಅಂದ್ರೆ ಇವಾಗ ಪ್ರಸ್ತುತ ಪರ್ಸನ್ಗೆ, ಇಂಡಿವಿಜುವಲ್ಗೆ ಕೋವಿಡ್ ಇನ್ಫೆಕ್ಷನ್ ಇದಾ ಇಲ್ಲ ಅಂತದ್ದು ಗೊತ್ತಾಗತ್ತೆ. ಅದಾದ್ಮೇಲೆ ನಿಮ್ಗೆ ಇದು ಗೊತ್ತಾಗಿದ್ದೇ ವಿಷಯ ಏನಂದ್ರೆ RT-PCR ಅನ್ನೋದು ತುಂಬಾ ಕಂಬರ್ಸಮ್ ಪ್ರೊಸೀಜರ್. ಇದ್ರಿಗೆ ತುಂಬಾ ಬಯೋಸೇಫ್ಟಿ ಲೆವೆಲ್ ಎಲ್ಲ ಬೇಕಾಗತ್ತೆ, ಸ್ಪೆಷಲ್ ಲ್ಯಾಬ್ಸ್ ಬೇಕಾಗತ್ತೆ, ತುಂಬಾ ರಿಯೇಜೆಂಟ್ಸು, ಅದಾದ್ಮೇಲೆ ತುಂಬಾ ಸ್ಟೆಪ್ಸ್ ನಲ್ಲಿ ಮಾಡ್ಬೇಕಾಗತ್ತೆ. ಅದಕ್ಕೇನೆ ಇದು ಟೆಸ್ಟ್ ಪರ್ಫಾರ್ಮ್ ಮಾಡೋದಕ್ಕೇನೆ 4 to 5 hours ಆಗತ್ತೆ. ಟೆಸ್ಟ್ ನಮ್ಗೆ ರಿಪೋರ್ಟ್ ಅಂತ ಇವಾಗ ಸ್ಯಾಂಪಲ್ ತಗೊಂಡು ಅದ್ರದ್ದೆಲ್ಲ ಟೆಸ್ಟ್ ಮಾಡಿ ನಮ್ ಕೈಗೆ ರಿಪೋರ್ಟ್ ಬರೋಷ್ಟೊತ್ತಿಗೆ ಒಂದ್ ದಿನದ ಮೇಲನೆ ಆಗತ್ತೆ. ಸೊ ಡೋಂಟ್ ಬ್ಲೇಮ್ ಗವರ್ಮೆಂಟ್ ದಟ್ ಟೆಸ್ಟ್ ಈಸ್ ಲೈಕ್ ತುಂಬಾ ಸ್ಲೋ ನಡೀತಾ ಇದೆ ಅಂತ. ಬಿಕಾಸ್ RT-PCR ಟೈಮ್ ತಗೊಳ್ಳೋದೇ 4 to 5 hours ಪ್ರೊಸೀಜರ್. ಅದಾದ್ಮೇಲೆ ನಮ್ಗೆ ಇದು ತುಂಬಾ ಹೈ ಅಕ್ಯುರಸಿ ಅಂಡ್ ಹೈ ಸೆನ್ಸಿಟಿವಿಟಿ ಎಲ್ಲ ಟೆಸ್ಟ್ಗಳನ್ನ ನೋಡ್ಕೊಂಡ್ರೆ ತುಂಬಾ ಅಕ್ಯುರೇಟ್ ಟೆಸ್ಟ್ RT-PCR. ಅದಕ್ಕೆ ICMR ಇದನ್ನ ಗೋಲ್ಡ್ ಸ್ಟ್ಯಾಂಡರ್ಡ್ ಟೆಸ್ಟ್ ಅನ್ನತ್ತ ಕೋವಿಡ್ ಡಿಟೆಕ್ಷನ್ಗೆ. ಅಂದ್ರೆ ತುಂಬಾ ಕರೆಕ್ಟ್ ಕನ್ಫರ್ಮ್ ಕೋವಿಡ್ ಟೆಸ್ಟ್ ಪಾಸಿಟಿವ್ ಬಂದ್ರೆ ಇದು ಪಾಸಿಟಿವ್ ಅಂತ ನಿರ್ಧಾರ ಮಾಡ್ಬೋದು. ಅದನ್ನ ಟ್ರೂ ಪಾಸಿಟಿವ್ ಅಂತೀವಿ. ಅದಾದ್ಮೇಲೆ ನೆಗೆಟಿವ್ ಬಂದ್ರೆ ಆಲ್ಮೋಸ್ಟ್ ಆಲ್ 70% ಅಂದ್ರೆ 70% ಶಾತ ನಾವು ವಿ ಕ್ಯಾನ್ ಬಿ ಶೂರ್ ಅಂದ್ರೆ ಖಂಡಿತ ಇವ್ರು ನೆಗೆಟಿವ್ ಅಂತ. 30% ಮಾತ್ರ ಸಿಂಪ್ಟಮ್ಸ್ ಇದ್ರೇನು ಕೆಲವು ಸಾರಿ ನೆಗೆಟಿವ್ ಬರ್ಬೋದು. ಅದು ಮತ್ತೆ ನಾನು ಅದ್ರ ಬಗ್ಗೆ ಮತ್ತೆ ಮಾತಾಡ್ತೀನಿ. ಸೊ ಇದು RT-PCR ಟೆಕ್ನಿಕ್ ಅಂದ್ರೆ ರಿವರ್ಸ್ ಟ್ರಾನ್ಸ್ಕ್ರಿಪ್ಷನ್ ಪಾಲಿಮರಸ್ ಚೈನ್ ರಿಯಾಕ್ಷನ್ ಬಗೆಗೆ. ಇದ್ರೊಳಗೆ ನಾವು ಜನನ್ನ ಡಿಟೆಕ್ಟ್ ಮಾಡ್ತೀವಿ. ಮತ್ತೆ ಇವಾಗ ರೀಸೆಂಟ್ ಆಗಿ ಈ TrueNAT, CBNAT ಅಂತ ಹೇಳ್ತಾ ಇದ್ದಾರೆ. ಈ ಟೆಸ್ಟ್ಗಳು ಏನು ಅಂತ ಕೇಳ್ಬೋದು ನೀವು. ಇವಾಗ RT-PCR ನಾರ್ಮಲ್ ಲ್ಯಾಬ್ಸ್ ನಲ್ಲಿ ನಾವು ತುಂಬಾ ಟೈಮ್ ತಗೊಳತ್ತೆ. ಈ 4 to 5 hours ಎಲ್ಲ ಸ್ಟೆಪ್ ವೈಸ್ ಎಲ್ಲ ರಿಯೇಜೆಂಟ್ಸ್ ನ, ರಾ ಮೆಟೀರಿಯಲ್ ನ ಆಡ್ ಮಾಡ್ಕೊಂತ ಟೆಸ್ಟ್ ನಮ್ಗೆ ಕೊಡ್ತಾರೆ. ಅದಲ್ದಾಗಿ ಕ್ಯಾಟ್ರಿಜ್ ಬೇಸ್ಡ್ ಮಾಡ್ತಾರೆ. ಅಂದ್ರೆ ಆಲ್ರೆಡಿ ಒಂದು ಕ್ಯಾಟ್ರಿಜ್ ನಲ್ಲಿ ಪ್ರೀ ಪ್ರೋಗ್ರಾಮ್ಡ್ ಅಂದ್ರೆ ಮುಂಚೆನೆ ಎಲ್ಲ ಪ್ರೋಗ್ರಾಮ್ ಮಾಡಿರ್ತಾರೆ. ಜಸ್ಟ್ ನಾವು ಸ್ಯಾಂಪಲ್ ನಾವು ಆಡ್ ಮಾಡಿದ್ರೆ ಟೆಸ್ಟ್ ಕೊಡತ್ತೆ. ಇದು ರಿಸಲ್ಟ್ ನಮ್ಗೆ ಇದ್ರೊಳಗೂ ನಾವು ವೈರಸ್ ಪಾರ್ಟಿಕಲ್ ನ ಡಿಟೆಕ್ಟ್ ಮಾಡ್ತೀವಿ. ಬಟ್ ಟೆಸ್ಟ್ ರಿಸಲ್ಟ್ಸ್ ತುಂಬಾ ಬೇಗ ಬರುತ್ತೆ, 1 hour ಅಲ್ಲೇ ಬರುತ್ತೆ. ಮತ್ತೆ ಕೇಳ್ಬೋದು ಇದನ್ನ ಯಾಕೆ ಮಾಡ್ತಾ ಇಲ್ಲ ಗವರ್ನಮೆಂಟ್ ಅಂತ. ಕಾಸ್ಟ್, ಅಫ್ಕೋರ್ಸ್ ಟೆಕ್ನಾಲಜಿ ಇಷ್ಟು ಯೂಸ್ ಮಾಡೋ ಕಾಲಕ್ಕೆ ಕಾಸ್ಟ್ ಆಗತ್ತೆ. ಸೊ RT-PCR ರೆಗ್ಯುಲರ್ ಆಗಿ 800 rupees ಆದ್ರೆ ಈ CBNAT, TrueNAT ಟೆಸ್ಟ್ಗಳು 2500 ಇಂದ 5000 ವರೆಗೂ ಆಗೋ ಅವಕಾಶ ಇದೆ. ಸೊ ಅದು RT-PCR ಆರ್ ನ್ಯೂಕ್ಲಿಯರ್ ಆಂಪ್ಲಿಫಿಕೇಶನ್ ಟೆಸ್ಟ್ ಬಗೆಗೆ. ನೆಕ್ಸ್ಟ್ ಆಂಟಿಜೆನ್ ಟೆಸ್ಟ್. ಈ ಆಂಟಿಜೆನ್ ಟೆಸ್ಟ್ ಅನ್ನೋದು ಏನು ಅಂದ್ರೆ ಇನ್ಸ್ಟೆಡ್ ಆಫ್ ಅಂದ್ರೆ ನಮ್ದು ಈ ಕೋವಿಡ್ ವೈರಸ್ ಪಾರ್ಟಿಕಲ್ ಒಳಗಿದ್ದು ಜಿನು ಅಲ್ದಾಗಿ ಎಲ್ಲ ವೈರಸ್ ಪಾರ್ಟಿಕಲ್ ತುಂಡು ಮಾಡಿ ಎಲ್ಲೋ ಒಂದು ಆಂಟಿಜೆನ್ ಏದು ಸಿಕ್ಕಿದ್ರೇನು ಅದನ್ನು ಟೆಸ್ಟ್ ಮಾಡುವಂತ ಪ್ರಕ್ರಿಯೆ. ಇದ್ರೊಳಗುನು ಸ್ಯಾಂಪಲ್ ನಾವು ಮೂಗು ಅಥವಾ ಕಂಟ್ಲಿನಿಂದನೇ ತಕ್ಕೊಂತೀವಿ. ಇದ್ರೊಳಗುನು ಕರೆಂಟ್ ಇನ್ಫೆಕ್ಷನ್ ಅಂದ್ರೆ ಪ್ರಸ್ತುತ ಯಾರಿಗಾನ ಕೋವಿಡ್ ಇನ್ಫೆಕ್ಷನ್ ಇದಾ ಇಲ್ಲ ಅನ್ನೋದೇ ಗೊತ್ತಾಗತ್ತೆ. ಅಡ್ವಾಂಟೇಜ್ ಏನು ಅಂದ್ರೆ ಇದು ರಿಸಲ್ಟ್ ರ್ಯಾಪಿಡ್ ಅಂತಿದೀವಲ್ಲ ಅದಕ್ಕೆ ತುಂಬಾ ಬೇಗ ಬರುತ್ತೆ. ಇದು ಆಲ್ಮೋಸ್ಟ್ ಆಲ್ ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್ ತರ ಅನ್ಮಾತ. 15 minutes ಒಳಗೆ ನಮ್ಗೆ ರಿಪೋರ್ಟ್ ಸಿಗುತ್ತೆ. ಬಟ್ ಇದು RT-PCR ತರ ಅಷ್ಟು ಸೆನ್ಸಿಟಿವ್ ಅಲ್ಲ, ಮಾಡರೇಟ್ ಅಕ್ಯುರಸಿ ಇರುತ್ತೆ. ಸೊ ಇದ್ರಿಗೆ ನಾವು ಪಾಸಿಟಿವ್ ಬಂದ್ರೆ ಮಾತ್ರ ಡೆಫಿನೆಟ್ಲಿ ಪಾಸಿಟಿವ್, ಅದ್ರನಾಗ ಇನ್ನೇನು ಡಿಫರೆನ್ಸ್ ಇಲ್ಲ. ಬಟ್ ನೆಗೆಟಿವ್ ಬಂದಿದೆ ಟೆಸ್ಟ್ ಇದು ಆದ್ರೇನು ಪೇಷಂಟ್ಗೆ ನಾವು ಫಿಸಿಷಿಯನ್ ಸಸ್ಪಿಷನ್ ತುಂಬಾ ಇದೆ ಕೋವಿಡ್ ಸಂಬಂಧಿಸಿದ ಸೂಚನೆಗಳು ಅದು ಸಿಂಪ್ಟಮ್ಸ್ ಅಂತೀವಲ್ಲ ಅದ್ರ ಗ್ಯಾರಂಟಿ ನಮ್ಗೆ ತೋರಿಸ್ತಾ ಇದೆ ಅಂದ್ರೆ ಮಾತ್ರ ಡೆಫಿನೆಟ್ಲಿ ಮತ್ತೆ RT-PCR ಗೆ ಕಳಿಸ್ಬೇಕಾಗತ್ತೆ. ರೀಸೆಂಟ್ ICMR ಗೈಡ್ಲೈನ್ ಪ್ರಕಾರ ಏನಂದ್ರೆ ರ್ಯಾಪಿಡ್ ಆಂಟಿಜೆನ್ ಟೆಸ್ಟ್ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ, ಇವಾಗ ಸರ್ಜರಿ ಇದೆ, ಎಲ್ಲಾ ಗರ್ಭಿಣಿ ಸ್ತ್ರೀ ಲೇಬರ್ ನಾಗ ಹೋಗ್ತಾ ಇದ್ದಾರೆ, ಈ ತರ ಸಿಚುವೇಶನ್ಸ್ ನಲ್ಲಿ ರ್ಯಾಪಿಡ್ ಆಂಟಿಜೆನ್ ಟೆಸ್ಟ್ ನ ಯೂಸ್ ಮಾಡ್ಬೋದು. ಅದು ಮಾಡೋ ಕಾಲಕ್ಕನೆ 2 ಸ್ಪೆಸಿಮನ್ಸ್ ತಗೊಬೇಕು ಅಂತಾರೆ. ಒಂದು ಸೈಡ್ ಮೂಗಿನಿಂದ ಒಂದು ಸ್ಪೆಸಿಮನ್, ಇನ್ನೊಂದು ಕಣ್ಣಿನಿಂದ ಇನ್ನೊಂದು ಸ್ಪೆಸಿಮನ್. ಆ ಸ್ಪೆಸಿಮನ್ ಫಸ್ಟ್ ಸ್ಪೆಸಿಮನ್ ಏನಿದೋ ಅದನ್ನ ರ್ಯಾಪಿಡ್ ಆಂಟಿಜೆನ್ ಟೆಸ್ಟ್ ಮಾಡೋದು. ಅದ್ರಲ್ಲಿ ಆ ಟೆಸ್ಟ್ ಅಲ್ಲಿ ಪಾಸಿಟಿವ್ ಬಂದ್ರೆ ನೆಕ್ಸ್ಟ್ ಇನ್ನೊಂದು ಸ್ಯಾಂಪಲ್ ಡಿಸ್ಕಾರ್ಡ್ ಮಾಡ್ಬೋದು. ಇಲ್ಲ ಅಂದ್ರೆ ಆ ಸ್ಯಾಂಪಲ್ ಸೆಕೆಂಡ್ ಸ್ಯಾಂಪಲ್ ಏನಿದೋ ಅದ್ರನ್ನ RT-PCR ಗೆ ಮತ್ತೆ ಕನ್ಫರ್ಮೇಶನ್ಗೆ ಕಳಿಸ್ಬೇಕಾಗತ್ತೆ. ನೆಕ್ಸ್ಟ್ ಟೆಸ್ಟ್ ಆಂಟಿಬಾಡಿ ಟೆಸ್ಟ್. ನಮ್ಮೆಲ್ಲರಿಗೂ ಗೊತ್ತಿದ್ದೆ ಕೋವಿಡ್ ಇನ್ಫೆಕ್ಷನ್ ಬಂದಾದ್ಮೇಲೆ ನಮ್ದು ಇಮ್ಯೂನ್ ರೆಸ್ಪಾನ್ಸ್ ಬಾಡಿನೂ ಫೈಟ್ ಮಾಡುತ್ತೆ ಕೋವಿಡ್ ವೈರಸ್ಗೆ ಅಗೇನ್ಸ್ಟ್ ಆಗಿ. ಅವಾಗೆ ಉತ್ಪತ್ತಿ ಆಗುವಂತ ಈ ಕಣಗಳು ಏನಿದಾವೋ ಅದ್ರನ್ನೇ ಆಂಟಿಬಾಡೀಸ್ ಅಂತೀವಿ ನಾವು.
ಆ ಆಂಟಿಬಾಡೀಸ್ ನಲ್ಲಿ IgG ಅನ್ನೋದು ಒಂದು ರಕ. ಇದು ನಮ್ಗೆ ಬಾಡಿಯಲ್ಲಿ ಕೋವಿಡ್ ಇನ್ಫೆಕ್ಷನ್ ನಂತರ 2 ವಾರ ನಂತರನ ನಮ್ಗೆ ಬಾಡಿ ಬ್ಲಡ್ ಅಲ್ಲಿ ಕಾಣೋದು ಶುರು ಆಗತ್ತೆ. ಸೊ ನಾವ್ ಈ ಟೆಸ್ಟ್ ಅಲ್ಲಿ ಬರೀ ಈ ಆಂಟಿಬಾಡೀಸ್ ನ ಡಿಟೆಕ್ಟ್ ಮಾಡ್ತೀವಿ. ಇದ್ರಿಗೆ ಸ್ಯಾಂಪಲ್ ಎದುರಿನಿಂದ ತಗೊಂತೀವಿ ಅಂದ್ರೆ ಬ್ಲಡ್, ರಕ್ತ ಸ್ಯಾಂಪಲ್ ತಗೊಂತೀವಿ. ಇದು ಏನ್ ಇಂಡಿಕೇಟ್ ಮಾಡುತ್ತೆ? ಈ ಟೆಸ್ಟ್ ನಲ್ಲಿ ನಮ್ಗೆ ಏನ್ ಗೊತ್ತಾಗತ್ತೆ ಅಂದ್ರೆ, ಇವಾಗ ಇನ್ಫೆಕ್ಷನ್ ಇದೆ, ಕರೆಂಟ್ ಇನ್ಫೆಕ್ಷನ್ ಹೇಳಲ್ಲ. ಅಂದ್ರೆ ಪ್ರಸ್ತುತ ಪರ್ಸನ್ಗೆ ಕೋವಿಡ್ ಇನ್ಫೆಕ್ಷನ್ ಇದೆ ಅಂತ ಮಾತ್ರ ಹೇಳಲ್ಲ. ಪಾಸ್ಟ್ ಅಲ್ಲಿ ಅಂದ್ರೆ 2 ವಾರ ಮುಂಚೆ ಪೇಷಂಟ್ಗೆ ಕೋವಿಡ್ ಬಂದಿರ್ಬೋದು, ಅಥವಾ ಅದ್ರಕ್ಕಿಂತ ಮುಂಚೆನೂ ಬಂದಿರ್ಬೋದು, ಎಷ್ಟೋ ತಿಂಗಳು ಮುಂಚೆನೂ ಬಂದಿರ್ಬೋದು ಕೋವಿಡ್ ಇನ್ಫೆಕ್ಷನ್. ಮತ್ತೆ ಈ ಟೆಸ್ಟ್ ನ ಇದೇನು ಹೇಳಿದ್ರೆ ಎದಕ್ಕೆ ಮಾಡ್ಬೇಕು? ಇದು ನಮ್ ಇಂಡಿವಿಜುವಲ್ ಪರ್ಪಸ್ಗಲ್ಲ, ಅಂದ್ರೆ ನಮ್ ಜನರಿಗೆ ಅಂತಲ್ಲ, ಗವರ್ನಮೆಂಟ್ ಸರ್ವೆ ಮಾಡ್ಲಕ್ಕೆ ಪಾಪ್ಯುಲೇಷನ್, ದೊಡ್ಡ ಪಾಪ್ಯುಲೇಷನ್ ಅಲ್ಲಿ, ಇವಾಗ ನೀವು ಕೇಳಿರ್ಬೋದು ಡೆಲ್ಲಿನಲ್ಲಿ ಆತರ ಮಾಡಿದ್ದಾರೆ, ಇಷ್ಟು ಜನಕ್ಕೆ ಕೊರೋನಾ ಸೋಂಕು ಆಗಿದೆ ಅಂತ ನಿರ್ಧಾರನ ಮಾಡೋದಕ್ಕೆ ಈ ಪರೀಕ್ಷೆ ಉಪಯೋಗಿಸಬಿಡತ್ತೆ. ಅದನ್ನ ಬಿಟ್ಟು ಸುಮಾರು ಕ್ಯೂರಿಯಸ್ ಸಿಟಿಜನ್ಸ್ ಇರ್ತಾರಲ್ವಾ, ನಂಗೆ ಕೊರೋನಾ ಇನ್ಫೆಕ್ಷನ್ ಬಂದಿತ್ತಾ ಇಲ್ಲ ಅಂತವ್ರು ಮಾತ್ರನೇ ಈ ಆಂಟಿಬಾಡಿ ಟೆಸ್ಟ್ ಮಾಡ್ಬೋದು. ಈ ಆಂಟಿಬಾಡಿ ಟೆಸ್ಟ್ ನಲ್ಲಿ ಟೈಟರ್ಸ್ ಅವೆಲ್ಲ ತೋರ್ಸತ್ತೆ. ಅಂದ್ರೆ ಕೆಲವು ಜನಕ್ಕೆ ತುಂಬಾ ತೋರಿಸ್ಬೋದು, ಕೆಲವು ಜನಕ್ಕೆ ಕಡಿಮೆ ತೋರಿಸ್ಬೋದು. ಜಾಸ್ತಿ ತೋರಿಸಿದಷ್ಟು ಮಾತ್ರನೇ ಅವ್ರಿಗೆ ತುಂಬಾ ರೆಸಿಸ್ಟೆನ್ಸ್ ಇದೆ, ಇಲ್ಲ ತುಂಬಾ ಇಮ್ಯುನಿಟಿ ಇದೆ ಕೋವಿಡ್ಗೆ ಅನ್ನೋದು ಮಾತ್ರ ಅಲ್ಲ. ಇಟ್ ಡಸಂಟ್ ಇಂಡಿಕೇಟ್, ಅದು ಏನು ಇಲ್ಲ. ಓಕೆ, ಇದು 3 ತರ ಟೆಸ್ಟ್. ಸ್ವಲ್ಪ ಕನ್ಫ್ಯೂಸಿಂಗ್ ಇದ್ರೇನು ನಿಮ್ಗೆ ಅರ್ಥ ಆಗ್ಬೇಕಾಗಿದ್ದು RT-PCR ಅನ್ನೋದು ಮಾತ್ರ ಗೋಲ್ಡ್ ಸ್ಟ್ಯಾಂಡರ್ಡ್ ಕೋವಿಡ್ ಟೆಸ್ಟ್ ಮಾಡೋದಕ್ಕೆ. ರೀಸೆಂಟ್ ಆಗಿ ICMR, ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್, ಲಾಸ್ಟ್ ವೆಡ್ನೆಸ್ಡೇನಿ ಈ ನಮ್ ಲ್ಯಾಬ್ಸ್ ಮೇಲೆ ತುಂಬಾ ಈ ಟೆಸ್ಟಿಂಗ್ ಲೋಡ್ ಆಗಿದ್ರಿಂದ ಇದನ್ನ ಕಡಿಮೆ ಮಾಡಿಸ್ಬೇಕು ಅಂತ ಉದ್ದೇಶದಿಂದ ಮೈಲ್ಯಾಬ್ ಅಂತ ಕಂಪನಿನಿಂದ ಕೋವಿಸೆಲ್ಫ್ ಹೋಮ್ ಬೇಸ್ಡ್ ಕಿಟ್ ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದನ್ನ ಫಾರ್ಮಸಿನಲ್ಲಿ ಸಿಗ್ತಾ ಇಲ್ಲ, ವಿತ್ ಇನ್ ಫ್ಯೂ ಡೇಸ್ ಇಟ್ ವಿಲ್ ಬಿ ಅವೈಲಬಲ್. ಇದು ಕೋವಿಸೆಲ್ಫ್ ಅನ್ನೋದು ಏನಿದೋ ಇದು 250 ರುಪೀಸ್ಗೆ ಪ್ರೈಸ್ ಮಾಡಿದ್ದಾರೆ. ಆಲ್ಮೋಸ್ಟ್ ಆಲ್ ಇದು ಸಿಮಿಲರ್ ಟು ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್ ಹೆಂಗ್ ಮಾಡ್ಕೊಂತೀವೋ ಅದೇ ತರ ಒಂದು ಕಿಟ್ಟು, ಅದ್ರ ಸಂಬಂಧಿಸಿದ ರಿಯೇಜೆಂಟು ಎಲ್ಲ ಇರುತ್ತೆ. ನೀವ್ ಏನ್ ಮಾಡ್ಬೇಕು ಅಂದ್ರೆ, ಪೇಷಂಟ್ಗಳು ಯಾರಿಗನ್ನ ಕೋವಿಡ್ ತರ ಸಿಂಟಮ್ಸ್ ಇದ್ರೆ ಫಾರ್ಮಸಿನಿಂದ ಈ ಕಿಟನ್ ತಗೊಂಡ್ ಬಂದಾದ್ಮೇಲೆ ಅವ್ರು ನಿಮ್ಗೆ ಇನ್ಸಿಸ್ಟ್ ಮಾಡ್ತಾರೆ, ಈ ಮೈಲ್ಯಾಬ್ ಕೋವಿಸೆಲ್ಫ್ ಆಪ್ ಅನ್ನ ನೀವು ಡೌನ್ಲೋಡ್ ಮಾಡ್ಬೇಕಾಗತ್ತೆ. ಡೌನ್ಲೋಡ್ ಆಗಿದ ನಂತರ ಆ ಆಪ್ ನಲ್ಲಿ ನಿಮ್ಗೆ ಹೆಂಗೆ ನಾವು ಟೆಸ್ಟ್ ಸ್ಯಾಂಪಲ್ ತಗೊಬೇಕು, ಹೆಂಗೆ ಟೆಸ್ಟ್ ಮಾಡ್ಕೊಬಹುದು ಎಲ್ಲ ಡೀಟೈಲ್ ವಿಡಿಯೋ ಇದೆ. ಇನ್ಫ್ಯಾಕ್ಟ್ ಇವಾಗ್ಲೂ ಈ ವಿಡಿಯೋ ಅವೈಲಬಲ್ ಇದೆ ಯೂಟ್ಯೂಬ್ ಅಲ್ಲಿ. ಸೊ ಇದನ್ನ ಟೆಸ್ಟ್ ಹೆಂಗೆ ಮಾಡ್ಬೇಕು ಅಂತ ಎಲ್ಲಾ ಟೆಸ್ಟ್ ನ ಬಗೆಗೆ ಎಲ್ಲ ಗೊತ್ತಾಗಿದ ತಕ್ಷಣ ನೀವು ಮಾಡ್ತೀರಾ. ಟೆಸ್ಟ್ ಮಾಡಿದ್ದು ಆ ಕಿಟ್ ನ ಏನಿದೆ ಇಮೇಜ್ ನ ನೀವು ಆಪ್ ನಲ್ಲಿ ಅಪ್ಲೋಡ್ ಮಾಡ್ಬೇಕು. ಅಪ್ಲೋಡ್ ಮಾಡಿದ ನಂತರ ಅದು ನಿಮ್ಗೆ ನಿಮ್ ಟೆಸ್ಟ್ ರಿಸಲ್ಟ್ ತೋರಿಸುತ್ತೆ. ನೀವು ಖಂಡಿತ ಅಪ್ಲೋಡ್ ಮಾಡ್ಬೇಕು ಆಸ್ ಅ ರೆಸ್ಪಾನ್ಸಿಬಲ್ ಸಿಟಿಜನ್. ಇದಕ್ಕಂದ್ರೆ ICMR ಈ ವಾಟ್ ಎವರ್ ನಿಮ್ದು ಟೆಸ್ಟ್ ರಿಸಲ್ಟ್ ಏನಿರುತ್ತೋ ಇಂಡಿಯನ್ ಕೌನ್ಸಿಲ್ ಮೆಡಿಕಲ್ ರಿಸರ್ಚ್ ಪೋರ್ಟಲ್ಗೆ ಅದು ರಿಜಿಸ್ಟರ್ ಆಗುತ್ತೆ. ಸೊ ಅದ್ರೊಳಗೆ ನಿಮ್ಗೆ ಗೊತ್ತಾಗ್ಬೋದು. ಇಮಿಡಿಯೇಟ್ಲಿ ನಾವು ಕಾಯೋದು, ಅಯ್ಯೋ ನಾನು ಹಾಸ್ಪಿಟ್ಲ್ಗೆ ಹೋಗಿನೇ ಸ್ಯಾಂಪಲ್ ಕೊಡ್ಬೇಕಾ, ಎಷ್ಟೊತ್ತು ಕಾಯ್ಬೇಕು, ರಿಸಲ್ಟ್ ಯಾವಾಗ ಬರುತ್ತೆ, ಇದೆಲ್ಲ ತಪ್ಪತ್ತೆ. ಸೊ ಕೋವಿಸೆಲ್ಫ್ ಇಸ್ ಅ ರ್ಯಾಪಿಡ್ ಆಂಟಿಜೆನ್ ಟೆಸ್ಟ್. ಇದು ರ್ಯಾಪಿಡ್ ಆಂಟಿಜೆನ್ ಟೆಸ್ಟ್ ಹೇಳಿದ ತರನೇ ರಿಸಲ್ಟ್ ಬೇಗ ಬರುತ್ತೆ. ಬಟ್ ಪಾಸಿಟಿವ್ ಬಂದ್ರೆ ಪಾಸಿಟಿವ್ ಆಗಿ ತಗೊಬೇಕು ನೀವು. ನೆಗೆಟಿವ್ ಬಂದಿದೆ ಬಟ್ ನಿಮ್ಗೆ ಇನ್ನ ಲಕ್ಷಣಗಳು ಕಾಣ್ತಾ ಇದೆ, ಕೋವಿಡ್ ಡೌಟ್ ಇದೆ ಅಂದ್ರೆ ಮಾತ್ರ ಫಿಸಿಷಿಯನ್ ನ ನೀವು ಕನ್ಸಲ್ಟ್ ಮಾಡ್ಬೇಕು. ಅವರು RT-PCR ಟೆಸ್ಟ್ ನ ಮಾಡಿಸೋ ಅವಕಾಶ ಇದೆ. ಇದು ನಮ್ದು ಟೆಸ್ಟಿಂಗ್ ಅಲ್ಲಿ ಏನೇನ್ ತರ ಟೆಸ್ಟ್ ಅಂತ. ನೆಕ್ಸ್ಟ್, ಯಾರು ಮಾಡಿಸ್ಕೊಬೇಕು ಟೆಸ್ಟ್ ನ? ನಾವೆಲ್ಲರೂ ನಮ್ಗೆ ಏನ್ ಡೌಟ್ ಇದ್ರೂ ಎಲ್ಲರೂ ಮಾಡಿಸ್ಕೊಬೋದಾ? ಈ ಸೆಕೆಂಡ್ ವೇವ್ ಇವಾಗ ಕೇಸಸ್ ಜಾಸ್ತಿ ಇದ್ದಿದ್ರಿಂದ ಎಲ್ಲರೂ ಮಾಡಿಸ್ಕೊಬಹುದು, ಸುಮ್ನೆ ಡೌಟ್ ಇದ್ರೆ ಮಾಡಿಸ್ಕೊಬಹುದು, ಒಳ್ಳೇದಲ್ಲ. ICMR ಸೆಪ್ಟೆಂಬರ್ 2020 ಅಲ್ಲಿ ಲಾಸ್ಟ್ ಇಯರ್ ಅಲ್ಲಿ ಗೈಡ್ಲೈನ್ಸ್ ಕೊಟ್ಟಿದೆ. ಅದ್ರೊಳಗ ಮುಖ್ಯವಾಗಿದ್ದು ಫಸ್ಟ್ 2 ಇವಾಗ ನಮ್ಗೆ ಇಂಪಾರ್ಟೆಂಟ್. ಒಂದು, ಯಾರಿಗೆ ಕೋವಿಡ್ ಸಿಂಟಮ್ಸ್ ಅಂದ್ರೆ ಕೋವಿಡ್ ರೋಗ ಲಕ್ಷಣಗಳು ಕಾಣ್ತಾ ಇದೋ ಅವ್ರ ಕಾಂಟ್ಯಾಕ್ಟ್ಸ್ ಆಗಿರ್ಬೋದು, ಇಂಟರ್ನ್ಯಾಷನಲ್ ಟ್ರಾವೆಲ್ ಮಾಡಿರ್ಬೋದು ರೀಸೆಂಟ್ ಆಗಿ, ಅಥವಾ ಮೈಗ್ರೆಂಟ್ ಲೇಬರ್ಸ್ ಆಗಿರ್ಬೋದು, ಯಾರಾದ್ರೂ ಸಿಂಟಮ್ಸ್ ಕಾಣಿದೆ ಅಂದ್ರೆ ಅವರು ಟೆಸ್ಟ್ಗೆ ಎಲಿಜಿಬಲ್. ಸೆಕೆಂಡ್, ಎಸಿಂಪ್ಟಮ್ಯಾಟಿಕ್ ಹೈ ಕಾಂಟ್ಯಾಕ್ಟ್ಸ್. ಎಸಿಂಪ್ಟಮ್ಯಾಟಿಕ್ ಹೈ ಕಾಂಟ್ಯಾಕ್ಟ್ಸ್ ಅಂದ್ರೆ ಯಾರು? ನಮ್ಮ ಮನೇಲಿ ಒಬ್ರಿಗೂ ಪಾಸಿಟಿವ್ ಇಲ್ಲ, ನಮ್ಮ ಆಫೀಸ್ ನಲ್ಲಿ ಯಾರಿಗೂ ಪಾಸಿಟಿವ್ ಬಂದಿದೆ, ಅವ್ರಿಗೆ ನಾವು ಎಕ್ಸ್ಪೋಸ್ ಆಗಿದ್ದೀವಿ ಮಾಸ್ಕ್ ಇಲ್ದಾಗೆ. ಆ ಎಕ್ಸ್ಪೋಸ್ ಆದ್ಮೇಲೆ ನಮ್ಗೆ ಸಿಂಟಮ್ಸ್ ಏನ್ ಕಾಣ್ತಾ ಇಲ್ಲ, ಅವ್ರಿಗೆ ಪಾಸಿಟಿವ್ ಬಂದಿದೆ ಬಟ್ ನಮ್ಗೆ ಮಾತ್ರ ಸಿಂಟಮ್ಸ್ ಇಲ್ಲ. ನಾವು ಟೆಸ್ಟ್ ಮಾಡಿಸ್ಕೊಬೇಕಾ? ಎಸ್, ಮಾಡಿಸ್ಕೊಬೇಕು. ಅದ್ರ ಜೊತೆ ಐಸೋಲೇಟು ಆಗ್ಬೇಕು. ಯಾವಾಗ ಮಾಡಿಸ್ಕೊಬೇಕು ಟೆಸ್ಟ್? ಹಂಗಾದ್ರೆ
ನೀವು ಯಾವತ್ತು ಎಕ್ಸ್ಪೋಸ್ ಆಗಿದೆ ಅಂತ ನಿಮ್ಗೆ ನೆನಪಿರುತ್ತೋ ಅವತ್ತಿನಿಂದ 5th to 10th ಡೇ, 5ರಿಂದ 10ನೇ ತಾರೀಕು 5th ಡೇ ಒಳಗೆ ನೀವು ಟೆಸ್ಟ್ ಮಾಡಿಸ್ಕೊಬಹುದು. ಇಲ್ಲ ಮನೇಲಿ ನಾವು ಆಲ್ರೆಡಿ ಎಕ್ಸ್ಪೋಸ್ ಆಗಿದ್ದೀವಿ, ಡೈಲಿ ಆಗ್ತಾನೆ ಇದ್ದೀವಿ, ನಾವ್ ಯಾವಾಗ ಮಾಡಿಸ್ಕೊಬೇಕು ಅಂದ್ರೆ 5th ಡೇ ನೀವು ಟೆಸ್ಟ್ ಯಾವತ್ತು ಮಾಡ್ಸಿರ್ತಾರ ಅವರು ನಿಮ್ಗೆ ಪಾಸಿಟಿವ್ ಅಂತ ನಿಮ್ಮ ರಿಲೇಟಿವ್, ಅವ್ರದ್ದು ಟೆಸ್ಟ್ ರಿಸಲ್ಟ್ ಬಂದಿದ್ದ 5 ದಿವಸದ ಅನಂತರ ನೀವು ಟೆಸ್ಟ್ ಮಾಡಿಸ್ಬೋದು. ನೆಕ್ಸ್ಟ್ ತುಂಬಾ ಬೇರೆ ಸಿಚುವೇಶನ್ಸ್ ನಲ್ಲಿನೂ ICMR ಗೈಡ್ಲೈನ್ ಕೊಟ್ಟಿದೆ ಲಾಸ್ಟ್ ಇಯರ್. ಗರ್ಭಿಣಿ ಸ್ತ್ರೀಗಳು ಲೇಬರ್ ನಲ್ಲಿ ಇರೋ ಕಾಲಕ್ಕಾಗ್ಲಿ ಅಥವಾ ನಿಯರ್ ಲೇಬರ್ ಹಾಸ್ಪಿಟಲ್ ಅಡ್ಮಿಷನ್ ಆಗಿದ್ದವರಾಗಲಿ ಕೋವಿಡ್ ಟೆಸ್ಟ್ ಮಾಡ್ಬೇಕಾಗತ್ತೆ. ಅದಲ್ದಾಗೆ ಸಿಂಟಮ್ಸ್ ಏನಿಲ್ಲ, ಬೇರೆ ಕಾಯಿಲೆಗಳಿಗೆ ಸರ್ಜರಿಗಾದ್ರೇನು ಇಲ್ಲ ಏನೋ ಸ್ಮಾಲ್ ಪುಟ್ಟ ಪ್ರೊಸೀಜರ್ಸ್ ಹಾಸ್ಪಿಟಲ್ ನಲ್ಲಿ ಇರುವಂತ ಪ್ರೊಸೀಜರ್ ಮಾಡ್ಕೊಂಬೋ ಅವ್ರಿಗೆ ವೀಕ್ಲಿ ಒನ್ಸ್ ಕಿಂತ ಜಾಸ್ತಿ ಟೆಸ್ಟ್ ಅವ್ರು ಡ್ಯೂರಿಂಗ್ ದ ಸ್ಟೇ ಅವ್ರು ಎಷ್ಟು ದಿವಸ ಇರ್ತಾರೋ ಹಾಸ್ಪಿಟಲ್ ಅಲ್ಲಿ ಟೆಸ್ಟ್ ಮಾಡ್ಬೇಕಾಗತ್ತೆ. ನೆಕ್ಸ್ಟ್ ಯಾರು ಹೈ ರಿಸ್ಕ್ ಅವ್ರು ಇರ್ತಾರೋ ಅವರು ಹಾಸ್ಪಿಟ್ಲಿಗೆ ಅಂತ ಹೋಗಿದ್ರೆ ಅವರು ಮಾಡಿಸ್ಕೊಬೇಕಾಗತ್ತೆ ಸ್ಟೇ ನಲ್ಲಿ. ಯಾರು ಹೈ ರಿಸ್ಕ್ ಅಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತು, ಕ್ಯಾನ್ಸರ್ ಪೇಷಂಟ್ಗಳು, HIV ಪೇಷಂಟ್ಗಳು, ಸಿವಿಯರ್ ಡಯಾಬಿಟಿಸ್ ಶುಗರ್ ಕಾಯಿಲೆ ಇರುವಂತ ವ್ಯಕ್ತಿಗಳು, ಇಲ್ಲ ಅಥವಾ ನಮ್ ಆರ್ಗ್ಯಾನ್ ಟ್ರಾನ್ಸ್ಪ್ಲಾಂಟೇಶನ್ ಅಂತೀವಲ್ಲ, ಇದು ತುಂಬಾ ರೇರು, ಅವ್ರು ತುಂಬಾ ಇಮ್ಯುನೋ ಕಾಂಪ್ರಮೈಸ್ಡ್ ಇರ್ತಾರೆ. ಅವರು ಹಾಸ್ಪಿಟಲ್ ನಲ್ಲಿ ಏನನ್ನ ಟ್ರೀಟ್ಮೆಂಟ್ ಕೋರ್ಸ್ ಅಂತ ಸ್ಟೇ ಮಾಡಿದ್ರೆ ಅವರು ಟೆಸ್ಟ್ ಮಾಡಿಸ್ಕೊಬೇಕಾಗತ್ತೆ. ಅದಲ್ದಾಗಿ ನಮ್ಗೆ ತುಂಬಾ ಬೇರೆ ನ್ಯೂನೇಟ್ಸ್ ಅಂದ್ರೆ 1 ತಿಂಗಳಕ್ಕಿಂತ ಪುಟಾಣಿ ಮಕ್ಳಿಗೂ ಟೆಸ್ಟ್ ಮಾಡ್ಬೇಕಾಗತ್ತೆ. ಯಾವಾಗಂದ್ರೆ ಅವ್ರಿಗೆ ತುಂಬಾ ಫೀವರ್ ಇದೆ, ಫೀಡ್ ಮಾಡ್ತಾ ಇಲ್ಲ, ರೆಸ್ಪಿರೇಷನ್ ತುಂಬಾ ಬೇಗ ಆಗ್ತಾ ಇದೆ, ಉಸಿರಾಟ ತುಂಬಾ ರೆಸ್ಪಿರೇಟರಿ ರೇಟ್ ಅಂತೀವಲ್ಲ ಅದು ತುಂಬಾ ಜಾಸ್ತಿ ಇದೆ ಅಂತ ಟೈಮಲ್ಲಿನೂ ಮಕ್ಳಿಗೆ 1 month ಓಲ್ಡ್ ಒಳಗೆ ಮಕ್ಳಿಗೂ ಟೆಸ್ಟ್ ಮಾಡ್ಬೇಕು ಅಂತ ಗೈಡ್ಲೈನ್ ಇದೆ. ಬಟ್ ಪ್ರೆಸೆಂಟ್ ಸಿನೇರಿಯೋದಲ್ಲಿ ಫಸ್ಟ್ 2 ಇಂಪಾರ್ಟೆಂಟ್. ಎದಕ್ಕಂದ್ರೆ ಇವಾಗ ಎಲ್ಲ ತುಂಬಾ ಜನ ಹಾಸ್ಪಿಟಲ್ ಅಲ್ಲಿ ಅಡ್ಮಿಷನ್ ಆಗ್ತಾ ಇಲ್ಲ. ಅಫ್ಕೋರ್ಸ್ ಡೆಲಿವರೀಸ್ ಆಗ್ತಾ ಇದ್ದಾವ, ಪುಟಾಣಿ ಮಕ್ಳು ಇದ್ದಾರೆ. ಇದನ್ನ ಬಿಟ್ಟು ಎಲ್ಲಾ ಸಿಂಪ್ಟಮ್ಸ್ ಇರುವಂತ ಕೋವಿಡ್ ಪೇಷಂಟ್ಸ್ ಎಲ್ಲರೂ ಟೆಸ್ಟ್ ಮಾಡಿಸ್ಕೊಬೇಕು. ಯಾರಿಗೆ ಟೆಸ್ಟ್ ಬೇಕಾಗಿಲ್ಲ, ಯಾರಿಗೆ ಅಂದ್ರೆ ಆಲ್ರೆಡಿ RT-PCR ನಿಂದ ಆಗ್ಲಿ ಆಂಟಿಜೆನ್ ಟೆಸ್ಟ್ ನಿಂದ ಆಗ್ಲಿ ಪಾಸಿಟಿವ್ ಬಂದಿದ್ದವ್ರಿಗೆ ಮತ್ತೆ ಇನ್ನೊಂದ್ಸಾರಿ ಟೆಸ್ಟ್ ಮಾಡೋದಿಲ್ಲ. ICMR ಗೈಡ್ಲೈನು ಈ ನಿರ್ಧಾರಣಕ್ಕೆ 2 ರೀಸನ್ ಇದೆ. ಒಂದು ರೀಸನ್ ಏನಂದ್ರೆ ನಾವು ಆಲ್ರೆಡಿ ಲೋಡ್ ತುಂಬಾ ಜಾಸ್ತಿ ಇದೆ, ನಮ್ಗೆ ಬೇಕಾಗಿದ್ದವ್ರಿಗೆ ಟೆಸ್ಟೇ ಸಿಗಲ್ಲ. ಸೊ ಟೆಸ್ಟಿಂಗ್ ಸೆಂಟರ್ಸ್ ಮೇಲೆ ಲೋಡ್ ಕಡಿಮೆ ಮಾಡ್ಲಿಕ್ಕೆ, ಒತ್ತಡಿ ಕಡಿಮೆ ಮಾಡ್ಲಿಕ್ಕೆ ಇದನ್ನ ತೆಗೆದು ಬಿಟ್ಟಿದ್ದಾರೆ, ಒಂದು ರೀಸನ್. ಸೆಕೆಂಡ್ ರೀಸನ್, ಒಂದ್ಸಾರಿ RT-PCR ಪಾಸಿಟಿವ್ ಬಂದಾದ್ಮೇಲೆ ನಮ್ ಬ್ಲಡ್ ಅಲ್ಲಿ ಸೈಂಟಿಫಿಕ್ ಡಾಟಾ ಪ್ರಕಾರ 20 ದಿವಸದಿಂದ ಸಮ್ಟೈಮ್ಸ್ ಅಪ್ ಟು 90 days ಅಂದ್ರೆ 90 ದಿನವರೆಗೂ ಈ ವೈರಲ್ ಪಾರ್ಟಿಕಲ್ ನಮ್ ಬ್ಲಡ್ ಅಲ್ಲಿ ಡಿಟೆಕ್ಟ್ ಆಗಿದೆ ನಂತರನೇ ಅದು ಪಾಸಿಟಿವ್ ಅಂತ ಅಲ್ಲ, ಇಲ್ಲ ಅಥವಾ ನೀವು ಇನ್ಫೆಕ್ಷನ್ ಇನ್ನ ನಿಮ್ಗೆ ಇದೆ ಅಂತ ಅಲ್ಲ, ನೀವು ಇನ್ನೊಬ್ಬರಿಗೆ ಇನ್ಫೆಕ್ಟ್ ಮಾಡ್ತಿರು ಅಂತನೂ ಅಲ್ಲ. ಇಟ್ ಈಸ್ ಜಸ್ಟ್ ಎ ಡೆಡ್ ಅಂದ್ರೆ ಸತ್ತೋಗಿದೆ, ಅದು ಅಷ್ಟೇ, ಜಸ್ಟ್ ಪಾರ್ಟಿಕಲ್ ಇದೆ ನಿಮ್ ಬ್ಲಡ್ ಅಲ್ಲಿ. ಸೊ ಆ ರೀಸನ್ ನಿಂದ ICMR ಮತ್ತೆ ರೀಟೆಸ್ಟ್ ನ ತೆಗೆದು ಬಿಟ್ಟಿದೆ. ನೆಕ್ಸ್ಟ್ ಅಟ್ ದ ಟೈಮ್ ಆಫ್ ಹಾಸ್ಪಿಟಲ್ ಡಿಸ್ಚಾರ್ಜ್ ಅಂದ್ರೆ ನಾವು ಈ ಮಾಡರೇಟ್ ಸಿವಿಯರ್ ಕೇಸಸ್ ಎಲ್ಲರೂ ಹಾಸ್ಪಿಟಲ್ ನಲ್ಲಿ ಚಿಕಿತ್ಸೆಗೋಸ್ಕರ ಅಂತ ಯಾರಾದ್ರೂ ಅಡ್ಮಿಟ್ ಆಗಿರ್ತಾರೋ ಅವ್ರು ಡಿಸ್ಚಾರ್ಜ್ ಟೈಮ್ ಅಲ್ಲಿ ಮತ್ತೆ ನೆಗೆಟಿವ್ ಬಂದ್ರೇನೆ ಅವ್ರು ಡಿಸ್ಚಾರ್ಜ್ ಆಗ್ಬೇಕಂತ ಇಲ್ಲ, ಇವಾಗ ರಿಪೀಟು ಮಾಡಲ್ಲ. ನೆಕ್ಸ್ಟ್ ಥರ್ಡ್ ರೀಸೆಂಟ್ ಇದು ಇಂಟರ್ಸ್ಟೇಟ್ ಡೊಮೆಸ್ಟಿಕ್ ಟ್ರಾವೆಲ್, ಹೆಲ್ದಿ ಇಂಡಿವಿಜುವಲ್ಸ್ ಕೋವಿಡ್ ಸಂಬಂಧಿಸಿದ ಲಕ್ಷಣಗಳು ಏನೂ ಇಲ್ಲ, ಹೆಲ್ದಿಯಾಗಿದ್ದಾರೆ ಅಂತ ಅವರು ಇನ್ನೊಂದು ಸ್ಟೇಟ್ಗೆ ಟ್ರಾವೆಲ್ ಮಾಡ್ಬೇಕು ಅಂದ್ರೆ ಇಷ್ಟಕ್ ಮುಂಚೆ ಕೆಲವು ಸ್ಟೇಟ್ಸ್ ಕಂಪಲ್ಸರಿಯಾಗಿ PCR ಮಾಡಿಸ್ಕೊಬೇಕು ಅಂತಿದೆ. ರೀಸೆಂಟ್ ಇದು ಪ್ರಕಾರ ಇದು ಇಲ್ಲ. ದೇರ್ ಇಸ್ ನೋ ನೀಡ್ ಟು ಡೂ ದಟ್ ಟೆಸ್ಟ್ RT-PCR. ಇದು ಹೇಳಿದ ತಕ್ಷಣ ನಾನು ಇನ್ನೊಂದು ವಿಷಯ ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ. ಈ ಗೈಡ್ಲೈನ್ಸ್ ಎಲ್ಲ ನಿನ್ನೆ ರಾತ್ರಿವರೆಗೂ, ಇವತ್ತಿನಿಂದ ಮತ್ತೆ ಎಂತ ಗೈಡ್ಲೈನ್ಸ್ ಅನ್ನೋದನ್ನ ಚೇಂಜ್ ಆಗತ್ತೋ ಅಂದ್ರೆ ಸೂಚನೆಗಳು ಗವರ್ನಮೆಂಟ್ದು ದಿನಕ್ಕೂ ಬದಲಾವ ಆಗತ್ತೆ. ಸೊ ನಾವು ಈ ಮಿನಿಸ್ಟ್ರಿ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಸೈಟ್ಸ್ ಆಗ್ಲಿ, ICMR ಸೈಟ್ಸ್ ಆಗ್ಲಿ, ನಮ್ ಕರ್ನಾಟಕ ಗವರ್ನಮೆಂಟ್ ಕೋವಿಡ್ ಪೋರ್ಟಲ್ ಅಲ್ಲಿ ನಾವು ಚೆಕ್ ಮಾಡ್ಕೊಂತಾ ಇರ್ಬೇಕು. ಎಸ್ಪೆಷಲಿ ನೀವು ಈ ಡೊಮೆಸ್ಟಿಕ್ ಟ್ರಾವೆಲ್ ಇವೆಲ್ಲ ಇದ್ರ ಬಗೆಗೆ ದಿನಕ್ಕೂ ಬದಲಾವ ಆಗತ್ತೆ ಗೈಡ್ಲೈನ್ ಅನ್ನೋದು. ನೆಕ್ಸ್ಟ್ ನಾವು ಮೂವ್ ಆಗೋದು ಗೈಡ್ಲೈನ್ಸ್ ಅಡಲ್ಟ್ಗೆ ಅಂದ್ರೆ ದೊಡ್ಡವ್ರಿಗೆ ಕೋವಿಡ್ ಬಂದ್ರೆ ಎಂತ ಮ್ಯಾನೇಜ್ಮೆಂಟ್ ಮಾಡ್ಬೇಕು ಅಂತ. ಇದನ್ನ ನಾನು ಡೀಟೇಲ್ ಆಗಿ ಹೇಳ್ತಾ ಇಲ್ಲ,
ದಿಸ್ ಗೈಡ್ಲೈನ್ ಅಂದ್ರೆ ಈ ಸೂಚನೆಗಳು ಹೆಲ್ತ್ ಕೇರ್ ವರ್ಕರ್ಸ್ಗೆ ತುಂಬಾ ಜಾಸ್ತಿ ಜನರಿಗಿಂತ. ಬಟ್ ನಿಮ್ಗೆ ಗೊತ್ತಾಗ್ಬೇಕು ಗವರ್ನಮೆಂಟ್ ಏ ತರ ಕ್ಯಾಟಗರೈಸ್ ಮಾಡತ್ತೆ ನಮ್ನ ಮೈಲ್ಡ್, ಮಾಡರೇಟ್, ಸಿವಿಯರ್ ಅಂತ, ಅವ್ರಿಗೆ ಏ ತರ ಟ್ರೀಟ್ಮೆಂಟ್ ಸಿಗ್ಬೋದು ಅಂತ. ಮುಂಚೆ ನಾವು ಹೇಳೋದಕ್ ಮುಂಚೆ COVID-19 ಹೆಂಗೆ ಪ್ರೆಸೆಂಟ್ ಆಗತ್ತೆ ಅನ್ನೋದನ್ನ, ಅಂದ್ರೆ ಹೆಂಗೆ ನಮ್ಗೆ ಕಾಣತ್ತೆ ಅನ್ನೋದು ಆಲ್ರೆಡಿ ತುಂಬಾ ಜನ ಹೇಳಿದ್ದಾರೆ. ಮತ್ತೆನೂ ಹೇಳ್ತೀನಿ ರೀಇನ್ಫೋರ್ಸ್ ಮಾಡ್ಲಕ್ಕೆ. ತುಂಬಾ ಕಾಮನ್ ಆಗ ಬರೋ ಲಕ್ಷಣಗಳು ಏನು ಅಂದ್ರೆ ಜ್ವರ, ಕೆಮ್ಮು, ಗಂಟ್ಲು ನೋವು, ತುಂಬಾ ಸುಸ್ತ ಆಗೋದು, ಇಲ್ಲ ಸ್ಮೆಲ್ ಅಂದ್ರೆ ವಾಸನೆ ಹೋಗೋದು, ಅಂಡ್ ಟೇಸ್ಟ್ ಈ ಬಾಯಲ್ಲಿ ರುಚಿನೂ ಹೋಗೋದು. ಈ ಲಾಸ್ ಆಫ್ ಸ್ಮೆಲ್ ಅನ್ನೋದು ಆಲ್ಮೋಸ್ಟ್ ಆಲ್ ನಿಮ್ಗೆ ಫೀವರು, ಕಾಫು ಈ ತರ ಇದ್ದಿದ್ದ ಸಿಚುವೇಶನ್ ಅಲ್ಲಿ, ಈ ಪ್ಯಾಂಡಮಿಕ್ ಸಿನೇರಿಯೋದಲ್ಲಿ ಕೋವಿಡ್ ಅಂತಾನೆ ತಿಳ್ಕೊಬೇಕು, ಟೆಸ್ಟ್ ಖಂಡಿತ ಮಾಡಿಸ್ಕೊಬೇಕು. ಈ ಲಾಸ್ ಆಫ್ ಸ್ಮೆಲ್ ಇನ್ನ ಬ್ಯಾರೆ ನ್ಯೂರಲಾಜಿಕಲ್ ಪ್ರಾಬ್ಲಮ್ಸ್ ಬಿಟ್ಟು ಇದು ಆಲ್ಮೋಸ್ಟ್ ಆಲ್ ಸ್ಪೆಸಿಫಿಕ್ ಅಂತಾನೆ ತಿಳ್ಕೊಬೇಕು ಸಿಂಪ್ಟಮ್. ನೆಕ್ಸ್ಟ್ ಲೆಸ್ ಕಾಮನ್ ಸಿಂಪ್ಟಮ್ಸ್ ಅಂದ್ರೆ ತುಂಬಾ ಕಡಿಮೆಯಾಗಿ ಕಾಣೋದು ಏನೇನ್ ಇರ್ಬೋದು, ಈ ತಲೆನೋವು ಬರೋದಾಗ್ಲಿ, ಮೈಕೋ ನೋವು, ನೀರ್ ಬೇದಿ ಬರೋದಾಗ್ಲಿ, ಸ್ಕಿನ್ ರ್ಯಾಷಸ್, ನಮ್ ಡಿಪಾರ್ಟ್ಮೆಂಟ್ ಅಲ್ಲಿನೂ ಸ್ಕಿನ್ ರ್ಯಾಷಸ್ ಬರುತ್ತೆ, ಕಣ್ಣು ಕೆಂಪಗಾಗೋದು, ಇರಿಟೇಷನ್ ತುಂಬಾ ಇರೋದು, ಇವೆಲ್ಲ ಲೆಸ್ ಕಾಮನ್. ಇನ್ನ ತುಂಬಾ ಸಿವಿಯರ್ ಆಗಿ ಯಾವಾಗ ತಗೊಬೇಕು ನಾವು ಅಂದ್ರೆ ಉಸಿರಾಟ ತುಂಬಾ ತೊಂದರೆ ಇದೆ, ಸಿವಿಯರ್ ಚೆಸ್ಟ್ ಪೇನ್ ಅಂದ್ರೆ ತುಂಬಾ ನಮ್ಗೆ ನೋವಾಗ್ತಾ ಇದೆ ಎದೆಯಲ್ಲಿ, ಅದ ಕಾನ್ಶಿಯಸ್ನೆಸ್ ಅಂದ್ರೆ ಸ್ಪೃಹ ಅನ್ನೋದನ್ನೇ ಇರಲ್ಲ. ಒಂದೊಂದ್ಸಾರಿ ಮನುಷ್ಯರನ್ನ ನಾವು ಹೆಚ್ಚರಿಸಿದ್ರೇನೋ ಅವ್ರಿಗೆ ಗೊತ್ತಾಗಲ್ಲ, ಸ್ಪೃಹ ಇರೋದಿಲ್ಲ. ಆ ಸಂದರ್ಭದಲ್ಲಾಗ್ಲಿ, ಇಲ್ಲ ನಡೆಯೋದಕ್ಕಾಗ್ತಾ ಇಲ್ಲ, ಮಾತಾಡೋದಕ್ಕಾಗ್ತಾ ಇಲ್ಲ, ಚೆಸ್ಟ್ ಪೈನ್ ಭರಿಸಲಾರ್ದಾಗಿದೆ, ಇವೆಲ್ಲದನ್ನು ಸಿವಿಯರ್ ಆಗಿ ಕನ್ಸಿಡರ್ ಮಾಡ್ಬೇಕಾಗತ್ತೆ. ನೆಕ್ಸ್ಟ್ ಯಾರು ಎಸಿಂಪ್ಟಮ್ಯಾಟಿಕ್ ಅಂತ, ಎಸಿಂಪ್ಟಮ್ಯಾಟಿಕ್ ಅಂತ ಹೇಳ್ತಾರೆ ಟಿವಿನಲ್ಲಿನು, ಯಾರನ್ನ ಎಸಿಂಪ್ಟಮ್ಯಾಟಿಕ್ ಅಂತ ಕರೆಯೋದು? ಇವ್ರನ್ನ ಹೇಳಿದಿನಲ್ಲ ಇಷ್ಟು ಮುಂಚಿನ ಟೆಸ್ಟಿಂಗ್ ಅಲ್ಲಿ, ಯಾರಿಗೂ ಪಾಸಿಟಿವ್ ಬಂದಿರತ್ತೆ, ಬಟ್ ಅವ್ರಿಗೆ ಎಕ್ಸ್ಪೋಸ್ ಆಗಿದ್ದು ಟೆಸ್ಟ್ ಮಾಡಿಸ್ಕೊಂಡಿರ್ತಾರೆ, ಅವ್ರಿಗೆ ಪಾಸಿಟಿವ್ ಬಂದಿರತ್ತೆ, ಅವ್ರಿಗೆ ಎಂತಾದು ಕೋವಿಡ್ ರೋಗ ಲಕ್ಷಣಗಳು ಕಾಣಿಸಿರಲ್ಲ, ಅಥವಾ ಅವ್ರ ಆಕ್ಸಿಜನ್ ಸ್ಯಾಚುರೇಷನ್ ಅವರು ಆಕ್ಸಿಮೀಟರ್ ನಲ್ಲಿ ಪಲ್ಸ್ ಆಕ್ಸಿಮೀಟರ್ ನಲ್ಲಿ ಚೆಕ್ ಮಾಡ್ತಿದ್ರೆ ಯಾವಾಗ್ಲೂ 94 ಮೇಲೆ ತೋರಿಸುತ್ತೆ. ಇಂಥವ್ರನ್ನ ನಾವು ಎಸಿಂಪ್ಟಮ್ಯಾಟಿಕ್ ಅಂತೀವಿ. ಅವ್ರಿಗೆ ಬರೀ ಹೋಮ್ ಐಸೋಲೇಷನ್ ಸಾಕು, ಅವರೆಲ್ಲರೂ ಹೋಗಿ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗೋ ಅಗತ್ಯ ಇಲ್ಲ. ಗವರ್ನಮೆಂಟ್ ಕೋವಿಡ್ ಪೇಷಂಟ್ಸ್ ಎಲ್ಲ ನಾನು ಹೇಳಿದಿನಲ್ಲ ಮೈಲ್ಡ್, ಮಾಡರೇಟ್, ಸಿವಿಯರ್ ಅಂತ 3 ತರನಲ್ಲಿ ಕ್ಯಾಟಗರೈಸ್ ಮಾಡಿದೆ. ಮೈಲ್ಡ್ ಅಂದ್ರೆ ಆಲ್ಮೋಸ್ಟ್ ಆಲ್ ಆಕ್ಸಿಜನ್ ಸ್ಯಾಚುರೇಷನ್ 94 ಅಥವಾ 94 ಮೇಲೆ ಇದ್ದಿದ್ದವರೆಲ್ಲ ಆಲ್ಮೋಸ್ಟ್ ಆಲ್ ಮೈಲ್ಡ್. ಇವ್ರಿಗೆ ಫೀವರು, ಕಾಫು, ಥ್ರೋಟ್ ಅಂದ್ರೆ ಗಂಟ್ಲು ನೋವು, ಇಂಥ ಸ್ಮಾಲ್ ಸಿಂಪ್ಟಮ್ಸ್ ಇರುತ್ತೆ. ಮಾಡರೇಟ್ ಅವರು ನೆಕ್ಸ್ಟ್ ಈ ಮಾಡರೇಟ್ ಅವರು 94 ಕೆಳಗಿರುತ್ತೆ, ಬಟ್ 90 ಮೇಲೆ ಇರುತ್ತೆ. 93, 92, 91, 90 ಇವರೆಲ್ಲರೂ ಮಾಡರೇಟ್ ಆಗಿ ತಗೊಂತಾರೆ. ಇವರು ನೆಕ್ಸ್ಟ್ ಸಿವಿಯರ್. ಈ ಸಿವಿಯರ್ ಅನ್ನೋವ್ರಿಗೆ ನಾವು ಆಕ್ಸಿಜನ್ ಸ್ಯಾಚುರೇಷನ್ ತುಂಬಾ ಕಡಿಮೆ ಇರುತ್ತೆ, ಲೆಸ್ ದನ್ 90 ಅಂದ್ರೆ 60s ನಲ್ಲಿ ಇರ್ಬೋದು, 80s ನಲ್ಲಿ ಇರ್ಬೋದು, ಎಲ್ಲಾದ್ರೂ 90 ಕೆಳಗ್ ಬಂದಿದೆ ಅಂದ್ರೆ ಸಿವಿಯರ್ ಆಗಿ ತಗೊಂತಾರೆ. ಇದ್ರಲ್ಲಿ ಫಸ್ಟ್ ಮೈಲ್ಡ್ ಕ್ಯಾಟಗರಿ ಏನಂತ ಇದು, ಅವ್ರಿಗೆ ಜಸ್ಟ್ ಹೋಮ್ ಐಸೋಲೇಷನ್ ಮಾಡ್ಕೊಂಡು ಮನಲ್ಲೇ ಟ್ರೀಟ್ಮೆಂಟ್ ತಗೊಂಡ್ರೆ ಸಾಕು. ಮಾಡರೇಟ್ ಸಿಂಪ್ಟಮ್ಸ್ ಇದ್ದಿದ್ದವರೆಲ್ಲರಿಗೂ ವಾರ್ಡ್ ಅಲ್ಲಿ, ಡೆಸಿಗ್ನೇಟೆಡ್ ಕೋವಿಡ್ ವಾರ್ಡ್ ನಲ್ಲಿ ಟ್ರೀಟ್ಮೆಂಟ್ ತಗೊಂಡ್ರೆ ಸಾಕು. ಸಿವಿಯರ್ ಕೇಸಸ್ ಮಾತ್ರ ICU ಅಡ್ಮಿಷನ್, ಎಸ್ಪೆಷಲಿ ನಮ್ಗೆ ಈ ರೆಸ್ಪಿರೇಟರ್ಸ್ ಅಂತೀವಲ್ಲ ಅದನ್ನು ವೆಂಟಿಲೇಟರ್ಸ್ ಅಂತೀವಲ್ಲ ಅದನ್ನ ವೆಂಟಿಲೇಟರ್ಸ್ ಸದುಪಾಯ ಇದ್ದಿದ್ದು ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಆಗೋ ಅಗತ್ಯ ಇದೆ. ಈ ನೆಕ್ಸ್ಟ್ ಸ್ಲೈಡ್ ಸ್ವಲ್ಪ ನಿಮ್ಗೆ ಕ್ರೌಡಿ ಅನ್ಸ್ಬೋದು, ತುಂಬಾ ಏನೇನೋ ಬರ್ದ್ಬಿಟ್ಟಿದೀನಿ ಅಂತ ಅನ್ಕೊಂಬೇಡಿ. ಜಸ್ಟ್ ನಾನು ಗೈಡ್ಲೈನ್ ಏನಿದೋ ಹೇಳ್ತಾ ಇದ್ದೀನಿ. ಇದ್ರೊಳಗೆ ನಿಮ್ಗೆ ಗೊತ್ತಾಗ್ಬೇಕಾಗಿತ್ತು ಮೈಲ್ಡ್ ಕೇಸಸ್ಗೆ ಏನೇನ್ ತರ ಟ್ರೀಟ್ಮೆಂಟ್ ಕೊಡ್ಬೋದು. ಪ್ಯಾರಾಸ್ಟಮಾಲು, ಮಲ್ಟಿವಿಟಮಿನ್ ಟ್ಯಾಬ್ಲೆಟ್ಸ್, ಕೆಲವು ಜನಕ್ಕೆ ಇನ್ಹೇಲರ್ಸ್ ಕೊಡ್ತಾರೆ, ಕೆಲವು ಜನಕ್ಕೆ ಐವರ್ಮೆಕ್ಟಿನ್ ಕೊಡ್ತಾರೆ. ಇದೆಲ್ಲ ಫಿಸಿಷಿಯನ್ ನೀವು ಕನ್ಸಲ್ಟ್ ಮಾಡಿ ತಗೊಳ್ಬೇಕು. ನೆಕ್ಸ್ಟ್ ಮಾಡರೇಟ್ ಕೇಸಸ್ ಅಂತವ್ರಿಗೆ ವಾರ್ಡ್ ಅಲ್ಲಿ ಸದುಪಾಯದಲ್ಲಿ ಆಕ್ಸಿಜನ್ ಬೇಕಾಗ್ಬೋದು, ಅವ್ರಿಗೆ ಆಕ್ಸಿಜನ್ ಕಾನ್ಸಂಟ್ರೇಟರ್ಸ್ ಆಗಿರ್ಬೋದು, ಇಲ್ಲ ಆಕ್ಸಿಜನ್ ಸಿಲಿಂಡರ್ ನಿಂದ ಡೆಲಿವರ್ ಮಾಡ್ಬೋದು. ನಾನಿಲ್ಲಿ ಯಾಕೆ ಈ ಸ್ಲೈಡ್ ನ ಇಂಟ್ರೊಡ್ಯೂಸ್ ಮಾಡಿದ್ದೀನಿ ಅಂದ್ರೆ, ಈ ಮಾಡರೇಟು ಸಿವಿಯರ್ ಕೇಸಸ್ ಅಲ್ಲಿ ಸ್ಟಿರಾಯ್ಡ್ಸ್ ಓರಲ್ ಆಗ್ಲಿ ಇಂಜೆಕ್ಷನ್ಸ್ ಆಗ್ಲಿ ಕೊಡೋದಕ್ಕೆ ಗವರ್ನಮೆಂಟ್ ಗೈಡ್ಲೈನ್ ಇದೆ. ಎದಕ್ಕೆ ಈ ಪಾಯಿಂಟ್ ನ ನಾನು ಮತ್ತೆ ಸ್ಟ್ರೆಸ್ ಮಾಡ್ತಿದ್ದೀನಿ ಅಂದ್ರೆ, ರೀಸೆಂಟ್ ಆಗಿ ನಮ್ಗೆ ತುಂಬಾ ಜನ ಪೇಷಂಟ್ಸ್ ಬರ್ತಿದ್ದಾರೆ, ಮ್ಯೂಕರ್ ಮೈಕೋಸಿಸ್ ಜಾಸ್ತಿ ಆಗಿದೆ. ಈ ಮ್ಯೂಕರ್ ಮೈಕೋಸಿಸ್ ಸಂದರ್ಭದಲ್ಲಿ ಗವರ್ನಮೆಂಟ್ ಹೇಳಿದಲ್ಲ ಮೇಡಮ್ ಸ್ಟಿರಾಯ್ಡ್ಸ್ ಕೊಡಬಾರ್ದು ಅಂತ.
ಸ್ಟಿರಾಯ್ಡ್ಸ್ ಮಾತ್ರನೇ ಮ್ಯೂಕರ್ ಮೈಕೋಸಿಸ್ ಆರ್ ಬ್ಲಾಕ್ ಫಂಗಸ್ಗೆ ಕಾರಣ ಅಲ್ಲ, ಅದಕ್ಕೆ ತುಂಬಾ ರೀಸನ್ಸ್ ಇದೆ. ಸೊ ಸ್ಟಿರಾಯ್ಡ್ಸ್ ಅನ್ನೋದು ಗವರ್ನಮೆಂಟ್ ಗೈಡ್ಲೈನ್ ಮಾಡರೇಟ್ ಟು ಸಿವಿಯರ್ ಕೇಸಸ್ ನಲ್ಲಿ ಫಿಸಿಷಿಯನ್ ಅವ್ರದ್ದು ಸ್ಟೇಟಸ್ ನೋಡ್ಕೊಂಡು ಅವ್ರ ಆರೋಗ್ಯ ಸ್ಥಿತಿ ನೋಡ್ಕೊಂಡು ಬೇಕಾಗೋ ಸಿಚುವೇಶನ್ ಅಲ್ಲಿ ಕೊಡ್ತಾರೆ, ಅದು ಲೋ ಡೋಸಸ್ ನಲ್ಲಿ ಕೊಡ್ತಾರೆ. ಸೊ ಹಂಗಾಗಿ ಫಿಸಿಷಿಯನ್ ನ ನೀವು ಬ್ಲೇಮ್ ಮಾಡಂಗಿಲ್ಲ, ಸ್ಟಿರಾಯ್ಡ್ಸ್ ಕೊಟ್ಟಿದ್ದಾರೆ ಅದಕ್ಕೆ ಮ್ಯೂಕರ್ ಮೈಕೋಸಿಸ್ ಬಂದಿದೆ ಅಂತ. ಅದಕ್ಕೆ ರೀಸನ್ಗಳು ತುಂಬಾ ಇದ್ದಾವೆ, ಅನೇಕ ಆಲ್ರೆಡಿ ಪ್ರೀವಿಯಸ್ ವೆಬಿನಾರ್ಸ್ ನಲ್ಲೆಲ್ಲ ನೀವು ಕೇಳ್ಕೊಂಡಿದ್ದೀರಾ. ಸೊ ಅದಕ್ಕೋಸ್ಕರ ಅಂತ ನಾನು ಹೇಳಕ್ಕೆ ಈ ಸ್ಲೈಡ್ ನ ಇಂಟ್ರೊಡ್ಯೂಸ್ ಮಾಡಿದ್ದೀನಿ. ಮಾಡರೇಟ್ ಕೇಸಸ್ ಅಲ್ಲಿ ಅದೇ ಆಕ್ಸಿಜನ್ ಕಾನ್ಸಂಟ್ರೇಟರ್ ಆಗ್ಲಿ, ಆಕ್ಸಿಜನ್ ಸಿಲಿಂಡರ್ ಇಂದ ಆಕ್ಸಿಜನ್ ತಗೊಬಹುದು, ಆಂಟಿಕೋಯಾಗ್ಲೆಂಟ್ಸ್ ಅಂದ್ರೆ ರಕ್ತ ಗೂಡ್ ಕಟ್ಟಾಗಿ ಹೆಪಾರಿನ್, ಲೋ ಮಾಲಿಕ್ಯುಲರ್ ವೆಯ್ಟ್ ಹೆಪಾರಿನ್ ಅಂತ ಹೇಳ್ತೀವಿ, ಅದು ಸ್ಟಿರಾಯ್ಡ್ಸ್ ಇಂಥವೆಲ್ಲ ಇರುತ್ತೆ. ಅವ್ರೆಲ್ಲರಿಗೂ ಮಾನಿಟರಿಂಗ್ ಬೇಕು. ತುಂಬಾ ಬ್ಲಡ್ ಇನ್ವೆಸ್ಟಿಗೇಷನ್ಸ್ ಪ್ರೋಟೋಕಾಲ್ ಪ್ರಕಾರನೇ ದಿನಕ್ಕೂ ಇಲ್ಲ 2 ದಿನಕ್ಕೊಂದ್ಸಾರಿ ಇಲ್ಲ 3 ದಿನಕ್ಕೊಂದ್ಸಾರಿ ರಿಪೀಟ್ ಮಾಡೋದಿರುತ್ತೆ. ಇಂಥವ್ರಿಗೆ CT ಸ್ಕ್ಯಾನ್ ಅಂದ್ರೆ HRCT ಅಂತೀವಲ್ವಾ, ಹೈ ರೆಸಲ್ಯೂಷನ್ CT ಅಂತ, ಆ ಚೆಸ್ಟ್ ಅವೆಲ್ಲ ಮಾಡ್ಬೇಕಾಗತ್ತೆ. ಸೀರಿಯಲ್ ಚೆಸ್ಟ್ ಎಕ್ಸ್ರೇಸ್ ಫೆಸಿಲಿಟಿ ಇಲ್ದಿದ್ದ ಕಡೆ ಸೀರಿಯಲ್ ಚೆಸ್ಟ್ ಎಕ್ಸ್ರೇಸ್ ತಗೊಂತಾರೆ. ಸಿವಿಯರ್ ಕೇಸಸ್ ಅಲ್ಲಿನೂ ಇದೇ ತರ ವೆಂಟಿಲೇಟರ್ ಮಾತ್ರ ಬೇಕಾಗತ್ತೆ. ಅದ್ರದ್ದು ಮ್ಯಾನೇಜ್ಮೆಂಟ್ ಎಲ್ಲ ಹೆಲ್ತ್ ಕೇರ್ ವರ್ಕರ್ಸ್ ನೋಡ್ಕೊಂತಾರೆ. ಬಟ್ ಅವರಿಗೆ ಸಿವಿಯರ್ ಕೇಸಸ್ಗೆ ವೆಂಟಿಲೇಟರ್ ಸಪೋರ್ಟ್ ಬೇಕಾಗತ್ತೆ. ಇವ್ರಿಗೂ ಮಾಡರೇಟ್ ಕೇಸಸ್ ತರನೇ ಸ್ಟಿರಾಯ್ಡ್ಸು, ಲೋ ಮಾಲಿಕ್ಯುಲರ್ ವೇಟ್ ಹೆಪಾರಿನ್ ಅಂದ್ರೆ ರಕ್ತ ಗೂಡ್ ಕಟ್ದಾಗೆ ಮಾತ್ರೆಗಳು ಇವೆಲ್ಲನೂ ಬೇಕಾಗತ್ತೆ. ಅವ್ರಿಗೆ ಇನ್ನ ಸ್ವಲ್ಪ ದಿನಕ್ಕೂ ಮಾನಿಟರ್ ಮಾಡೋ ಅಂದ್ರೆ ಮಾಡರೇಟ್ ಕೇಸಸ್ಗಿಂತ ಇವ್ರಿಗೆ ಇನ್ನ ಸ್ವಲ್ಪ ಫ್ರೀಕ್ವೆಂಟ್ ಆಗಿ ಮಾನಿಟರ್ ಮಾಡ್ಕೊಂತಾ ಇರ್ತಾರೆ. ಇನ್ನ ನೀವೆನ್ನ ಕೇಳ್ಬೋದು ನೆಕ್ಸ್ಟ್ ರೆಮ್ಡೆಸಿವಿರ್, ಟೊಸಿಲಿಜುಮ್ಯಾಬ್ ಅಂತ. ಇದ್ರನ್ನ ಫುಲ್ ಫಿಸಿಷಿಯನ್ ಡಿಸ್ಕ್ರಿಷನ್, ಯಾರಿಗ ಸ್ಟಾರ್ಟ್ ಮಾಡಬಾರ್ದು, ಸ್ಟಾರ್ಟ್ ಬೇಕು ಅನ್ನೋದೆಲ್ಲ ಫಿಸಿಷಿಯನ್ಸ್ ಡಿಸೈಡ್ ಮಾಡ್ತಾರೆ. ಇದು ಎದಕ್ ಹೇಳ್ತಿದ್ದೀನಿ ಅಂದ್ರೆ ಮಾಡರೇಟ್ ಟು ಸಿವಿಯರ್ ಕೇಸಸ್ ಮಾತ್ರನೇ ಎರಡು ಮೆಡಿಸಿನ್ಸ್ ಬೇಕಾಗತ್ತೆ. ರೆಮ್ಡೆಸಿವಿರ್ ಅನ್ನೋದು ಆಂಟಿವೈರಲ್ ಮೆಡಿಕೇಶನ್, ಟೊಸಿಲಿಜುಮ್ಯಾಬ್ ಅನ್ನೋದು ಬಯೋಲಾಜಿಕಲ್ ಮೆಡಿಕೇಶನ್. ಇವೆರಡೂನು ನೀವು ಮನೇಲಿ ತಗೊಳಕ್ ಆಗಲ್ಲ. ಇವೆರಡು ಮೆಡಿಕೇಶನ್ಸ್ ನೀವು ಹಾಸ್ಪಿಟಲ್ ಸ್ಟೇ ನಲ್ಲೇ, ಅದು ಅಂಡರ್ ಸೂಪರ್ವಿಷನ್ ಅಂದ್ರೆ ಡಾಕ್ಟರ್ ಕೆಳಗೆ ನಾವು ಕಂಟಿನ್ಯೂಸ್ ಆಗಿ ಮಾನಿಟರ್ ಮಾಡ್ಕೊಂಡೆ ಈ 2 ತರ ಮೆಡಿಸಿನ್ಸ್ ನ ಅಡ್ಮಿನಿಸ್ಟರ್ ಮಾಡ್ಬೇಕಾಗತ್ತೆ. ನೆಕ್ಸ್ಟ್ ಮೈಲ್ಡ್ ಎಸಿಂಟಮ್ಯಾಟಿಕ್ ಕೇಸಸ್ಗೆ ಹೋಮ್ ಐಸೋಲೇಷನ್ ಗೈಡ್ಲೈನ್ಸ್ ಏನಿದೆ ಗವರ್ನಮೆಂಟ್ ಕಡೆಯಿಂದ ಅಂತ ಡಾಕ್ಟರ್ ಸ್ಫೂರ್ತಿ ಅವರು ಆಲ್ರೆಡಿ ಪ್ರೀವಿಯಸ್ ವೆಬಿನಾರ್ ನಲ್ಲಿ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಬಟ್ ಗವರ್ನಮೆಂಟ್ ಕಡೆಯಿಂದ ಏನ್ ಗೈಡ್ಲೈನ್ಸ್ ಇದೆ ಹೋಮ್ ಐಸೋಲೇಷನ್ಗೆ ಅಂತ ನಾನು ಇನ್ನೊಂದ್ಸಾರಿ ರಿಇನ್ಫೋರ್ಸ್ ಮಾಡ್ತಾ ಇದ್ದೀನಿ ಅಷ್ಟೇ. ಯಾರು ಎಲಿಜಿಬಲ್ ಹೋಮ್ ಐಸೋಲೇಷನ್? ಎಲ್ಲರೂ ಮಾಡ್ಕೊಬಹುದಾ? ಇಲ್ಲ, ಬರೇ ಎಸಿಂಟಮ್ಯಾಟಿಕ್ ಕೇಸಸ್, ಮೈಲ್ಡ್ ಕೇಸಸ್ ಮಾತ್ರನೇ ಮಾಡ್ಕೊಬೇಕು. ಅದನ್ನು ಮನಲ್ಲಿ ಯಾರನ್ನ ಒಬ್ರು ಕೇರ್ ಟೇಕರ್ ಇರ್ಬೇಕು, ಫಿಸಿಷಿಯನ್ ಜೊತೆ ಎವ್ರಿ ಟೈಮ್ ಸಂಪರ್ಕಿಸ್ತಾ ಇರ್ಬೇಕು. ಅದಲ್ದಾಗಿ ಮನಲ್ಲಿ ನಮ್ಗ ಫೆಸಿಲಿಟಿ ಇರ್ಬೇಕು, ರೂಮ್ ಐಸೋಲೇಷನ್ ಆಗ್ಲಕ್ಕೆ ಎಲ್ಲ ಇರ್ಬೇಕಲ್ವಾ, ಬೆಡ್ಸ್ ಸಪರೇಟ್ ಆಗಿ ಎಲ್ಲ ಮೇಂಟೈನ್ ಮಾಡಕ್ಕೆ ಅವೆಲ್ಲ ಮಾಡ್ಬೇಕು. ಯಾರ್ ಮಾಡ್ಬಾರ್ದು ಅಂದ್ರೆ ಇಮ್ಯುನೋ ಕಾಂಪ್ರಮೈಸ್ಡ್ ಪೇಷಂಟ್ಸ್, ಈ ಕ್ಯಾನ್ಸರ್ ಟ್ರೀಟ್ಮೆಂಟ್ ತಗೊಂಬೋರಾಗ್ಲಿ, HIV ಪೇಷಂಟ್ಸ್ ಆಗ್ಲಿ, ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಪೇಷಂಟ್ಸ್ ಆಗ್ಲಿ ಸಿಂಪ್ಟಮ್ಸ್ ಮೈಲ್ಡ್ ಇರ್ಬೋದು. ಬಟ್ ಅವ್ರು ಟೈಮ್ ಅಲ್ಲೇನೂ ಸ್ವಲ್ಪ ಫಾಸ್ಟ್ ಆಗಿ ಸ್ವಲ್ಪ ವರ್ಸನ್ ಆಗ್ಬೋದು ಅವ್ರ ಕಂಡೀಷನ್. ಅದ್ರಿಂದ ಅವ್ರನ್ನ ಹೋಮ್ ಐಸೋಲೇಷನ್ ಆಗಿ ತಗೊಂಬಲ್ಲ. 60 years ಮೇಲೆ ಇದ್ದಿದ್ದವ್ರಿಗೆ ಬೇರೆ ಅಂಡ್ ಡಯಾಬಿಟಿಸ್, ಶುಗರ್ ಕಾಯಿಲೆ ಇರೋರು, BP ಇರೋರಂತ ಅವ್ರ ಕಾಯಿಲೆ ಅವ್ರನ್ನು ಫಿಸಿಷಿಯನ್ ನಮ್ಗೆ ಓಕೆ ನೀವ್ ಇರ್ಬೋದು ಹೋಮ್ ಐಸೋಲೇಷನ್ ಅಂತ ಅಂದ್ರೆ ಇರ್ಬೋದು. ಇದ್ರ ಜೊತೆ ನಮ್ಗೆ ಗೈಡ್ಲೈನ್ ಪ್ರಕಾರ ಹೈಡ್ರಾಕ್ಸಿ ಕ್ಲೋರೋಕ್ವಿನ್ HCQs ಅಂತ ನೀವ್ ಕೇಳಿರ್ಬೋದು. ಫಸ್ಟ್ ವೇವ್ ಅಲ್ಲಿ ತುಂಬಾ ಇದು ಫೇಮಸ್, ಅಮೆರಿಕಾಗೂ ಕಳ್ಸಿದೀವಿ ನಾವು. ಇದ್ರನ್ನ ಇವಾಗ ಗೈಡ್ಲೈನ್ ಪ್ರಕಾರ ಇನ್ನ ತೆಗೆದಿಲ್ಲ. ಕಾಂಟ್ಯಾಕ್ಟ್ಸ್ಗೆ ಅಂದ್ರೆ ಯಾರು ಕೇರ್ ತಗೊಂತಾರೋ ಕೋವಿಡ್ ಪೇಷಂಟ್ಸ್ಗೆ ಅಂತ ಅವ್ರಿಗೆ ಈ ಮೆಡಿಸಿನ್ ನ ಪ್ರೊಫೈಲಾಕ್ಸಿಸ್ ಆಗಿ ಕೊಡ್ಬೇಕು ಅಂತ ಇದೆ. ಬಟ್ ಕರೆಂಟ್ ಆಗಿ ಇಂಟರ್ನ್ಯಾಷನಲ್ ಆಗ್ಲಿ ನ್ಯಾಷನಲ್ ಲೆವೆಲ್ ಆಗ್ಲಿ ಡಾಕ್ಟರ್ಸ್ ನಲ್ಲಿ ಈ HCQs ನ ಅಡ್ಮಿನಿಸ್ಟ್ರೇಷನ್ ಯಾರು ಮಾಡ್ತಾ ಇಲ್ಲ. ನೆಕ್ಸ್ಟ್ ಮನಲ್ಲಿ ಹೆಂಗೆ ಮಾಡ್ಬೇಕು, ಇದಕ್ಕೆ ಇನ್ಸ್ಟ್ರಕ್ಷನ್ಸ್, ಪೇಷಂಟ್ಸ್ ಎಂತ ಪೇಷಂಟ್ಸ್ಗೆ ಅಂತ ಎಂತ ಗೈಡ್ಲೈನ್ಸ್ ಇದೆ, ಯಾರ್ ಕೇರ್ ಕೊಡ್ತಾರೋ ಅಂದ್ರೆ ಯಾರು ನೋಡ್ಕೊಂತಾ ಇರ್ತಾರೋ ಪೇಷಂಟ್, ಕೇರ್ ಗಿವರ್ಸ್ ಅಂತೀವಲ್ಲ, ಅವ್ರಿಗೆ ಏನ್ ಗೈಡ್ಲೈನ್ ಇದೆ ಅಂತ ಇದೆ. ಪೇಷಂಟ್ಸ್ಗೆ ಏನೇನ್ ಮಾಡ್ಬೇಕು, ಇವರು ಸಪರೇಟ್ ರೂಮ್ ಅಲ್ಲಿ, ಸ್ಪೆಷಲಿ ಬಾತ್ರೂಮ್ ಸಪರೇಟ್ ಇರುವಂತ ರೂಮ್ ಅಲ್ಲಿ, ಬೆಳಕು ಗಾಳಿ ಚೆನ್ನಾಗಿ ಆಡೋ ಅಂತ ರೂಮ್ ಅಲ್ಲಿ ಸಪರೇಟ್ ಆಗಿ ಐಸೋಲೇಟ್ ಆಗ್ಬೇಕು. ಈ ಐಸೋಲೇಟ್ ಆಗೋ ಅಂತ ಕಾಲದಲ್ಲಿ ಇದು ಸಪೋಸ್ ಯಾರನ್ನ ಪೇಷಂಟ್ಗೆ ಸಂಬಂಧಿಸಿದವರು ಕೇರ್ ಗಿವರ್ ನಮ್ಮ ರೂಮ್ಗೆ ಬಂದ್ರೆ ಖಂಡಿತ ಮಾಸ್ಕ್ ಹಾಕೊಳ್ಳೇಬೇಕು. ಅವ್ರಿಗೆ ಸೋಷಿಯಲ್ ಡಿಸ್ಟೆನ್ಸ್ ಈ 2 meters 6 feet ಅಂತೀವಲ್ಲ ಅದನ್ನ ಖಂಡಿತ
ಮೇಂಟೈನ್ ಮಾಡ್ತಾನೆ ಇರ್ಬೇಕು. ಡ್ಯೂರಿಂಗ್ ದ ಹೋಮ್ ಐಸೋಲೇಷನ್ ಅಲ್ಲಿ ಆ ಸ್ಟೇ ಅಲ್ಲಿ ಎಷ್ಟು ಇರುತ್ತೋ ಆ ಟೈಮ್ ಅಲ್ಲಿ ಚೆನ್ನಾಗಿ ಫ್ಲೂಯಿಡ್ಸ್ ತಗೊಬೇಕು. 5 to 8 ಗ್ಲಾಸ್ ವಾಟರ್ ಮಿನಿಮಮ್, ಅಂದ್ರೆ 3 to 4 ಲೀಟರ್ಸ್ ಕನ್ಸಂಪ್ಷನ್ ಮಾಡ್ಬೇಕು. ವಾಟರೇ ಅಲ್ಲ, ಈ ಲಿಕ್ವಿಡ್ ನೀವು ಟೀ ಅನ್ನ ತಗೊಬಹುದು, ಕಡ ಅಂತೀವಲ್ಲ, ಟರ್ಮರಿಕ್ ಮಿಲ್ಕ್, ಆಯುಷ್ ಗೈಡ್ಲೈನ್ಸ್ ಪ್ರಕಾರ ಅದನ್ನು ಗವರ್ನಮೆಂಟ್ ರೆಕಮೆಂಡ್ ಮಾಡುತ್ತೆ. ಟೀ, ಕೋಕೋನಟ್ ಮಿಲ್ಕ್, ಜ್ಯೂಸಸ್ ಏ ರೂಪದಲ್ಲಾದ್ರೂ 3 to 4 ಲೀಟರ್ಸ್ ಲಿಕ್ವಿಡ್ ನಾವು ಡೈಲಿ ಕನ್ಸಂಪ್ಷನ್ ಮಾಡ್ಬೇಕು. ಅದಲ್ದಾಗೆ ಫ್ರೀಕ್ವೆಂಟ್ ಹ್ಯಾಂಡ್ ವಾಷಿಂಗು, ಸೋಪ್ ವಾಟರ್ ನಿಂದ ಅಥವಾ ಸ್ಯಾನಿಟೈಸರ್ ನಿಂದ ಆಗ್ಲಿ 40 ಸೆಕೆಂಡ್ಸ್ ಅಂದ್ರೆ 40 ಸೆಕೆಂಡ್ ವರೆಗೂ ತೊಳೆಯೋದು ಪ್ರಕ್ರಿಯೆ ಎಲ್ಲ ನಮ್ ಸ್ಫೂರ್ತಿ ಅವ್ರು ಹೇಳ್ಸ್ಕೊಟ್ಟಿದಾರಲ್ಲ ಅದೇ ರೀತಿಯಲ್ಲಿ ಮಾಡ್ಬೇಕು. ನೆಕ್ಸ್ಟ್ ನಾವಿನ ಈ ಸೆಲ್ ಫೋನು, ಐಪ್ಯಾಡು ಇಲ್ಲ ಅಥವಾ ಟ್ಯಾಬ್ಲೆಟ್ ಇವೆಲ್ಲದನ್ನು ಶೇರ್ ಮಾಡ್ಬಾರ್ದು. ಬ್ಲಾಂಕೆಟ್ಸ್ ಆಗ್ಲಿ, ಅವ್ರು ಯಾರಿಗೆ ಕೋವಿಡ್ ಪಾಸಿಟಿವ್ ಇರ್ತಾರೋ ಅವ್ರು ಹೋಮ್ ಐಸೋಲೇಟ್ ಆಗಿ ಅವ್ರ ಸಾಮಾನೆಲ್ಲ ಸಾಧ್ಯವಾಗಿದ್ದಷ್ಟು ಶೇರ್ ಮಾಡಬೇಡಿ. ಅಕಸ್ಮಾತ್ ಆಗಿ ಯೂಸ್ ಮಾಡ್ಬೇಕಂತ ಪರಿಸ್ಥಿತಿ ಬಂದ್ರೆ ಪದೇ ಸರ್ಫೇಸ್ ಡಿಸ್ಇನ್ಫೆಕ್ಟೆಂಟ್ಸ್ ಅಂತೀವಿ, ಅಂದ್ರೆ ವೈರಸ್ ಪಾರ್ಟಿಕಲ್ ಮೇಲೆ ಇದ್ರಿಂದ ನಾವು ಅದನ್ನ ಸ್ಟೆರಿಲೈಸ್ ಮಾಡುವಂತ ಪದ್ಧತಿ. ಅದ್ರಿಗೆ ಚೀಪೆಸ್ಟ್ ಟೆಕ್ನಿಕ್ ಏನಂದ್ರೆ ತುಂಬಾ ಚೀಪ್ ಆಗಿ 1% ಸೋಡಿಯಂ ಹೈಪೋಕ್ಲೋರೈಡ್, ಅಂದ್ರೆ ನಮ್ ಬ್ಲೀಚ್ ಅಂತ ನಾವು ಮಾರ್ಕೆಟ್ ನಲ್ಲಿ ಸಿಗೋದು ತುಂಬಾ ಪರ್ಸೆಂಟೇಜ್ ನಲ್ಲಿ ಸಿಗತ್ತೆ. ನಮ್ಗೆ ಬೇಕಾಗಿದ್ದು 1% ನಾವು ಸರ್ಫೇಸ್ ಡಿಸ್ಇನ್ಫೆಕ್ಟ್ ಮಾಡ್ಬೇಕು. ಅದನ್ನ ತರ ಪ್ರಿಪೇರ್ ಮಾಡ್ಬೇಕಂತ ಯೂಟ್ಯೂಬ್ ಅಲ್ಲಿ ತುಂಬಾ ಒಳ್ಳೆ ವಿಡಿಯೋಸ್ ಇದ್ದಾವೆ, ನಾನ್ ಬೇಕಾದ್ರೆ ಲಿಂಕ್ ಶೇರ್ ಮಾಡ್ತೀನಿ. ಇದ್ರೊಳಗ ಯಾಕೆ ನಾನು ಶೇರ್ ಮಾಡಿಲ್ಲ ಅಂದ್ರೆ ಆ ಬ್ಲೀಚಿಂಗ್ ಪೌಡರ್ ತುಂಬಾ ಲೈಕ್ ಸೋಡಿಯಂ ಹೈಪೋಕ್ಲೋರೈಡ್ ಸೊಲ್ಯೂಷನ್ ಅನ್ನೋದು ಮಾರ್ಕೆಟ್ ಅಲ್ಲಿ ತುಂಬಾ ಕಾನ್ಸಂಟ್ರೇಷನ್ಸ್ ನಲ್ಲಿ ಅವೈಲಬಲ್ ಇರುತ್ತೆ. ಆ ಅವೈಲಬಲ್ ಇರೋದನ್ನ ಕಾನ್ಸಂಟ್ರೇಷನ್, ಈಚ್ ಕಾನ್ಸಂಟ್ರೇಷನ್ ಗೆ ಡೈಲ್ಯೂಷನ್ ಡಿಫರೆಂಟ್ ಇರುತ್ತೆ 1% ತಗೊಂಡ್ಬರ್ಲಕ್ಕೆ. ಸೊ ಹಂಗಾಗಿ ಕಾಮನ್ ಆಗಿ 5% ಅಥವಾ 10% ಕ್ಯಾಲ್ಕುಲೇಷನ್ ಗೆ ಈಸಿ ಆಗಿದ್ರಿಂದ ಅವೆರಡನ್ನ ಸಿಕ್ಕಿದ್ರೆ ನೀವು ಯೂಸ್ ಮಾಡ್ಬೋದು. ಇಲ್ಲ ಇವೆಲ್ಲ ನಮ್ ತಲೆನೋವು ಆಗೋದಿಲ್ಲ ಅಂದ್ರೆ ಅಮೆಝಾನ್ ಅಲ್ಲಿ ತುಂಬಾ ಈಸಿಯಾಗಿ ಆಲ್ಕೋಹಾಲ್ ಬೇಸ್ಡ್ ಸರ್ಫೇಸ್ ಡಿಸ್ಇನ್ಫೆಕ್ಟೆಂಟ್ ಸಿಗುತ್ತೆ, ಅದನ್ನ ಯೂಸ್ ಮಾಡ್ಬೋದು. ಎವ್ರಿ ಟೈಮ್ ಪೇಷಂಟ್ ಯೂಸ್ ಮಾಡಿದ್ದು ಕಾಮನ್ ಸ್ಪೇಸಸ್ ನಲ್ಲಿ ನೆಲ್ಲನ ಯೂಸ್ ಮಾಡ್ತಾ ಇದ್ರೆ ಆ ಸರ್ಫೇಸ್ ನೆಲ್ಲ ನಾವು ಡಿಸ್ಇನ್ಫೆಕ್ಟೆಂಟ್ ಯೂಸ್ ಮಾಡಿ ಕ್ಲೀನ್ ಮಾಡ್ತಾ ಇರ್ಬೇಕು ಮಾಪ್ ನಿಂದ. ನೆಕ್ಸ್ಟ್ ಮಾಸ್ಕ್ ಧರಿಸೋದು ತುಂಬಾ ಇಂಪಾರ್ಟೆಂಟ್. ಗವರ್ಮೆಂಟ್ ಗೈಡ್ಲೈನ್ ಪ್ರಕಾರನು 3 ಲೇಯರ್ ಸರ್ಜಿಕಲ್ ಮಾಸ್ಕ್ ಅಡ್ವೈಸಬಲ್. ಬರೇ ಕ್ಲಾತ್ ಮಾಸ್ಕ್ ಸರಿ ಹೋಗಲ್ಲ. ಐಸೋಲೇಷನ್ ಇರೋ ಕಾಲಕ್ಕೆ ಕೇರ್ ಗಿವರ್ಗೂ ಪೇಷಂಟ್ಗೂ ಮಧ್ಯದಲ್ಲಿ ಎವ್ರಿ ಟೈಮ್ ಏನೇನು ಇದಿದ್ರೆ ಕೆಲಸ ಇದ್ರೇನು N95 ಮಾಸ್ಕ್ ಯೂಸ್ ಮಾಡ್ಬೇಕು, ಪ್ರಿಫರಬಲಿ ಯೂಸ್ ಮಾಡ್ಬೇಕು ಅಂತಾನೆ ಗೈಡ್ಲೈನ್ ಇದೆ. ಈ N95 ಮಾಸ್ಕ್ ಅನ್ನೋದು ಕಾಸ್ಟ್ 150 ನಿಂದ 250 ರುಪೀಸ್ ವರೆಗೂ ಲೈಕ್ ಗುಡ್ ಕ್ವಾಲಿಟಿ ಮಾಸ್ಕ್ ಮಾರ್ಕೆಟ್ ನಲ್ಲಿ ಇದೆ. ಅದನ್ನ ಹೆಂಗಾರ ಯೂಸ್ ಮಾಡೋ ಪದ್ಧತಿ ಏನನ್ನ ಇದಾ ಅಂತ ಕೇಳ್ಬೋದು ನೀವೆಲ್ಲರೂ. ಅದನ್ನ ಲಾಸ್ಟ್ ನಲ್ಲಿ ನಾನು ಒಂದ್ಸರಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ಮಾಸ್ಕ್ ಏನಂತ ಇದು ಕಂಟಿನ್ಯೂಸ್ ಆಗಿ 8 ಗಂಟೆವರೆಗೂ ನಾವು ಯೂಸ್ ಮಾಡ್ಬೋದು. ಅದಾದ್ಮೇಲೆ ಡಿಸ್ಕಾರ್ಡ್ ಮಾಡ್ಬೇಕಾಗತ್ತೆ. ಎಸ್ಪೆಷಲಿ ವೆಟ್ ಆಗೋದಾಗ್ಲಿ, ಸಾಯಿಲ್ ಅಂದ್ರೆ ಒಳಗೆ ಮೇಕಪ್ ತರ ಹಾಕೊಂಡು ಒಳಗೆಲ್ಲ ಗಲೀಜಾದ್ರೆ ಅದನ್ನ ಡಿಸ್ಕಾರ್ಡ್ ಮಾಡ್ಬೇಕಾಗತ್ತೆ. ಡಿಸ್ಕಾರ್ಡ್ ಮಾಡೋದಕ್ಕೆ ಮುಂಚೆ ಡಸ್ಟ್ಬಿನ್ ನಲ್ಲಿ ನೀವು ಸರ್ಫೇಸ್ ಡಿಸ್ಇನ್ಫೆಕ್ಟೆಂಟ್ ಏನ್ ಯೂಸ್ ಮಾಡ್ತಾ ಇದೀರೋ, ಅಂದ್ರೆ ಈ 1% ಸೋಡಿಯಂ ಹೈಪೋಕ್ಲೋರೈಡ್ ಸೊಲ್ಯೂಷನ್ ಆಗಿರ್ಬೋದು, ಆಲ್ಕೋಹಾಲ್ ಬೇಸ್ಡ್ ಆಗಿರ್ಬೋದು, ಚೆನ್ನಾಗಿ ಸ್ಪ್ರೇ ಮಾಡ್ಬಿಟ್ಟು ಡಸ್ಟ್ಬಿನ್ ಹಾಕ್ಬೇಕಾಗತ್ತೆ. ನೆಕ್ಸ್ಟ್ ಫಾಲೋ ರೆಸ್ಪಿರೇಟರಿ ಎಟಿಕ್ವಿಟ್ಸ್ ಆಲ್ ದ ಟೈಮ್, ಅಂದ್ರೆ ನೀವು ಮಾಸ್ಕ್ ಹಾಕೊಬಹುದು, ಮಾಸ್ಕ್ ಸರಿಯಾಗಿ ಹಾಕೊಬಹುದು. ಸ್ನೀಸ್ ಮಾಡಿದ್ರೇನು, ಅಂದ್ರೆ ನಾವು ಅಕ್ಷಿಗಳು ಬಂದ್ರೆ ಆಗ್ಲಿ, ಕಾಫ್ ಮಾಡಿದ್ರೆ ಆಗ್ಲಿ ಚೆನ್ನಾಗಿ ಕವರ್ ಮಾಡ್ಕೊಬೇಕು. ಇವೆಲ್ಲ ಫಾಲೋ ಮಾಡ್ಬೇಕು. ನೆಕ್ಸ್ಟ್ ಪೇಷಂಟ್ ಸೆಲ್ಫ್ ಮಾನಿಟರ್ ಹೆಂಗ್ ಮಾಡ್ಕೊಬೇಕು ಅಂತ ಇದನ್ನ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದಾರೆ. ಅಗೈನ್ ಟೆಂಪರೇಚರು, ಆಕ್ಸಿಜನ್ ಪಲ್ಸ್ ಆಕ್ಸಿಮೀಟರ್ ಮನೆಯಲ್ಲಿ ಒಂದು ಆಲ್ಮೋಸ್ಟ್ ಆಲ್ ಕಂಪಲ್ಸರಿ ಎಲ್ಲರೂ ಪರ್ಚೇಸ್ ಮಾಡಿದ್ದಾರೆ. ಅದರಿಂದ ಚೆಕ್ ಮಾಡ್ಬೇಕಾಗತ್ತೆ. ಗವರ್ನಮೆಂಟ್ ಈ ತರ ಮಾನಿಟರಿಂಗ್ ಚಾರ್ಟ್ ಒಂದು ಮಾಡ್ಕೊಳ್ಳಿ ಅಂತ ಕೊಟ್ಟಿದ್ದಾರೆ. ಏನು ಇದ್ರೊಳಗೆ ಅಂದ್ರೆ ಫಸ್ಟ್ ಕಾಲಮ್ ಅಲ್ಲಿ ನೀವು ನೋಡ್ತಾ ಇರ್ಬೋದು, ಅದ್ರೊಳಗೆ ಯಾವತ್ತಿನ ದಿವಸ 10 ಡೇಸ್ ಯಾವತ್ತು ಹೋಮ್ ಐಸೋಲೇಷನ್ ಮಾಡ್ತಾರೋ ಆ ಡೇಸ್ ಎಲ್ಲಾನು ನೋಟ್ ಮಾಡ್ಬೇಕು. 4th ಅವರ್ಲಿ ಟೈಮಿಂಗ್ನು ನೋಟ್ ಮಾಡ್ಬೇಕು. ಸೆಕೆಂಡ್ ಕಾಲಮ್ ಅಲ್ಲಿ ಟೆಂಪರೇಚರ್ ರಿಕಾರ್ಡಿಂಗ್ 4th ಅವರ್ಲಿ ಏನೇನಿದೆ, ಎಷ್ಟೆಷ್ಟು ಬರ್ತಾ ಇದೆ ಅಂತ ನೋಡ್ಬೇಕು. ಹಾರ್ಟ್ ರೇಟ್, ನಮ್ಮ ಎದೆದು ಎಷ್ಟು ರೇಟ್ ಇದೋ ಅಂತ ಅದನ್ನ ನಿಮ್ ಪಲ್ಸ್ ಆಕ್ಸಿಮೀಟರ್ ನಲ್ಲೇನೆ ತೋರ್ಸತ್ತೆ. PR ಅಂತ ಕಾಣಿಸುತ್ತೆ. ಅದನ್ನ ಏನ್ ರೀಡಿಂಗ್ ಬರುತ್ತೋ ಅದ್ರನ್ನ ಅಲ್ಲಿ ಎಂಟರ್ ಮಾಡ್ತಾ ಇರ್ಬೇಕು. ಆಕ್ಸಿಜನ್ ಸ್ಯಾಚುರೇಷನ್ ನಿಮ್ ಆಕ್ಸಿಮೀಟರ್ ನಲ್ಲೇನೆ ಗೊತ್ತಾಗುತ್ತೆ. SpO2 ಅಂತ ತೋರ್ಸುತ್ತೆ. ಅದ್ರ ಕೆಳಗಿದ್ದು ಏನಿದು ಅದನ್ನ ಎಂಟರ್ ಮಾಡ್ಬೇಕು. ಅದಲ್ದಾಗಿ ನೀವು ಇವತ್ತು ನಿನ್ನಿಗಿಂತ ಚೆನ್ನಾಗಿ ಬೆಟರ್ ಆಗಿ ಫೀಲ್ ಆಗ್ತಿದ್ದೀರಾ, ವರ್ಸಾಗ ಫೀಲ್ ಆಗ್ತಿದ್ದೀರಾ, ಅದ್ರನ್ನು ನೆಕ್ಸ್ಟ್ ಕಾಲಮ್ ಅಲ್ಲಿ ಎಂಟರ್ ಮಾಡ್ಬೇಕು.
ಅದನಂತರ ಬ್ರೀತಿಂಗ್ ಅಂದ್ರೆ ಉಸಿರಾಡೋದು ನಿಮ್ಗೆ ಕಷ್ಟ ಆಗ್ತಾ ಇದಾ ಇಲ್ಲ ಸೇಮ್ ಇದಾ ಇಲ್ಲ ಬೆಟರ್ ಆಗ್ತಾ ಇದಾ ಇದನ್ನು ನೀವು ಮಾನಿಟರ್ ಮಾಡ್ಕೊಬೇಕು. ಇವೆಲ್ಲ 4th ಅವರ್ಲಿ ಮಾನಿಟರ್ ಮಾಡ್ಕೊಬೇಕು. ನಿಮ್ ಫಿಸಿಷಿಯನ್ ಸರಿ ನೀವು ಕಂಟಿನ್ಯೂಸ್ ಆಗಿ ಸಂಪರ್ಕಿಸ್ತಾ ಇರ್ಬೇಕು. ನೆಕ್ಸ್ಟ್ ಕೇರ್ ಗಿವರ್ಸ್, ಯಾರು ಪೇಷಂಟ್ಸ್ ನ ಕೋವಿಡ್ ಪೇಷಂಟ್ಸ್ ನ ನೋಡ್ಕೊಂತಾ ಇರ್ತಾರೋ ಅವ್ರಿಗೆ ಗವರ್ನಮೆಂಟ್ ಗೈಡ್ಲೈನ್ಸ್ ಏನು ಅಂತ, ಅವ್ರು ಹೆಂಗೆ ಮಾಸ್ಕ್ ನ ಹ್ಯಾಂಡಲ್ ಮಾಡ್ಬೇಕು, ಹ್ಯಾಂಡ್ ಹೈಜೀನ್ ಹೆಂಗ ಮಾಡ್ಬೇಕು, ಪೇಷಂಟ್ ಎನ್ವಿರಾನ್ಮೆಂಟ್ ಅಲ್ಲಿ ಏನ್ ಮಾಡ್ಬೇಕು, ಬಯೋಮೆಡಿಕಲ್ ವೇಸ್ಟ್ ಡಿಸ್ಪೋಸಲ್ ಹೆಂಗ ಮಾಡ್ಬೇಕು ಅಂತ ಇನ್ಸ್ಟ್ರಕ್ಷನ್ಸ್ ಇದೆ ಕೇರ್ ಗಿವರ್ಸ್ಗೆ. ಫಸ್ಟ್ ಈ ಮಾಸ್ಕ್ ಆಲ್ಮೋಸ್ಟ್ ಆಲ್ ಎಲ್ಲರಿಗೂ ಸೇಮ್ ಇದು. ಯಾರು ಮಾಸ್ಕ್ ಸರಿಯಾಗಿ ಅವರು ಸ್ಫೂರ್ತಿಯವ್ರು ಹೇಳ್ಸ್ಕೊಟ್ಟಿದ್ದಾರೆ ಚೆನ್ನಾಗಿ ನಮ್ಗೆ ಮಾಸ್ಕ್ ಹೆಂಗ್ ಹಾಕೊಬೇಕು ಅಂತ. ಯೂಶುವಲಿ N95 ಮಾಸ್ಕ್ ಅಲ್ಲಿ ಒಂದು ಮೆಟಲ್ ಕ್ಲಿಪ್ ಅನ್ನೋದು ಬರುತ್ತೆ, ಅದನ್ನು ಚೆನ್ನಾಗಿ ಪ್ರೆಸ್ ಮಾಡ್ಕೊಬೇಕು. ಕರೆಕ್ಟ್ ಆಗಿ ಸ್ನಗ್ ಆಗಿ ಫಿಟ್ ಆಗ್ಬೇಕು ಮಾಸ್ಕ್ ಕರೆಕ್ಟ್ ಆಗಿ ಇದಾ ಇಲ್ಲ ಅಂತ ಹೇಳಕ್ಕೆ ಒಂದು ಟೆಸ್ಟ್. ಸ್ಪೆಕ್ಟಕಲ್ಸ್ ಇರೋರು ಸ್ಪೆಕ್ಸ್ ಹಾಕೊಂಡ್ರೆ ಫಾಗಿಂಗ್ ಆಗ್ತಾ ಇದೆ ಅಂದ್ರೆ ಕರೆಕ್ಟ್ ಆಗಿ ಹಾಕೊಂಡಿಲ್ಲ ನೀವು ಮಾಸ್ಕ್ ಅಂತ. ಅದ್ ಫಾಗಿಂಗ್ ಇಲ್ಲ ಅಂದ್ರೆ ಕರೆಕ್ಟ್ ಆಗಿ ಎಲ್ಲಿ ಲೀಕ್ ಹೊಡಿತಾ ಇಲ್ಲ ಮಾಸ್ಕ್ ಅಲ್ಲಿ ಅಂತ ಉದ್ದೇಶ. ಸೊ ನೀವು ಹಾಕೊಂಡಿರ್ತಾರೆ ಮಾಸ್ಕ್ ಪದೇ ಪದೇ ಹಿಂಗೆ ಎಲ್ಲ ಟಚ್ ಮಾಡ್ತಿರ್ತಾರೆ ಜನ, ಅದನ್ನ ಮಾಡೇಬಾರ್ದು. ಲೂಸ್ ಆಗಿದೆ ಅಥವಾ ನೀವು ಏನನ್ನ ಸ್ವಲ್ಪ ಪೊಸಿಷನ್ ಮೇಂಟೈನ್ ಮಾಡ್ಬೇಕು, ಕರೆಕ್ಟ್ ಆಗಿ ಎಲ್ಲೆಲ್ಲೋ ಹೋಗಿದೆ ಅಂದ್ರೆ ಮಾಸ್ಕ್ ಈ ಸ್ಟ್ರಿಂಗ್ಸ್ ಏನಿರುತ್ತೋ ಅದ್ರನಿಂದನೇ ನೀವು ಅಡ್ಜಸ್ಟ್ ಮಾಡ್ಬೇಕಾಗ್ಲಿ. ಫ್ರಂಟ್ ಮಾಸ್ಕ್ ನಲ್ಲಿ ಮುಂದಿನ ಭಾಗದಲ್ಲಿ ಏನಿದೋ ಅದನ್ನ ಟಚ್ ಮಾಡೋದು ಅವಾಯ್ಡ್ ಮಾಡ್ಬೇಕು. ಇದಕ್ಕಂದ್ರೆ ವೈರಸ್ ಆಲ್ರೆಡಿ ಅಕಸ್ಮಾತ್ ಆಗಿ ಅಟ್ಮಾಸ್ಫಿಯರ್ ನ ಇದ್ರದ್ ಕೂತೋದು ನಿಮ್ಗೆ ಫ್ರಂಟ್ ಆಫ್ ದ ಮಾಸ್ಕ್ ಅಲ್ಲಿ. ಸೊ ಅದನ್ನ ಟಚ್ ಮಾಡಬಾರ್ದು. ಈಚ್ ಟೈಮ್ ನೀವು ಮಾಸ್ಕ್ ಹಾಕೊಂಡಿದ್ದು ತೆಗೆದಾದ್ಮೇಲೆ ವಾಶ್ ಮಾಡ್ಕೊಬೇಕು ಹ್ಯಾಂಡ್ಸ್. ಇದು ಎಸ್ಪೆಷಲಿ ನೀವು ಕೇರ್ ಗಿವರ್ ಒಂದೇ ರೂಮ್ ಅಲ್ಲಿ ಇದ್ದಾರೆ, ಕೆಲವು ಜನಕ್ಕೆ ಹೋಮ್ ಐಸೋಲೇಷನ್ ಅಲ್ಲಿ ಸಪರೇಟ್ ರೂಮ್ ಇಲ್ದಾಗಿರ್ಬೋದು ಅಂತ ಅವರು ಒಂದೇ ರೂಮ್ ಅಲ್ಲಿ ಕೇರ್ ಗಿವರು ಇದ್ದಾರೆ, ಪೇಷಂಟು ಇದ್ದಾರೆ ಅಂದ್ರೆ ಕಂಟಿನ್ಯೂಸ್ ಆಗಿ ಮಾಸ್ಕ್ ಸುಮಾರು ಹೊತ್ತು ನೀವು ಹಾಕೊಬೇಕಾಗತ್ತೆ. ನೆಕ್ಸ್ಟ್ ಹ್ಯಾಂಡ್ ವಾಶು. ಈ ಹ್ಯಾಂಡ್ ವಾಶ್ ಟೆಕ್ನಿಕ್ ಆಲ್ರೆಡಿ ವಿಡಿಯೋ ತೋರಿಸಿದ್ದಾರೆ, ನಾನು ಮತ್ತೆ ನಿಮ್ಗೆ ಇದು ರಿಪೀಟ್ ಮಾಡ್ತಾ ಇಲ್ಲ. ಈ ಹ್ಯಾಂಡ್ ವಾಶ್ ನಲ್ಲಿ ಈಚ್ ಅಂಡ್ ಎವ್ರಿ ಸ್ಟೆಪ್ ನಲ್ಲಿ ಒಂದು ಮೀನಿಂಗ್ ಇದೆ. ಎಲ್ಲಾ ಏರಿಯಾಸ್ ಕವರ್ ಆಗ್ಬೇಕು ಅಂತ ಉದ್ದೇಶದಿಂದ ಎಲ್ಲಾ ಸ್ಟೆಪ್ಸ್ ಇರೋದು. ಸೊ ಅದನ್ನ ನೀವು ಚೆನ್ನಾಗಿ ಮಾಡಿದ್ರೆ 40 to 60 seconds ಖಂಡಿತ ಆಗುತ್ತೆ. ನೀವು ಎಷ್ಟು ಫಾಸ್ಟ್ ಆಗಿ ಮಾಡ್ಲಕ್ ಹೋದ್ರೇನು ಈಚ್ ಸ್ಟೆಪ್ ನ ನೀವು ಎಲ್ಲದನ್ನು ಫಾಲೋ ಆದ್ರೆ ಮಿನಿಮಮ್ ಒಂದು 40 seconds ಆಗತ್ತೆ. ಇದನ್ನ ನೀವು ಸೋಪ್ ವಾಟರ್ ನಿಂದನ ಮಾಡ್ಬೋದು, ಸ್ಯಾನಿಟೈಸರ್ ನಿಂದನ ಮಾಡ್ಬೋದು. ಡರ್ಮಟಾಲಜಿಸ್ಟ್ ಆಗಿ ನಾನ್ ನಿಮ್ಗೆ ಅಡ್ವೈಸ್ ಮಾಡೋದು ಸೋಪ್ ವಾಟರ್ ನ ಯೂಸ್ ಮಾಡ್ರಿ. ಬಿಕಾಸ್ ನಾವು ತುಂಬಾ ಎಕ್ಸೆಮಾ ಕೇಸಸ್ ನೋಡ್ತಾ ಇದೀವಿ, ಅಂದ್ರೆ ಸ್ಯಾನಿಟೈಸರ್ಸ್ ಯೂಸ್ ಮಾಡಿ ಆಲ್ಕೋಹಾಲ್ ಬೇಸ್ಡ್ ಅಲರ್ಜಿಸ್ ತುಂಬಾ ನೋಡ್ತಾ ಇದೀವಿ. ಸೊ ಇಟ್ ಈಸ್ ಪ್ರಿಫರಬಲ್, ನಾನೆಲ್ಲ ನನ್ನ ಪೇಷಂಟ್ಸ್ ಕೇಳೋದು ಸೋಪ್ ಅಂಡ್ ವಾಟರ್ ನಿಂದ ಚೆನ್ನಾಗಿ ತೊಳ್ಕೊಳ್ರಿ. ಗವರ್ನಮೆಂಟ್ ಗೈಡ್ ಲೈನ್ ನಲ್ಲಿನೂ ಸೋಪ್ ಅಂಡ್ ವಾಟರ್ ನಿಂದನೂ ತೊಳಿಬಹುದು. ತೊಳೆದಾಗಿದ ತಕ್ಷಣ ಮಾಯಿಶ್ಚರೈಸರ್ ಹಚ್ಕೊಳ್ಳಿ. ನೆಕ್ಸ್ಟ್ ಆ ಕೇರ್ ಗಿವರ್ ಪೇಷಂಟ್ ಎನ್ವಿರಾನ್ಮೆಂಟ್ ಅಲ್ಲಿ ಏನೇನ್ ನೋಡ್ಕೊಬೇಕು ಅಂತ, ಅವ್ರದ್ದು ಸಂಬಂಧಿಸಿದ ಇವಾಗ ಅವ್ರದ್ದು ಕಫ ಡೈರೆಕ್ಟ್ ಆಗಿ ವಿತೌಟ್ ವೇರಿಂಗ್ ಗ್ಲೌಸ್ ನೀವು ಅವ್ರದ್ದು ಕಫ ಆಗ್ಲಿ ಇನ್ನೇನ ಕ್ಲೀನ್ ಮಾಡ್ಬೇಕಾಗಿದ್ದಾಗ್ಲಿ ಅದರ ಎಲ್ಲ ಮಾಡಕ್ಕೆ ಹೋಗ್ಬೇಡಿ. ಅವ್ರ ಫ್ಲೂಯಿಡ್ಸ್, ಬಾಡಿ ಫ್ಲೂಯಿಡ್ಸ್, ಎಸ್ಪೆಷಲಿ ಬಾಡಿ ಫ್ಲೂಯಿಡ್ಸ್ ಅಂದ್ರೆ ನಮ್ ಸಲೈವಾ ಆಗ್ಬೋದು, ಎಂಜ್ಲಿ ಅಂತೀವಲ್ಲ ಅದು, ಯೂರಿನ್ ಆಗ್ಲಿ, ಅವೆಲ್ಲದನ್ನು ನಾವು ಆತರ ವಿತೌಟ್ ವೇರಿಂಗ್ ಗ್ಲೌಸ್ ನ ಮೇಂಟೈನ್ ಮಾಡ್ಲಕ್ ಟಚ್ ಮಾಡ್ಲಕ್ ಹೋಗ್ಬೇಡಿ. ಈ ತರ ನಮ್ದು ಹೇಳಿದೀನಿ, ಬೇರೆ ತರ ಯುಟೆನ್ಸಿಲ್ಸ್ ಆಗ್ಲಿ ಅಂದ್ರೆ ಪಾತ್ರೆಗಳಾಗ್ಲಿ, ಸೆಲ್ ಫೋನು, ಐಪ್ಯಾಡು ಇಂಥವ್ ಏದನ್ನು ನೀವು ಶೇರ್ ಮಾಡ್ಕೊಬಾರ್ದು. ಪೇಷಂಟ್ ನಿಂದ ಮಾಡೋ ತರ ಇದ್ರೆ ಡಿಸ್ಇನ್ಫೆಕ್ಟೆಂಟ್ ಸ್ಪ್ರೇ ಮಾಡಿ ಯೂಸ್ ಮಾಡ್ಬೇಕಾಗತ್ತೆ. ಎಲ್ಲಾ ಹೋಮ್ ಬೇಸ್ಡ್ ಲೈಕ್ ಹೋಮ್ ಕುಕ್ಡ್ ಫುಡ್ ಏನ್ ಮಾಡಿರ್ತಾರೋ ಅದೆಲ್ಲ ಸಪರೇಟ್ ಆಗಿ ಪೇಷಂಟ್ಗೆ ಇಟ್ಕೊಂಡು ಯುಟೆನ್ಸಿಲ್ಸ್ ಪಾತ್ರೆಗಳೆಲ್ಲ ಪೇಷಂಟ್ಗೆ ಎವ್ರಿ ಟೈಮ್ ಯೂಸ್ ಮಾಡೋಕ್ ಮುಂಚೆ ಒಂದ್ಸರಿ ತುಳ್ದಿರ್ತೀರಾ. ಯೂಸ್ ಮಾಡಾದ್ಮೇಲೆ ಇಮಿಡಿಯೇಟ್ಲಿ ತುಂಬಾ ಹೊತ್ತು ಇಡ್ಬೇಡ್ರಿ ಪಕ್ಕಿಗೆ ಕಿಚನ್ ಅಲ್ಲಿ, ಇಮಿಡಿಯೇಟ್ಲಿ ನಾವು ಸೋಪ್ ವಾಟರ್ ನಿಂದ ಕ್ಲೀನ್ ಮಾಡ್ಬೇಕಾಗತ್ತೆ. ಈ ಟಾಯ್ಲೆಟ್ಸ್ ಅವೆಲ್ಲ ಯಾರನ್ನ ಕೇರ್ ಗಿವರ್ಸ್ ಕ್ಲೀನ್ ಮಾಡಿದ್ರೆ ಅವ್ರು ಇದೇ ತರ ಗ್ಲೌಸ್ ಹಾಕೊಂಡೆ ಮಾಡ್ಬೇಕಾಗತ್ತೆ. ಬಯೋಮೆಡಿಕಲ್ ವೇಸ್ಟ್, ಇದು ನಾನು ಸ್ವಲ್ಪ ಇಂಪಾರ್ಟೆಂಟ್ ಆಗಿ ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ. ನಾವ್ ಯೂಸ್ ಮಾಡೋ ಈ ಮಾಸ್ಕ್ಗಳು, ಟಿಶ್ಯೂಸ್ ಯೂಸ್ ಮಾಡ್ತೀವಿ, ಅದೆಲ್ಲನೂ ಎಲ್ಲಂದ್ರೆ ಅಲ್ಲಿ ಹಾಕಂಗಿಲ್ಲ. ಇಟ್ ಈಸ್ ಅ ಬಯೋಮೆಡಿಕಲ್ ವೇಸ್ಟ್, ಅಂದ್ರೆ ಕೋವಿಡ್ ವೈರಸ್ ಇರುವಂತ ಕಾಯಿಲೆ. ಇವಾಗ ಅದನ್ನ ನೀವ್ ಎಲ್ಲಂದ್ರೆ ಅಲ್ಲಿ ಡಿಸ್ಪೋಸ್ ಮಾಡಿದ್ರೆ ಅಕಸ್ಮಾತ್ ಆಗಿ ಆ ವೈರಸ್ ಏನನ್ನ ಆಕ್ಟಿವ್ ಇದ್ರೆ ಅದನ್ನ ಟಚ್ ಮಾಡಿದ್ರೆ ಬರೋ ಅವಕಾಶ ಇದೆ. ಅದ್ರನ್ನ ಬಯೋಮೆಡಿಕಲ್ ವೇಸ್ಟ್ ಹೆಂಗೆ ಮ್ಯಾನೇಜ್ ಮಾಡೋದಂದ್ರೆ, ನೀವು ಏನೇನ್ ಯೂಸ್ ಮಾಡಿರ್ತೀರಾ ಇಂತ ಟಿಶ್ಯೂಸ್ ಆಗ್ಲಿ ಮಾಸ್ಕ್ ಆಗ್ಲಿ ಒಂದ್ ಸಪರೇಟ್ ಡಸ್ಟ್ಬಿನ್ ಇಟ್ಕೊಂಡು ಅದ್ರೊಳಗೆ ಥ್ರೋ ಮಾಡ್ಬೇಕು. ಸರ್ಫೇಸ್ ಡಿಸ್ಇನ್ಫೆಕ್ಟೆಂಟ್ ಸ್ಪ್ರೇ ಮಾಡೋ ನಂತರ ಅದನ್ನ ಡೈರೆಕ್ಟ್ ಆಗಿ
3 ದಿನ ಸನ್ಲೈಟ್ ಅಲ್ಲಿ ನೀವು ಡೈರೆಕ್ಟ್ ಆಗಿ ಓಪನ್ ಮಾಡಿ ಇಡ್ಬೋದು. ಇಡಿದ್ರೆ 3 ಡೇಸ್ ಒಳಗೆ ವೈರಸ್ ಸತ್ತೋಗತ್ತೆ ಅಂತ ಸೈಂಟಿಫಿಕ್ ಡಾಟಾ ಹೇಳತ್ತೆ. ಅದರಿಂದ ನಿಮ್ಗೆ ಇದು ಆಲ್ಮೋಸ್ಟ್ ಆಲ್ ಸ್ಯಾನಿಟೈಸೇಷನ್ ಮನಲ್ಲೇ ಆಗಿದೆ, ಸ್ಟೆರಿಲೈಸೇಷನ್ ಆಗಿದೆ ಅಂತ ಅನ್ಮಾತ. ನೆಕ್ಸ್ಟ್ ಆಗಿದೆ, ಅದನ್ನ ಏನ್ ಮಾಡ್ಬೋದು? ಗವರ್ನಮೆಂಟ್ ಹೇಳೋ ಪ್ರಕಾರ ಏನಂದ್ರೆ, ಈ ಡಸ್ಟ್ಬಿನ್ ಅಲ್ಲಿ ಏನೇನು ಕಲೆಕ್ಟ್ ಮಾಡಿರ್ತೀರಾ, ಇವಾಗ ಮುನ್ಸಿಪಾಲಿಟಿ ಅಲ್ಲೆಲ್ಲ ಬಯೋಮೆಡಿಕಲ್ ವೇಸ್ಟ್ ನಾವು ಕಲೆಕ್ಟ್ ಮಾಡೋ ಪದ್ಧತಿ ಇಲ್ಲ. ಅಂತ ಕಡೆ ಸಪರೇಟ್ ಆಗಿ ಆ ಡಸ್ಟ್ಬಿನ್ ಆಗಿ ಇದ್ದಿದ್ದನ್ನ ಬರ್ನ್ ಮಾಡ್ಬೋದು. ಐಸೋಲೇಟೆಡ್ ಆಗಿ, ಎಲ್ಲಂದ್ರೆ ಅಲ್ಲ, ಒಂದ್ ಸ್ವಲ್ಪ ಐಸೋಲೇಟೆಡ್ ಆಗಿ ಎಲ್ಲನ ಒಂದು ಖಾಲಿ ಜಾಗದಲ್ಲಿ ಮಾಡ್ಬೇಕಾಗತ್ತೆ. ಇಲ್ಲ ನಮ್ ಕಾರ್ಪೊರೇಟ್ ಆಲ್ಮೋಸ್ಟ್ ಆಲ್ ಇಲ್ಲಿ ಇವಾಗ ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸಸ್ ನಲ್ಲೆಲ್ಲ ಬಯೋಮೆಡಿಕಲ್ ವೇಸ್ಟ್ ನ ಸಪರೇಟ್ ಆಗಿ ಕಲೆಕ್ಟ್ ಮಾಡೋ ಪದ್ಧತಿ ಇದೆ. ಅಂತ ಅವ್ರಿಗೆ ಡಬಲ್ ಲೇಯರ್ಡ್ ಅಂದ್ರೆ ಎರಡು ಬ್ಯಾಗ್ಸ್ ನಲ್ಲಿ ನೀವು ಯೆಲ್ಲೋ ಕಲರ್ ಬ್ಯಾಗ್ ಸಿಗುತ್ತೆ ಅನ್ನುವಂತ ಬಯೋಮೆಡಿಕಲ್ ವೇಸ್ಟ್, ಅದ್ರೊಳಗೆ ತುಂಬಿ ಎಲ್ಲ ನೀವು ಐಸೋಲೇಷನ್ ಎಲ್ಲ ಪೂರ್ತಿ ಆಗಿದ ತಕ್ಷಣ ಅವೆಲ್ಲ ಕಲೆಕ್ಟ್ ಮಾಡಿದ್ದೆಲ್ಲ ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ಬೋದು. ನೆಕ್ಸ್ಟ್ ಈ ಹೋಮ್ ಐಸೋಲೇಷನ್ ಯಾವಾಗ ಸ್ವಲ್ಪ ಸಿವಿಯರ್ ಆಗುತ್ತೆ, ಉಸಿರಾಟ ತುಂಬಾ ಜಾಸ್ತಿ ಕಷ್ಟ ಆಗ್ತಾ ಇದೆ ಅಂತ ಅವ್ರಿಗೆ, ಇಲ್ಲ ಅಥವಾ ಆಕ್ಸಿಜನ್ ಸ್ಯಾಚುರೇಷನ್ ಕಡಿಮೆ ಆಗ್ತಾ ಇದೆ, 94 ಮೇಂಟೈನ್ ಆಗ್ತಾ ಇಲ್ಲ, ಸಡನ್ ಆಗಿ ವರ್ಸನ್ ಆಗ್ತಾ ಇದ್ದೀವಿ ಆ ತರ, ಇಲ್ಲ ಸಡನ್ ಆಗಿ ಪೇಷಂಟು ಏನೇನೋ ಮಾತಾಡ್ತಾ ಇದ್ದಾರೆ, ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ, ಆ ಸಂದರ್ಭದಲ್ಲಿ, ಇಲ್ಲ ಫೀವರು ಕಾಫ್ ಆಗ್ಲಿ 7 ಡೇಸ್ ಕಾಫ್ ಅಲ್ಲ, ಫೀವರ್ ಎಸ್ಪೆಷಲಿ ಸಿವಿಯರ್ ಫೀವರ್ 100 ಮೇಲೆ ಹೊಡಿತಾ ಇದೆ, 7 ಡೇಸ್ ಆದ್ರೂ ಪ್ಯಾರಾಸಿಟಮಾಲ್ ತಗೊಂತಿದ್ರು, ಏನ್ ಮಾಡಿದ್ರು ಕಡಿಮೆ ಆಗ್ತಾ ಇಲ್ಲ ಅಂತ ಸಂದರ್ಭದಲ್ಲಿ ಹಾಸ್ಪಿಟಲ್ ಅಲ್ಲಿ ಡಾಕ್ಟರ್ನ ನೀವು ಅಡ್ಮಿಟ್ ಆಗೋ ಅವಕಾಶ ಇದೆ ಅವ್ರಿಗೆ. ಸೊ ಅವ್ರನ್ನ ಫಿಸಿಷಿಯನ್ ಕನ್ಸಲ್ಟ್ ಮಾಡಿ ಅಡ್ಮಿಟ್ ಆಗೋ ಅವಕಾಶ ಇರುತ್ತೆ. ಅವರು ಮೈಲ್ಡ್ ನಿಂದ ಅವಾಗ ಮಾಡರೇಟ್ ಹೋಗ್ತಾರೆ. ನೆಕ್ಸ್ಟ್ ಯಾವಾಗ ಏನ್ ಮಾಡ್ಬೇಕು ನಾನು ಐಸೋಲೇಷನ್, ಹೋಮ್ ಐಸೋಲೇಷನ್ 10 ದಿವಸ ನಂತರ, 10 ದಿವಸ ಅಂದ್ರೆ ಯಾವತ್ತಿನಿಂದ ತಗೊಬೇಕು. ಫಸ್ಟ್ ನಿಮ್ಗೆ ಸಿಂಪ್ಟಮ್ ಯಾವಾಗ ಕಾಣತ್ತೋ, ಈ ಜ್ವರ ಆಗ್ಲಿ, ಕಂಟ್ಲು ನೋವಾಗ್ಲಿ, ಇವು ಕಣ್ಣಲ್ಲಿ ಉರಿ, ಅದು ಫಸ್ಟ್ ಡೇ ಅಂತ ತಗೊಂತೀವಿ, ಮೊದಲನೇ ದಿನ. ಅವತ್ತಿನಿಂದ 10ನೇ ದಿವಸ ಆದ್ಮೇಲೆ ಹೋಮ್ ಐಸೋಲೇಷನ್ ಎಂಡ್ ಮಾಡ್ಬೋದು. ಈ 10 ದಿವಸದಲ್ಲಿ ಲಾಸ್ಟ್ 3 ದಿನ ಇರುತ್ತಲ್ವಾ, 7, 8, 9, 10, 10ನೇ ದಿವಸ ಫೀವರ್ ಇರಬಾರ್ದು ನಿಮ್ಗೆ, ಅವಾಗೆ ನೀವು ಹೋಮ್ ಐಸೋಲೇಷನ್ ಎಂಡ್ ಮಾಡ್ಬೋದು. ಇದು ಹೋಮ್ ಐಸೋಲೇಷನ್ ಬಗೆಗೆ ಗೈಡ್ಲೈನು. ಇದು ಆಲ್ಮೋಸ್ಟ್ ಆಲ್ ಸಿಮಿಲರ್ ಎಲ್ಲರಿಗೂ, ಬಟ್ ಗವರ್ನಮೆಂಟ್ ಕಡೆಯಿಂದ ಅದು ಗೈಡ್ಲೈನು. ನೆಕ್ಸ್ಟ್ ಪೋಸ್ಟ್ COVID-19 ಡಿಸ್ಚಾರ್ಜ್ ಗೈಡ್ಲೈನ್ಸ್ ಅಂದ್ರೆ ಕೋವಿಡ್ ಆಲ್ರೆಡಿ ಟ್ರೀಟ್ಮೆಂಟ್ ತಗೊಂಡಿದ್ದಾರೆ, ಹಾಸ್ಪಿಟಲ್ ಇಂದ ಡಿಸ್ಚಾರ್ಜ್ ಆಗಿ ಬಂದಿದ್ದಾರೆ ಅಂತ ಅವ್ರಿಗೆ ಎಂತ ಟ್ರೀಟ್ಮೆಂಟು ಅಂತ. ಇವ್ರಿಗೆ ಫಸ್ಟ್ ಗವರ್ನಮೆಂಟ್ ಹೇಳೋದು ಅವಾಯ್ಡ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್. ಹಾಸ್ಪಿಟಲ್ ಇಂದ ಮನೆಗೆ ವಾಪಸ್ ಬರೋ ಕಾಲಕ್ಕೆ ಸ್ವಂತ ವೆಹಿಕಲ್ ಪ್ರಿಫರಬಲಿ ಬರ್ಬೇಕಾಗತ್ತೆ, ಇಲ್ಲ ಅಂದ್ರೆ ಆಂಬ್ಯುಲೆನ್ಸ್ ಸದುಪಾಯ ಯೂಸ್ ಮಾಡ್ಕೊಬಹುದು. ಇವರು ಮನೆಗ್ ಬಂದಿದ ತಕ್ಷಣ ಎಲ್ಲ ಕೆಲಸ ರೆಸ್ಯೂಮ್ ಮಾಡ್ಕೊಬೇಕು ಅಂತಿಲ್ಲ, ಅಟ್ಲೀಸ್ಟ್ 7 ಡೇಸ್ ಮನಲ್ಲೇ ಇದ್ದು ಐಸೋಲೇಟ್ ಮಾಡ್ಕೊಬೇಕಾಗತ್ತೆ. ಅವರು ಈ 7 ದಿವಸ ಮನೇಲಿ ಏನಿರ್ತಾರೋ ಅವ್ರ ಮನೆಗೆ ಹಾಸ್ಪಿಟಲ್ ಇಂದ ಡಿಸ್ಚಾರ್ಜ್ ಬಂದಿದಾರಲ್ವಾ, ಮನೆಗೆ ನೋಡ್ಕೊಂಡ್ ಬರೋಣ ಅಂತ ವಿಸಿಟರ್ಸ್ ಬರ್ಬೋದು, ಅವ್ರನ್ನ ಅವಾಯ್ಡ್ ಮಾಡಿ. ನೋ ವಿಸಿಟರ್ಸ್, ಯಾರು ಬರ್ಬಾರ್ದು ನೆಕ್ಸ್ಟ್ 7 ಡೇಸ್ ವರ್ಗು. ನೀವು ಕಡಿಮೆ ಆಗೋಗಿದೆ ಅಂತ ಹೇಳಿ ವೆಡ್ಡಿಂಗು, ಪಾರ್ಟೀಸು, ಫ್ರೆಂಡ್ಸ್ ಜೊತೆ ಕಲಿಯೋದಾಗ್ಲಿ ಮಾಡ್ಬಾರ್ದು. ನಾನ್ ಕಡಿಮೆ ಆಗಿದಲ್ವಾ, ನನ್ನ ಫ್ಯಾಮಿಲಿ ಜೊತೆ ನಾನು ಚೆನ್ನಾಗಿ ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ತೀನಿ ಎಲ್ಲ ಮಾಡೋದು ಇಲ್ಲ. ನೆಕ್ಸ್ಟ್ 7 ಡೇಸ್ ಗವರ್ನಮೆಂಟ್ ಹೇಳೋದು ಮನಲ್ಲಿ ಆಲ್ಮೋಸ್ಟ್ ಆಲ್ ಹೋಮ್ ಐಸೋಲೇಷನ್ ಅದ ಏನೇನ್ ಕೇರ್ ತಗೊಂಡಿದಿರೋ ಅದೇ ತರ ಇರ್ಬೇಕು. ನೆಕ್ಸ್ಟ್ 2 ವಾರವರೆಗೂ ಮನಲ್ಲಿ ಈ ಬೆಡ್ ಶೀಟು, ಲೈನನ್ನು, ಟವಲ್ಸ್ ಏನೇನಿದ್ದಾವ ಅವೆಲ್ಲನೂ ಪರ್ಸನ್ ಕೋವಿಡ್ ಬಂದಿದ್ದ ಪರ್ಸನ್ ಇಂದ ಶೇರ್ ಮಾಡಬಾರ್ದು ಅಂತ ಗವರ್ನಮೆಂಟ್ ಗೈಡ್ಲೈನ್. ಅವರು ಐಸೋಲೇಷನ್ ಅಲ್ಲಿ ಇದ್ರೇನು, ನೆಕ್ಸ್ಟ್ ಡಿಸ್ಚಾರ್ಜ್ ಆಗಿ ಬಂದ್ರೇನು ಮನೆಗೆ ಪೋಸ್ಟ್ ಕೋವಿಡ್ ಅನಂತರ ಮಾಸ್ಕ್ ಹಾಕೊಂಬೋದಾಗ್ಲಿ, ಹ್ಯಾಂಡ್ ವಾಶ್ ಮಾಡೋ ಪದ್ಧತಿ ಆಗ್ಲಿ, ಎವ್ರಿಥಿಂಗ್ ಆಲ್ಮೋಸ್ಟ್ ಆಲ್ ಎಲ್ಲ ನಾನು ಇಷ್ಟವರೆಗೆ ಹೋಮ್ ಐಸೋಲೇಷನ್ ಏನ್ ಹೇಳಿದೀನೋ ಪೋಸ್ಟ್ ಡಿಸ್ಚಾರ್ಜ್ ಆದ್ಮೇಲೂ ಅದೇ ಎಲ್ಲಾ ನಿಯಮಗಳು, ಲೈಕ್ ವಾಟ್ ಎವರ್ ಇನ್ಸ್ಟ್ರಕ್ಷನ್ಸ್ ಏನಿದೆ ಅವೆಲ್ಲರೂ ಫಾಲೋ ಮಾಡ್ಬೇಕಾಗತ್ತೆ. ಇದಲ್ದಾಗಿ ಲೈಫ್ ಸ್ಟೈಲ್ ಚೇಂಜಸ್, ಡೆಫಿನೆಟ್ಲಿ ನಾವು ಇದನ್ನ ತುಂಬಾ ಕಡಿಮೆಗೆ ಇಂಪಾರ್ಟೆನ್ಸ್ ಕೊಡ್ತೀವ. ಬಂದಿದ ತಕ್ಷಣ ಯುದ್ಧ ಕಾಲ ಶಸ್ತ್ರಾಭ್ಯಾಸ ಅಂತ, ಯಾವಾಗ ಡಿಸೀಸ್ ಬಂದ್ರೆ ಅವಾಗ ಮಾತ್ರನೇ ನಮ್ಗೆ ಆರೋಗ್ಯ ಬಗೆಗೆ, ನಮ್ ಲೈಫ್ ಸ್ಟೈಲ್ ಬಗೆಗೆ ತುಂಬಾ ಯೋಚನೆ ಬರುತ್ತೆ ನಮ್ಮೆಲ್ಲರಿಗೂ. ನಾರ್ಮಲ್ ಆಗು ರೊಟೀನ್ ಆಗುನು ಇವೆಲ್ಲ ಇರ್ಬೇಕು. ಡೈಲಿ ಅವರು ಡಿಸ್ಚಾರ್ಜ್ ಬಂದಿದ್ದವ್ರಿಗೆ ಎಂತ ಫುಡ್ ಪಥ್ಯ ಇಲ್ಲ, ಎಲ್ಲಾ ತರನು ವೆಜಿಟಬಲ್ಸು, ಫ್ರೂಟ್ಸು, ಹೆಲ್ದಿಯಾಗಿ ಮನಲ್ಲಿ ಕುಕ್ ಮಾಡಿದ ಫುಡ್ನ ಎಲ್ಲಾ ತಿನ್ಬೋದು. ಫ್ಲೂಯಿಡ್ಸ್ ಚೆನ್ನಾಗಿ ಕುಡಿಬೇಕು, 5 ನಿಂದ 10 ಗ್ಲಾಸ್ ವಾಟರು,
ಅಥವಾ ಎನಿ ಫ್ಲೂಯಿಡ್ ಅನ್ನ ತಗೊಬಹುದು. 3 to 4 ಲೀಟರ್ಸ್ ಫ್ಲೂಯಿಡ್ಸ್ ಚೆನ್ನಾಗಿ ಹೈಡ್ರೇಟ್ ಮಾಡ್ಕೊಬೇಕು ನಮ್ಮ ಬಾಡಿನ. ವಾರ್ಮ್ ವಾಟರು, ಈ ಕಡಾಯಿ, ಟರ್ಮರಿಕ್ ಮಿಲ್ಕು ಇಂಥವೆಲ್ಲದನ್ನು ಯೂಸ್ ಮಾಡ್ಬೋದು. ಸ್ಮೋಕಿಂಗು, ಆಲ್ಕಹಾಲ್ನ ಅವಾಯ್ಡ್ ಮಾಡ್ಬೇಕು. ಕೋವಿಡ್ ಬಂದಾಗಿದೆಲ್ಲ ಇನ್ನೆಲ್ಲ ನಾನು ಶುರು ಮಾಡ್ಕೊಂತೀನಿ ಅಂತಲ್ಲ, ಇದು ಇನ್ನ ತುಂಬಾ ಇದೆ ಬ್ಯಾಟಲ್. ನೆಕ್ಸ್ಟ್ ನಿದ್ದೆನೂ ಚೆನ್ನಾಗಿ ಮಾಡ್ಬೇಕು. ಅಟ್ಲೀಸ್ಟ್ 6 to 8 hours ಆಫ್ ಸ್ಲೀಪ್. 6 ನಿಂದ 8 ಗಂಟೆ ನಿದ್ದೆ ಅವಶ್ಯಕತೆ ಇದೆ ಎಲ್ಲರಿಗೂ. ಇದಲ್ದಾಗಿ ನಿಮ್ಗೆ ಬೋರ್ ಹೊಡಿಯತ್ತೆ, 7 days ಮನಲ್ಲೇ ಇರ್ತೀನಿ ಅಂತಿಲ್ಲ, ನಿಮ್ದು ಆನ್ಲೈನ್ ವರ್ಕ್ ಫ್ರಮ್ ಹೋಮ್ ಏನ್ ಕೆಲ್ಸ ಇದೆ ಅದೆಲ್ಲನೂ ಆರಾಮಾಗಿ ಮಾಡ್ಕೊಬಹುದು. ಯೋಗ, ಪ್ರಾಣಾಯಾಮ ನಮ್ಮ ರಾಮಕೃಷ್ಣ ಅವರೆಲ್ಲರೂ ನೀಟಾಗಿ ಎಲ್ಲರಿಗೂ ಹೇಳ್ಸ್ಕೊಡ್ತಾ ಇದ್ದಾರೆ, ಅದನ್ನು ಫಾಲೋ ಮಾಡ್ಬೋದು. ಗಾರ್ಡನಿಂಗ್ ಇಂಟ್ರೆಸ್ಟ್ ಇರೋರ್ಗೆ, ಬುಕ್ಸ್ ಓದೋವ್ರಿಗೆ, ವಾಟ್ ಎವರ್ ನಿಮ್ಗೆ ಏನೇನು ಇದು ನಿಮ್ಗೆ ಇದನ್ನೇ ಬಂದಿದ ತಕ್ಷಣ ಇದೆ ಎಂಡ್ ಅಲ್ಲ ಕೋವಿಡ್. ನಿಮ್ಗೆ ತುಂಬಾ ಇನ್ನ ಎಲ್ಲ ಇದೆ. ಸೊ ಅದನ್ನ ಪಾಸಿಟಿವಿಟಿನೇ ನಾವು ಕಳ್ಕೊಂಬಾರ್ದು ಎದುರ್ನ. ಸೊ ನೀವೆಲ್ಲಾನು ನಾರ್ಮಲ್ ರೊಟೀನ್ ನಿಮ್ಗೆ ಏನೇನ್ ಇಷ್ಟ ಇರುತ್ತೋ ಆ ಹಾಬೀಸ್ ಎಲ್ಲದನ್ನು ಕಂಟಿನ್ಯೂ ಮಾಡ್ಬೋದು. ಏನಂದ್ರೆ ಇವೆಲ್ಲ ಟಚ್ ಮಾಡಿರ್ತೀರಲ್ವಾ, ಅದನ್ನ ಎಲ್ಲರೂ ಸರಿ ಶೇರ್ ಮಾಡ್ಬೇಡ್ರಿ ನೆಕ್ಸ್ಟ್ 14 days ವರೆಗೂ. ಬ್ರೀತಿಂಗ್ ಎಕ್ಸರ್ಸೈಸ್ ಅಗೈನ್ ಪ್ರೀವಿಯಸ್ ವೆಬಿನಾರ್ ನಲ್ಲಿ ತುಂಬಾ ಚೆನ್ನಾಗಿ ಹೇಳ್ಸ್ಕೊಟ್ಟಿದ್ದಾರೆ. ಇದನ್ನು ನಾನು ತುಂಬಾ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ಲಕ್ ಹೋಗ್ತಾ ಇಲ್ಲ. ಇನ್ಸೆಂಟಿವ್ ಸ್ಪೈರೋಮೀಟರ್ ಅಂತೀವಿ, ಫಸ್ಟ್ ಫಿಗರ್ ಅಲ್ಲಿ ತೋರಿಸೋದು. ಚೆಂಡು ಬಾಲ್ಗಳು ಇರುತ್ತೆ, ಚೆನ್ನಾಗೆ ಊದೋದು, ಅದನ್ನ ಒಂದು ಲೆವೆಲ್ ವರೆಗೂ ತರಿಸಿ ಇಡೋದು, ಇದೆಲ್ಲ ಮಾಡ್ಬೇಕು. ಎಷ್ಟು ಮಾಡಿದ್ರೆ ನಿಮ್ಗೆ ಅಷ್ಟು ರಿಕವರಿ ಅಷ್ಟು ಚೆನ್ನಾಗ್ ಆಗತ್ತೆ. ಫ್ಯೂಚರ್ ಅಲ್ಲಿ ನಿಮ್ ಲಂಗ್ ಕೆಪಾಸಿಟಿ ಅವೆಲ್ಲನೂ ಇಂಪ್ರೂವ್ ಆಗತ್ತೆ. ಇಲ್ಲ ಅಂದ್ರೆ ಅದು ಯಾವಾಗ್ಲೂ ಆಲ್ರೆಡಿ ಆ ಡ್ಯಾಮೇಜ್ ಆಗಿದ್ದು ಹಂಗೆ ಉಳ್ಕೊಳುತ್ತೆ. ನನ್ಗ ಸ್ಪೈರೋಮೀಟರ್ ಇಲ್ಲ, ಬೆಲೂನ್ ಊದೋದನ್ನು ಒಂಥರ ಬ್ರೀತಿಂಗ್ ಎಕ್ಸರ್ಸೈಸೇ, ಅದನ್ನು ಮಾಡ್ಬೋದು. ಇಲ್ಲ ಅದನ್ನು ಇಲ್ಲ, ಇಮ್ಯಾಜಿನ್ ಮಾಡ್ಕೊಂಡ್ರಿ ನಿಮ್ ಮುಂಚೆ ಒಂದು ಫ್ಲವರ್ ಇದೆ ಅಂತ, ಫ್ಲವರ್ನ ನಾವು ವಾಸನೆ ತಗೊಂತಿದೀನಿ ಅಂತ ಒಂದ್ಸಾರಿ ಉಸಿರಾಟ ಒಳಗ್ ತಗೊಂಡು ಹೂ ಅಂತ ಒಂದ್ಸಾರಿ ನಾವು ಸ್ಪಿನ್ ವೀಲ್ ಅಂದ್ರೆ ನಾವು ಈ ಎಕ್ಸಿಬಿಷನ್ ಅಲ್ಲೆಲ್ಲ ಈ ತರ ವೀಲ್ ತರ ಇರತ್ತಲ್ವಾ, ಅದ್ರನ್ನ ನಾವು ಹೂ ಅಂತ ಹೆಂಗ್ ಊದ್ತೀವೋ ಅದೇ ತರ ಊದೋದನ್ನು ಇಮ್ಯಾಜಿನ್ ಮಾಡ್ಕೊಂಡ್ರೆ ನೀವು ಸಾಕು. ಇವೇನು ಇಲ್ಲ ಅಂದ್ರೆ ನಿಮ್ ಕೈಯಲ್ಲಿ. ಗೌರ್ಮೆಂಟ್ ಗೈಡ್ಲೈನ್ ರೆಗ್ಯುಲರ್ ಪ್ರಾಕ್ಟೀಸ್ ಆಫ್ ಯೋಗ ಅಟ್ಲೀಸ್ಟ್ 20 minutes ಎ ಡೇ, ಪ್ರಾಣಾಯಾಮ, ಜೆಂಟಲ್ ಸ್ಟ್ರೆಚ್ ಎಕ್ಸರ್ಸೈಸಸ್ ಇವೆಲ್ಲನೂ ರೆಕಮೆಂಡ್ ಮಾಡುತ್ತೆ. ಇದಲ್ದಾಗೆ ಆಯುಷ್ ಗೈಡ್ಲೈನ್ಸ್, ಆಯುಷ್ ಗವರ್ನಮೆಂಟ್ ಕಡೆಯಿಂದ ಇಮ್ಯುನಿಟಿ ಬೂಸ್ಟಿಂಗ್ ಥಿಂಗ್ಸ್ ಅಂತ ಇದೆ. ಇಮ್ಯುನಿಟಿ ಎನ್ಹಾನ್ಸ್ ಮಾಡ್ಲಕ್ ಏನು ಇದೆಲ್ಲ, ಇದನ್ನ ಸ್ಲೈಡ್ ಬೇಕಾದ್ರೆ ನಿಮ್ಗೆ ನಾನು PDF ನ ಶೇರ್ ಮಾಡ್ತೀನಿ, ಒಂದ್ಸರ್ ಓದ್ಕೊಂಬೇಡಿ ಎಲ್ಲ ಈ ತರ ಮಾಡ್ಬೋದು ಅಂತ. ಆಲ್ರೆಡಿ ನಿಮ್ಗೆಲ್ಲ ಹೇಳ್ಸ್ಕೊಡ್ತಾ ಇದ್ದಾರೆ. ಇದು ಅದ್ರ ಜೊತೆ ಗವರ್ನಮೆಂಟ್ ಕಡೆಯಿಂದನೂ ಏನಿದೆ ಗೈಡ್ಲೈನ್ ಅಂತ ಅಷ್ಟೇ. 7 days ಮುಗೀತು. ಎಸ್, ಯು ಹ್ಯಾವ್ ವನ್ ದ ಬ್ಯಾಟಲ್. ನೌ ಯು ಹ್ಯಾವ್ ಬಿಕಮ್ ಎ ವ್ಯಾರಿಯರ್. ಪೋಸ್ಟ್ ಎಲ್ಲ ಡಿಸ್ಚಾರ್ಜ್ ಆಗಿದೆ, ಹೋಮ್ ಐಸೋಲೇಷನ್ ಎಲ್ಲ ಮುಗಿದಿದೆ, ಅಪ್ಪ ಆಗೋಗಿದೆ ಎಲ್ಲಿಗೆ ಅಂತ ಅಂದ್ರೆ ಅಲ್ಲ, ಸ್ಟಿಲ್ ಬ್ಯಾಟಲ್ ಇಸ್ ಆನ್. ಇನ್ನ ನೆಕ್ಸ್ಟ್ ಒಂದ್ಸಾರಿ ಇನ್ಫೆಕ್ಷನ್ ಬಂದಿದ್ದವ್ರಿಗೆ ಮತ್ತೆ ಇನ್ಫೆಕ್ಷನ್ ಬರಬಾರ್ದು ಅಂತನೂ ಇಲ್ಲ, ಮತ್ತೆ ಬರೋ ಅವಕಾಶ ಇದೆ. ಸೊ ಕ್ಯಾಬ್, ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರ್, ರೆಸ್ಪಾನ್ಸಿಬಲ್ ಸಿಟಿಜನ್ ಆಗಿ ಗವರ್ನಮೆಂಟ್ ನಮ್ ಕಡೆಯಿಂದ ಕೇಳ್ಕೊಂಬೋದು ಇದೊಂದೇ, ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರ್. ಇದ್ರೊಳಗೆ ನಾವು ಗವರ್ನಮೆಂಟ್ಗೆ 15 ಪ್ರಾಮಿಸಸ್ ಮಾಡ್ಬೇಕು. ಏನು ಅಂದ್ರೆ ನಮ್ ಹಳೆ ಪದ್ಧತಿ ನಮಸ್ಕಾರನೇ ಬೆಟ್ರು, ಹ್ಯಾಂಡ್ ಶೇಕ್ ನ ನಿಲ್ಸ್ಬೇಕು. ಮನುಷ್ಯಗೆ ಅಂದ್ರೆ ಇಂಡಿವಿಜುವಲ್ಗೆ ಡಿಸ್ಟೆನ್ಸ್, ಸೋಷಿಯಲ್ ಡಿಸ್ಟೆನ್ಸಿಂಗ್ ಏನಿದೋ ಅದನ್ನ ಸ್ಟಿಲ್ ಮೇಂಟೈನ್ ಮಾಡ್ಬೇಕು. ರಿಯೂಸಬಲ್ ನಮ್ದು ಕ್ಲಾತ್ ಮಾಸ್ಕ್ ಅದನ್ನ ಯೂಸ್ ಮಾಡ್ಬೋದು, ಅಥವಾ ನಿಮ್ ಹತ್ರ ಟ್ರಿಪಲ್ ಏರ್ ಸರ್ಜಿಕಲ್ ಮಾಸ್ಕ್ N95 ಏನಿದ್ರೆ ಮಾಸ್ಕ್ ನ ಹಾಕೊಂಡು ಕವರ್ ಮಾಡ್ಕೊಳ್ಳಿ. ಕ್ರೌಡೆಡ್ ಪ್ಲೇಸಸ್ ನಲ್ಲಿ ಎಸ್ಪೆಷಲಿ ತುಂಬಾ ಇಂಪಾರ್ಟೆಂಟ್. ಕಣ್ಣುನೇ ಮೂಗುನ ಅವೆಲ್ಲನೂ ನೀವು ಟಚ್ ಮಾಡೋದೆಲ್ಲದನ್ನು ನಿಲ್ಸ್ಬೇಕು. ಹ್ಯಾಂಡ್ಸ್ ನ ಫ್ರೀಕ್ವೆಂಟ್ ಆಗಿ ಇದು ಮಾಡ್ಕೊಬೇಕು. ಈ ಟೊಬ್ಯಾಕೋ ಎಲ್ಲ ಎಸ್ಪೆಷಲಿ ಇಂಥವೆಲ್ಲ ಸ್ವಲ್ಪ ನಾವು ಅವಾಯ್ಡ್ ಮಾಡ್ಬೇಕು. ಅಂದ್ರೆ ನಾವು ಸ್ಮೋಕಿಂಗ್ ಅವೆಲ್ಲ ನಾವು ಸರ್ಫೇಸಸ್ ನೆಲ್ಲ ಪದೇ ಡಿಸ್ಇನ್ಫೆಕ್ಟೆಂಟ್ ಮಾಡ್ಕೊಬೇಕು. ಅಗತ್ಯ ಇದ್ರೆ, ಎಮರ್ಜೆನ್ಸಿ ಇದ್ರೆ ಬಿಟ್ಟು ಟ್ರಾವೆಲ್ ಎಲ್ಲಿಗೂ ಯಾರ್ ಮನೆಗೆ ಹೋಗೋದಾಗ್ಲಿ ಹೊರಗೆ ಹೋಗೋದಾಗ್ಲಿ ನಿಲ್ಸ್ಬೇಕು ಸ್ವಲ್ಪ. ಅಂಡ್ ಯಾರನ್ನ ನಾವು ಡಿಸ್ಕ್ರಿಮಿನೇಟ್ ಮಾಡ್ಬಾರ್ದು. ಅಯ್ಯೋ ಕೋವಿಡ್ ಬಂದಿದ್ದ ಆ ಪೇಷಂಟ್, ಅವ್ರನ್ನ ಅದನ್ನ ಮುಟ್ಬಾರ್ದು, ಅವ್ರ ಹತ್ರ ಹೋಗ್ಬಾರ್ದು, ಆ ತರ ಡಿಸ್ಕ್ರಿಮಿನೇಷನ್ ಇಲ್ಲ. ನೀವು ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಮಾಸ್ಕ್ ಹಾಕೊಂಡು ಅವ್ರ ಜೊತೆ ಮಾತಾಡ್ಬೋದು. ಅಂಡ್ ಎಲ್ಲ ತುಂಬಾ ಒಟ್ಟಿಗೆ ಎಲ್ಲರೂ ಒಂದ್ ಕಡೆ ಕೂಡೋದನ್ನು ತಪ್ಪು. ಎಲ್ಲ ಮೀಡಿಯಾ ಪೋಸ್ಟ್ ನಲ್ಲಿ ಎಲ್ಲೆಲ್ಲ ಅನವಸರವಾಗಿದ್ದೆಲ್ಲ ಓದ್ಬೇಡಿ. ರಿಲಿಯಬಲ್ ಸೋರ್ಸಸ್ ನಿಂದನೇ ನೀವು ತಗೊಬೇಕು. ಯಾವಾಗಾದ್ರೂ ಯೂಟ್ಯೂಬ್ ನಲ್ಲಿ ವಿಡಿಯೋಸ್ ವಾಚ್ ಮಾಡಿದ್ರೇನೆ, ಯೂಶ್ವಲಿ ಏಮ್ಸ್ ಡೈರೆಕ್ಟ್ರು ಅಂತಾವು ಯಾರನ್ನ ಹೇಳಿದ್ರೆ ದೊಡ್ಡವರು, ಲೈಕ್ ಎಕ್ಸ್ಪೀರಿಯನ್ಸ್ ಡಾಕ್ಟರ್ಸ್ ಯಾರನ್ನ ಹೇಳಿದಾರೆ ಅಂದ್ರೆ ಅದನ್ನ ವಾಚ್ ಮಾಡ್ರಿ. ಸುಮ್ನೆ NDTV ಚಾನಲ್, ಅವ್ರ ನ್ಯೂಸ್ ಚಾನಲ್ ಹೇಳಿದ್ದಾರೆ, ಅವ್ರ ಚಾನಲ್ ಹೇಳಿದ್ದಾರೆ, ಅದೆಲ್ಲದನ್ನು ನೀವು ಕೇಳ್ಕೊಳಕ್ ಹೋಗ್ಬೇಡಿ. ನಿಮ್ಗೆ ಏನನ್ನ ಸೋರ್ಸಸ್ COVID-19 ಬಗ್ಗೆ ಬೇಕು ಅಂದ್ರೆ COVID-19 ಪೋರ್ಟಲ್ ಗವರ್ನಮೆಂಟ್ ಇದೆ.
ಇಲ್ಲ ಅಥವಾ ನಮ್ ಗವರ್ನಮೆಂಟ್ ಕರ್ನಾಟಕದೂ ಕೋವಿಡ್ ಪೋರ್ಟಲ್ ಇದೆ, ಇಲ್ಲ ಮಿನಿಸ್ಟ್ರಿ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಅವ್ರದ್ದು ಪೋರ್ಟಲ್ ಇದೆ. ಅದ್ರೊಳಗೆ ಕ್ಲಿಯರ್ ಆಗಿ ಎಲ್ಲದನ್ನು PDF ಸಿಗುತ್ತೆ ನಿಮ್ಗೆ, ಈಸಿಯಾಗಿ ನೀವು ಡೌನ್ಲೋಡ್ ಮಾಡ್ಕೊಳಕ್ಕೆ ಓದ್ಬೋದು. ಎಲ್ಲಿ ಆದ್ರೂ ನಿಮ್ಗೆ ಸೈಕಲಾಜಿಕಲಿ ನಿಮ್ಗೆ ಮಾನಸಿಕ ಹೆಲ್ತ್ ತುಂಬಾ ಇಂಪಾರ್ಟೆಂಟ್ ಈ ಟೈಮ್ ಅಲ್ಲಿ. ಎಲ್ಲರಿಗೂ ಡೆಫಿನೆಟ್ಲಿ ಕೋವಿಡ್ ಪ್ಯಾಂಡಮಿಕ್ ಯಾರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಈ ತರ ಆಗತ್ತೆ ಅಂತ. ತುಂಬಾ ಸ್ಟ್ರೆಸ್ಫುಲ್ ಬಂದಿದೆ ಅಂದ್ರೆ ಅವ್ರಿಗೆ ಬಂದಿದ್ದವ್ರಿಗೂ ಸ್ಟ್ರೆಸ್ಸೇ, ಫ್ಯಾಮಿಲಿ ಮೆಂಬರ್ಸ್ಗೂ ಸ್ಟ್ರೆಸ್ಸೇ. ಸೊ ಈ ಸ್ಟ್ರೆಸ್ಫುಲ್ ಇವೆಂಟ್ ನಲ್ಲಿ ಒಬ್ರಿಗೊಬ್ರು ಸಪೋರ್ಟ್ ಆಗ್ಬೇಕು. ಫ್ರೆಂಡ್ಸ್ ಇದ್ರೆ ಫ್ರೆಂಡ್ಸ್ ಜೊತೆ ಮಾತಾಡಿ, ನಿಮ್ ಫ್ಯಾಮಿಲಿ ರಿಲೇಟಿವ್ಸ್ ಜೊತೆ ಭೇಟಿ ಆಗ್ರಿ, ಇದೇ ತರ ವೆಬಿನಾರ್ಸ್ ಇವೆಲ್ಲ ಅಟೆಂಡ್ ಆಗ್ರಿ, ಎಲ್ಲರಿಗೂ ಝೂಮ್ ಮೀಟಿಂಗ್ಸ್ ಮಾಡ್ಕೊಂಡು ಒನ್ಸ್ ಇನ್ ಎ ವೈಲ್ ಮೀಟ್ ಮಾಡ್ಕೊಳ್ಳಿ. ಬಟ್ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡ್ವಿ. ಇದನ್ನ ಹೇಳ್ತಾ ನನ್ನ ಪ್ರೆಸೆಂಟೇಶನ್ ಮುಗಿಸ್ತಾ ಇದ್ದೀನಿ. ನೀವು ಒಂದು ವ್ಯಾರಿಯರ್ ಆಗ್ತೀರಂತ, ರೆಸ್ಪಾನ್ಸಿಬಲ್ ಆಫ್ ಸಿಟಿಜನ್ ಆಗಿ ಆಗ್ತೀರಂತ ಉದ್ದೇಶ ಪಡ್ತೀನಿ. ಅದಲ್ದಾಗಿ ವ್ಯಾಕ್ಸಿನೇಷನ್ ಯಾರು ಎಲಿಜಿಬಲ್ ಇದೋ, ಅವಕಾಶ ಸಿಕ್ಕಿದ್ರೆ ಏನಿದ್ರು ಎಂತ ವ್ಯಾಕ್ಸಿನೇಷನ್ ಸಿಗ್ತಾ ಇದೆ ಅಂತ ಅನ್ಕೊಂಬೇಡಿ. ಸ್ಪೂಟ್ನಿಕ್ ಇರ್ಬೋದು, ಕೋವಿಶೀಲ್ಡ್ ಇರ್ಬೋದು, ಕೋವ್ಯಾಕ್ಸಿನ್ ಏದು ಬೆಟರ್ ಅಂತ ಥಿಂಕ್ ಮಾಡ್ಬೇಡ್ರಿ. ಏದು ಸಿಕ್ಕಿದ್ರೆ ಅವಕಾಶ ಅದನ್ನ ವ್ಯಾಕ್ಸಿನೇಷನ್ ಮಾಡ್ಕೊಬೇಕು. ಸೋಷಿಯಲ್ ಡಿಸ್ಟೆನ್ಸಿಂಗ್, ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರ್ ಮಾಡಿದ್ರೇನೆ ನಾವ್ ಈ ಪ್ಯಾಂಡಮಿಕ್ ನಿಂದ ಬೇಗ ಹೊರಗೆ ಬರ್ತೀವಿ. ಇದನ್ನ ಹೇಳ್ತಾ ನನ್ನ ಪ್ರೆಸೆಂಟೇಶನ್ ಮುಗಿಸ್ತಾ ಇದ್ದೀನಿ. ಓನ್ಲಿ ಥಿಂಗ್, ನಿಮ್ಗೆ ಒಂದೇ ಒಂದು ವಿಷಯನ ನಾನು ಹೇಳಕ್ ಇಷ್ಟಪಡ್ತೀನಿ. N95 ಮಾಸ್ಕ್ ನ ರೀಯೂಸ್ ಮಾಡ್ಬೋದಾ ಅಂತ ನಿನ್ನೆ ವೆಬಿನಾರ್ ಕೇಳಿದ್ದೀನಿ ಕ್ವಶನ್. ಇದನ್ನ N95 ಮಾಸ್ಕ್ಗಳು ನಾವು ಫಸ್ಟ್ ವೇವ್ ಯಾವಾಗ ಬಂದಿದೆ ಅಂದ್ರೆ 1.5 year ನಿಂದ ನಾವು ಯೂಸ್ ಮಾಡ್ತಾ ಇದೀವಿ N95. ಒಂದೊಂದು ಎಕ್ಸ್ಪೆನ್ಸಿವ್ ಇದು ಮಾಸ್ಕ್, ಎಲ್ಲರಿಗೂ ತಗೊಂಬೋ ಡೈಲಿ ನಾವು ಪರ್ಚೇಸ್ ಮಾಡ್ಲಿಕ್ಕೆ ಯಾರಿಗೂ ಆಗಲ್ಲ. ಅದಕ್ಕೆ ನಮ್ ಫಸ್ಟ್ ವೇವ್ ಅಲ್ಲೇ, ಪ್ಯಾಂಡಮಿಕ್ ವೇವ್ ಅಲ್ಲೇ ಏಮ್ಸ್ ನಮ್ಗೊಂದು ಪ್ರೋಟೋಕಾಲ್ ಕಳ್ಸಿದೆ ಡಾಕ್ಟರ್ಸ್ಗೆಲ್ಲದನ್ನು. ಆಕ್ಚುಲಿ ಥಿಯರಿಟಿಕಲಿ ಸ್ಪೀಕಿಂಗ್ N95 ಒನ್ಸ್ ಯೂಸ್ ಮಾಡಿದ್ಮೇಲೆ 8 ಯೂಸ್ ಮಾಡಿ ಡಿಸ್ಕಾರ್ಡ್ ಮಾಡ್ಬೇಕು. ಬಟ್ ರೀಯೂಸ್ ಮಾಡೋ ಪದ್ಧತಿನೂ ನಮ್ಗೆ ಹೇಳ್ಸ್ಕೊಟ್ಟಿದ್ದಾರೆ. ಇದಕ್ಕೆ ನಿಮ್ಗೆ ಏನ್ ಬೇಕು ಅಂದ್ರೆ, ಇದ್ರ ಪ್ರಿನ್ಸಿಪಲ್ ಏನಂದ್ರೆ, ಸರ್ಫೇಸ್ ಮೇಲೆ ವೈರಸ್ 3 ದಿನಕ್ಕಿಂತ ಜಾಸ್ತಿ ಇರಲ್ಲ ಅಂತ ಪ್ರಿನ್ಸಿಪಲ್ ನ ತಗೊಂಡು ಈ ಪ್ರೋಟೋಕಾಲ್ ನ ಹೇಳ್ಸ್ಕೊಟ್ಟಿದ್ದಾರೆ. ಇದ್ರೊಳಗೆ ಏನ್ ಮಾಡ್ಬೇಕು ಅಂದ್ರೆ, ನೀವು 4 N95 ಮಾಸ್ಕ್ ನ ಪರ್ಚೇಸ್ ಮಾಡ್ಬೋದು. 4 ಬ್ರೌನ್ ಕವರ್ಸ್ ನ ಸಪರೇಟ್ ಆಗಿ ಇಟ್ಕೊಬೇಕು. ಆ 4 N95 ಮಾಸ್ಕ್ಗಳು ಏನಿದ್ದು, ಒಂದೊಂದು ಮಾಸ್ಕ್ ಮೇಲೆ ನೀವು ನಂಬರಿಂಗ್ ಮಾಡ್ಕೊಬೇಕು, 1, 2, 3, 4 ಅಂತ. ಅದೇ ತರ ಈ ಬ್ರೌನ್ ಕವರ್ಸ್ ಮೇಲೂ 1, 2, 3, 4 ಅಂತ ಹಾಕೊಬೇಕು. ಹಾಕಿದ ತಕ್ಷಣ ಮೊದಲನೇ ದಿವಸ ಒಂದ್ ಮಾಸ್ಕ್ ಹಾಕೊಂತೀರಾ, ನೀಟಾಗೆ ತೆಗೆದು ನೀವು ಹ್ಯಾಂಡ್ ವಾಶ್ ಮಾಡ್ಕೊಂಡೆ ಹಾಕೊಬೇಕು. ಹ್ಯಾಂಡ್ ವಾಶ್ ಮಾಡ್ಕೊಂಡೆ ತೆಗಿಬೇಕು. ತೆಗೆದನ್ನ ನೀಟಾಗೆ ಫಸ್ಟ್ ಕವರ್, ಬ್ರೌನ್ ಕವರ್ನಾಗ ಇಟ್ಕೊಬೇಕು. ಸೆಕೆಂಡ್ ಡೇ, ಥರ್ಡ್ ಡೇ ಆಗತ್ತೆ, 4th ಡೇ ಆಗತ್ತೆ, ಮತ್ತೆ 5th ಡೇ ಆ ಫಸ್ಟ್ ಬ್ರೌನ್ ಕವರ್ನಾಗ ಏನಿದು ಅದನ್ನೇ ಯೂಸ್ ಮಾಡ್ಬೋದು. ಇದ್ರೊಳಗೆ ಇನ್ನೊಂದು ಏನಂದ್ರೆ, ಇನ್ N95 ಮಾಸ್ಕ್ ನ ಒಗೆದು ಒಣಗಾಕೋದು ಆಗಲ್ಲ. ಅದ್ರೊಳಗೆ ಒಂದು ಎಲೆಕ್ಟ್ರೋ ಸ್ಟಾಟಿಕ್ ಸೆನ್ಸಿಟಿವ್ ಲೇಯರ್ ಒಂದಿರುತ್ತೆ. ಅದ್ರನ್ನ ನೀರ್ ಟಚ್ ಆಗಿದೆ ಅಂದ್ರೆ ದಟ್ ವಿಲ್ ಬಿ ಲಾಸ್ಟ್. N95 ಮಾಸ್ಕ್ ಇನ್ನ ನೋ ಮೋರ್ ಇಟ್ ಈಸ್ N95. ಸೊ ಒಗೆಯೋದು, ಒಣಗಾಕ್ತೀನಿ ಬಿಸಿಲಲ್ಲಿ ಚೆನ್ನಾಗೆ ಮತ್ತೆ ರಿಯೂಸ್ ಮಾಡ್ಕೊಂತೀನಿ ಅಂತ ಆಗಲ್ಲ. ಪ್ಲೀಸ್, ತುಂಬಾ ಜನ ಮಿಸ್ಟೇಕ್ ಮಾಡ್ತಾರೆ, ಅದ್ ಮಾಡ್ಬೇಡಿ. ಸೊ ಇನ್ನ ಲೇಡೀಸ್ ಯಾರನ್ನ ಮೇಕಪ್ ಏನನ್ನ ಹಾಕೊಂತಾ ಇದ್ರೆ, ಲಿಪ್ಸ್ಟಿಕ್, BB ಕ್ರೀಮು, ಫೌಂಡೇಶನ್ ಕ್ರೀಮು, ಅದು ಅವಾಯ್ಡ್ ಮಾಡ್ಬೇಕು N95 ಮಾಸ್ಕ್ ಹಾಕೊಂಬೋ ಕಾಲಕ್ಕೆ. ಇದಕ್ಕಂದ್ರೆ ಒಳಗಿನ ಭಾಗ ತುಂಬಾ ಸಾಯಿಲ್ ಆಗಿದೆ ಅಂದ್ರೆ ನಿಮ್ಗೆ ತೊಂದರೆ ಬೇಗ ದಿಸ್ N95 ನಿಮ್ಗೆ ಬ್ಲಾಕ್ ಆಗತ್ತೆ, ಉಸಿರಾಡೋದು ತುಂಬಾ ಕಷ್ಟ ಆಗತ್ತೆ. ಈ ತರ ನೀವು ಯೂಸ್ ಮಾಡ್ಕೊಂಡ್ರೆ ನಿಮ್ ಹೋಮ್ ಐಸೋಲೇಷನ್ ಪೀರಿಯಡ್ ಅಲ್ಲಿನೂ ನಿಮ್ಗೆ ಆಲ್ಮೋಸ್ಟ್ ಅಲ್ಲಿ ಆರಾಮಾಗಿ 4 ಮಾಸ್ಕ್ ನಿಂದನೇ ಮುಗಿಯುತ್ತೆ. ಅದಲ್ದಾಗೇನೆ ಡೇ ಟು ಡೇ ಲೈಫ್ ನಲ್ಲಿನೂ ನೀವು ಕೆಲ್ಸಕ್ಕೆ ಹೋಗಿ ಬರ್ತಾ ಇದ್ರೇನು ಆರಾಮಾಗಿ 2 ತಿಂಗಳವರೆಗೂ ನಾವು ಈ ತರ ಯೂಸ್ ಮಾಡಿದೀವಿ. ಸೊ ಇದರಿಂದ ಐ ಆಮ್ ಎಂಡಿಂಗ್ ಮೈ ಪ್ರೆಸೆಂಟೇಶನ್. ಹೋಪ್ ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಗಿದೆ ಈ ಪ್ರೆಸೆಂಟೇಶನ್ ಅಂತ. ಅಂಡ್ ಐ ಆಮ್ ಥ್ಯಾಂಕ್ಫುಲ್ ಟು TBS ವಟಾರ ಗ್ರೂಪ್ ನಂಗೆ ಈ ತರ ಅವಕಾಶ ಕೊಟ್ಟಿದ್ದಕ್ಕೆ ಮಾತಾಡೋದಕ್ಕೆ. ಧನ್ಯವಾದಗಳು. ನಮಸ್ಕಾರ ಡಾಕ್ಟ್ರೆ, ನಾನು ಕುಶಾ. ಸೊ ತಮ್ಮ ಇವತ್ತಿನ ಪ್ರೆಸೆಂಟೇಶನ್ ತುಂಬಾ ಚೆನ್ನಾಗ್ ಬಂತು. ಸೊ ನಾ ಏನರ್ಥ ಮಾಡ್ಕೊಂಡೆ, ಸರ್ಕಾರ ಜೊತೆ ಬಹಳ ನಿಕಟವಾಗಿ ಹತ್ರದಿಂದ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದಾರೆ ಅಂತ ಅರ್ಥ ಮಾಡ್ಕೊಂಡು ಆ ನಿಟ್ಟಿನಲ್ಲಿ ಒಂದು 2 ಪ್ರಶ್ನೆ ಇದೆ. ಮೊದಲನೇದು ಕೋವಿಸೆಲ್ಫ್. ಇದು ಇವಾಗ ಇನ್ನೂ ಸದ್ಯಕ್ಕೆ ಇದರ ಲಭ್ಯತೆ ನಮ್ಮಂತವ್ರಿಗೆ ಇನ್ನು ಸಿಗ್ತಾ ಇಲ್ಲ. ಇದು ಸಿಕ್ಕ ಮೇಲೆ ಇವತ್ತು ಸರ್ಕಾರ ಇವತ್ತಿದ್ರು ನಾಳೆ ಇರುತ್ತೆ ಇಲ್ಲ ಅಂತ ಹೇಳಕ್ಕಾಗಲ್ಲ. ಇಂಟರ್ ಸ್ಟೇಟ್ ಆಗಿರ್ಬೋದು, ಇಂಟರ್ ಕಂಟ್ರಿ ಆಗಿರ್ಬೋದು, ಅದನ್ನ ಪರಿಗಣಿಸುತ್ತಾ RT-PCR ರಿಪೋರ್ಟ್ ಬರೋದಕ್ಕೆ 3 ದಿವಸ ಬೇಕು. ಇವಾಗ ನಾನು ಇಮಿಡಿಯೇಟ್ ಆಗಿ ಹೋಗ್ಬೇಕು ಅಂತಂದ್ರೆ ಕೋವಿಸೆಲ್ಫ್ ಟೆಸ್ಟ್ ನಾನು ಮಾಡ್ಕೊಂಡು ಅದನ್ನ ತೋರಿಸಿದ್ರೆ ಪರಿಗಣಿಸ್ತಾರ ಸಂಬಂಧಪಟ್ಟ ಅಧಿಕಾರಿಗಳು?
ನೈಸ್ ಕ್ವಶನ್, ಬಟ್ ಇದಕ್ಕೆ ICMR ನಿಮ್ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಅಪ್ರೂವ್ ಮಾಡಿದೆ ಅಟ್ ಪ್ರೆಸೆಂಟ್. ಸೊ ಅವ್ರಿಗೆ ಅಗೇನ್ಸ್ಟ್ ಆಗಿ ಗವರ್ನಮೆಂಟ್ ಹೋಗಂಗಿಲ್ಲ. ನಿಮ್ಗೆ ಪಾಸಿಟಿವ್ ಅಂತ ಅಕಸ್ಮಾತ್ ಆಗಿ ಟೆಸ್ಟ್ ಬಂದಿದೆ ಅಂದ್ರೆ ಡೆಫಿನೆಟ್ಲಿ ಅದು ಪಾಸಿಟಿವ್. ಇಷ್ಟುವರೆಗೂ ಟೆಸ್ಟ್ ಅಲ್ಲಿ ಕೋವಿಡ್ ಟೆಸ್ಟ್ ಅಲ್ಲಿ ಪಾಸಿಟಿವ್ ಅಂತ ಬಂದ್ರೆ ಅದು ಪಾಸಿಟಿವ್ ಅಂತಾನೆ ತಗೊಳ್ತೀವಿ. ನೆಗೆಟಿವ್ ಬಂದಿದೆ, ಅದು ನೀವು ಹೋಮ್ ಟೆಸ್ಟ್ ಅಲ್ಲಿ ಕೋವಿಶೀಲ್ಡ್ ಅಲ್ಲಿ ಮಾಡ್ಕೊಂಡಿದೀರಾ, ಬಟ್ ಸಿಂಪ್ಟಮ್ಸ್ ಇನ್ನ ನಿಮ್ಗೆ ಅನ್ಸ್ತಾ ಇದೆ ಅಂತ ಉದ್ದೇಶದಲ್ಲಿ ಇದ್ರೆ ಮಾತ್ರ ಅವಾಗೆ ಮಾತ್ರ RT-PCR ಮಾಡ್ಬೇಕಾಗತ್ತೆ. ಫಿಸಿಷಿಯನ್ ಕಡೆಯಿಂದನೂ ನಿಮ್ ಕಡೆಯಿಂದನೂ ನಿಮ್ ಬಾಧ್ಯತೆ ಇದೆ. ICMR ಪಾಸಿಟಿವ್ ಬಂದ್ರೆ ಪಾಸಿಟಿವ್ ಅಂತಾನೆ ತಗೊಳತ್ತೆ. ಸೊ ನಿಮ್ಗೇನು ನೀವು ವಾರ್ಡ್ ಅಲ್ಲಿ ಅಡ್ಮಿಟ್ ಮಾಡ್ಬೇಕಂದ್ರೆ ಅದು ತೋರಿಸಿದ್ರೆ ಸಾಕು. ನೆಗೆಟಿವ್ ಬಂದಿದ್ದ ಕಾಲಕ್ಕೆ ಸ್ಟಿಲ್ ನಿಮ್ಗೇನು ICMR ಏನ್ ಹೇಳಲ್ಲ, ಅಯ್ಯೋ ನಿಮ್ ನೆಗೆಟಿವ್ ಬಂದಿದ್ದೀರಾ ಅಂತ. ನೀವು ಮತ್ತೆ ಇನ್ನೊಂದ್ಸಾರಿ ಬೇಕಾದ್ರೆ ಅದು ರಿಪೀಟ್ ಮಾಡ್ಬೇಕಾಗತ್ತೆ. ಇದನ್ನ ಹೊಸ ಆಗಿದ್ರಿಂದ ಇದು ಪೂರ್ತಿ ಎಕ್ಸಾಕ್ಟ್ ಗೈಡ್ಲೈನ್ಸ್ ಬಂದಿಲ್ಲ. ಮೇ ಬಿ ಇನ್ನೊಂದ್ 2 ದಿವಸದಲ್ಲಿ ರೋಲ್ ಔಟ್ ಮಾಡ್ತಾರೆ ಅನ್ಸುತ್ತೆ ICMR ಗೈಡ್ಲೈನ್ಸ್ ನಲ್ಲಿ. ಬಟ್ ಎಷ್ಟು ಬಂದ್ರೆ ಮಾತ್ರ ಯಾರು ಅದನ್ನ ತಪ್ಪು ಅಂತ ಹೇಳಕ್ಕಿಲ್ಲ. ಇಟ್ ಈಸ್ ಅಪ್ರೂವ್ಡ್. ಇಟ್ ವಿಲ್ ಬಿ ಕನ್ಸಿಡರ್ಡ್. Yes, it will be considered. ಓಕೆ, ಥ್ಯಾಂಕ್ ಯು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಮುಂದುವರೆದ ಪ್ರಶ್ನೆ. ಇವಾಗ ಮನೇಲಿ ನಾನು ಕೋವಿಡ್ ಸೆಲ್ಫ್ ಮಾಡ್ಕೊಂಡಿದ್ದೀನಿ, ನೆಗೆಟಿವ್ ಟೆಸ್ಟ್ ಬಂದಿದೆ, ಆದ್ರೆ ಬೇರೆ ಮೆಡಿಕಲ್ ಎಮರ್ಜೆನ್ಸಿ ಬಂದಿದೆ. ಇದನ್ನ ಕೋವಿಡ್ ಸೆಲ್ಫ್ ಇದನ್ನ ಟೆಸ್ಟ್ ರಿಪೋರ್ಟ್ ಇಟ್ಕೊಂಡು ಹಾಸ್ಪಿಟಲ್ ನೇರವಾಗಿ ಅಡ್ಮಿಟ್ ಆಗ್ಬೋದಾ? ಅವ್ರು ಅಡ್ಮಿಟ್ ಮಾಡ್ಕೊಳ್ತಾರಾ? ಯಾಕಂದ್ರೆ ಮಾಡ್ಕೊಂತಾರೆ. ಆಕ್ಚುಲಿ ನಾವು ಅದೇ ತರ ನಾವು ಹೇರ್ ಟ್ರಾನ್ಸ್ಪ್ಲಾಂಟೇಶನ್ ಸರ್ಜರೀಸ್ ಅವೇನೋ ಇದ್ರೇನು ನಾವು ಮಾಡ್ತಾ ಇದ್ರೇನು ಎಲೆಕ್ಟಿವ್ ಸರ್ಜರೀಸ್ ನಲ್ಲಿ ರಾಪಿಡ್ ಆಂಟಿಜೆನ್ ಟೆಸ್ಟ್ ನಾವು ಕಿಟ್ ನ ನೋಡಿ ಅದನ್ನ ನೆಗೆಟಿವ್ ಬಂದ್ರೆ ನೆಗೆಟಿವ್ ಅಂತ ತಗೊಂತಾ ಇದೀವಿ. ಬಟ್ ಕನ್ಫರ್ಮೇಟಿವ್ ಆಗಿ ನಮ್ಗೆ ಗೊತ್ತಾಗ್ಬೇಕು ಅಂದ್ರೆ ಇಲ್ಲ ಅಂತ RT-PCR ಡೆಫಿನೆಟ್ ಕನ್ಫರ್ಮೇಟಿವ್ ಗೋಲ್ಡ್ ಸ್ಟ್ಯಾಂಡರ್ಡ್. ಅಟ್ಲೀಸ್ಟ್ ಇಮಿಡಿಯೇಟ್ ಮೆಡಿಕೇಶನ್ ಸಿಗುತ್ತಾ ಅವರಿಗೆ? ಸೆನ್ಸಿಬಲ್ ಹಾಸ್ಪಿಟಲ್ಸ್ ತಗೊಂತಾರೆ, ಕೆಲವು ಹಾಸ್ಪಿಟಲ್ಸ್ ಹೇಳಕ್ ಸಾಧ್ಯ ಇಲ್ಲ. ಅವ್ರದ್ದು ನಮ್ಗೆ ಇನ್ನ ಗೈಡ್ಲೈನ್ ಬಂದಿಲ್ಲ ಅಂತ ಹೇಳಿದ್ರೆ ಇಲ್ಲ. ಬಟ್ ರಾಪಿಡ್ ಆಂಟಿಜೆನ್ ಟೆಸ್ಟ್ ಇನ್ನ ಆಲ್ರೆಡಿ ಇದೆ. ಇದು ಹೋಮ್ ಸೆಲ್ಫ್ ಕೋವಿಡ್ ಸೆಲ್ಫ್ ಆದ್ರೇನು ಇಟ್ ಈಸ್ ಅ ಕೈಂಡ್ ಆಫ್ ರಾಪಿಡ್ ಆಂಟಿಜೆನ್ ಟೆಸ್ಟ್. ಸೊ ಹಾಸ್ಪಿಟಲ್ಸ್ ಅವರು ಅಗ್ರಿ ಮಾಡೇಬೇಕು ನಿಮ್ ಟೆಸ್ಟ್ ನ. ಸೊ ಅಡ್ಮಿಟ್ ಮಾಡ್ಕೊಳ್ತಾರೆ, ಅದ್ರ ಏನ್ ಇಮಿಡಿಯೇಟ್ ಕೊಡ್ಬೇಕೋ ಅದನ್ನ ಸರ್ವಿಸ್ ಕೊಡ್ತಾರಲ್ಲ? ಎಸ್, ಕೊಡ್ತಾರೆ. ಎಮರ್ಜೆನ್ಸಿ ಸರ್ವಿಸ್ ನಲ್ಲಿ ICMR ಗೈಡ್ಲೈನ್ ಪ್ರಕಾರನು ಯಾರಿಗಾದ್ರೂ ಎಮರ್ಜೆನ್ಸಿ ಸರ್ಜರಿ ಬೇಕು, ಪ್ರೊಸೀಜರ್ ಬೇಕು, ಲೇಬರ್ ಅಲ್ಲಿ ಇದ್ದಾರೆ ಹೆಂಗಸು, ನಿಮ್ ಸೆಂಟ್ರಲ್ಲಿ ಟೆಸ್ಟಿಂಗ್ ಫೆಸಿಲಿಟಿ ಇಲ್ದಿದ್ರೇನು ಯು ಶುಡ್ ನಾಟ್ ಡಿನೈ ಅಡ್ಮಿಷನ್ ಅಂತಾನೆ ನಮ್ಗೆ ಗೈಡ್ಲೈನ್ ಇರೋದು. ಇಬ್ಬರಿಗೆ ನನಗೆ ಗೊತ್ತಿರೋರು ಇಬ್ಬರಿಗೆ RT-PCR ಟೆಸ್ಟ್ ತಗೊಂಡ್ಬರ್ದೇನು ಅಡ್ಮಿಟ್ ಮಾಡ್ಕೊಳ್ಳಲ್ಲ ಅಂತ ಹೇಳಿ ಎಮರ್ಜೆನ್ಸಿ ಇದ್ರು ಕಳ್ಸಿಕೊಟ್ರು. ಐ ನೋ ಅದ್ ಹೇಳಿದೀನಲ್ವಾ, ಸೆನ್ಸಿಬಲ್ ಹಾಸ್ಪಿಟಲ್ಸ್ ಶುಡ್ ನಾಟ್ ಡೂ ಇಟ್. ಗೈಡ್ಲೈನ್ ಪ್ರಕಾರ ಇಲ್ಲ, ನೀವ್ ಹೇಳ್ಬೋದು ಆಕ್ಚುಲಿ ಗೈಡ್ಲೈನ್. ಓಕೆ, ಥ್ಯಾಂಕ್ ಯು. ಮೇಡಮ್ ನಮಸ್ತೆ. ನಂದೊಂದು ಪ್ರಶ್ನೆ. ಈಗ ಕೋವಿಡ್ ಬಂದು 10 ದಿನ ಐಸೋಲೇಷನ್, ಆಮೇಲೆ ಮತ್ತೆ 7 ದಿನ ಹೋಮ್ ಐಸೋಲೇಷನ್ ಎಲ್ಲ ಆಗುತ್ತೆ. ಮತ್ತೆ ನಾವು ರೀಟೆಸ್ಟ್ ಮಾಡಿಸಿ ಏನಾರು ಅದ್ರ ರಿಪೋರ್ಟ್ ಇಟ್ಕೊಳ್ಬೇಕಾ, ಅಥವಾ ಎಲ್ಲಾರು ಹೊರಗಡೆ ಓಡಾಡ್ಬೇಕು ಅಂದ್ರೆ ಆ ತರದ್ ಏನಾರು ಇದೆಯಾ ಗೈಡ್ಲೈನ್ಸ್? ಇಲ್ಲ, ಇವಾಗ ಪ್ರೆಸೆಂಟ್ ICMR ಗೈಡ್ಲೈನ್ ಅದೇ ನಾನು ಇವತ್ತು ಹೇಳಿದ್ದು. ರೀಟೆಸ್ಟ್ ಗೆ ವ್ಯಾಲ್ಯೂ ಇಲ್ಲ. ಇವಾಗ ಸೆಕೆಂಡ್ ಪ್ಯಾಂಡಮಿಕ್ ಅಲ್ಲಿ ತುಂಬಾ ಕೇಸಸ್ ಆಗಿದ್ದರಿಂದ ಲೋಡು ಜಾಸ್ತಿ ಆಗ್ತಾ ಇದೆ ಟೆಸ್ಟಿಂಗ್ ಸೆಂಟರ್ಸ್ ಮೇಲೆ. ಸೆಕೆಂಡ್ ಥಿಂಗ್ ಹೇಳಿದೀನಲ್ವಾ, ವೈರಸ್ ಪಾರ್ಟಿಕಲ್ ನಮ್ ಬ್ಲಡ್ ಅಲ್ಲಿ 20 ದಿವಸದಿಂದ 90 ದಿವಸವರೆಗೂ ಇರ್ಬೋದು. ಇದ್ದಿದ್ರೆ ಅದು ಡೆಡ್ ಅಷ್ಟೇ, ನೀವ್ ಇನ್ಫೆಕ್ಟಿವ್ ಇನ್ನ ಅಂತ ಅಲ್ಲ. ಸೊ ಯಾರು ಕೇಳಲ್ಲ. ರಿಪೀಟ್ RT-PCR ಅನ್ನೋದು ನೋ. ಈವನ್ ರಾಪಿಡ್ ಆಂಟಿಜೆನ್ ಟೆಸ್ಟ್ ಪಾಸಿಟಿವ್ ಬಂದಿದ್ದವ್ರಿಗೂ ಮತ್ತೆ ಇನ್ನೊಂದ್ಸಾರಿ RT-PCR ರಿಪೀಟ್ ಮಾಡಲ್ಲ. ಓಕೆ, ಥ್ಯಾಂಕ್ ಯು ಮೇಡಮ್. ಡಾಕ್ಟರ್ ಎಸ್ ಸರ್. ನಾನು ವಿಶ್ವನಾಥ್ ಅಂತ. ತುಂಬಾ ಚೆನ್ನಾಗಿ ಪ್ರೆಸೆಂಟೇಶನ್ ಮಾಡಿದ್ರಮ್ಮ, ವೆರಿ ಗುಡ್ ಟಾಕ್. ನಂದು ಒಂದು ಡೌಟ್, ಈಗ ನಮ್ಗೆ ಎಲ್ಲ ವ್ಯಾಕ್ಸಿನೇಷನ್ ಆಗಿದೆ, ಈಗ ಡಬಲ್ ವ್ಯಾಕ್ಸಿನೇಷನ್ ಆಗತ್ತೋ ವಿತಿನ್ 15-30 ಡೇಸ್ ಅಲ್ಲಿ ಚೆನ್ನಾಗಿ ಆಂಟಿಬಾಡೀಸ್ ಡೆವಲಪ್ ಆಗಿರುತ್ತೆ ಅಂತ, ಅದೇನಾದ್ರು ಮೆಜರ್ ಚಾನ್ಸಸ್ ಉಂಟಾ? ಈಗ ನಮ್ಗೆ ಏನಾದ್ರು ಆಫೀಸ್ ಗಳಿಗೆ ವಾಪಸ್ ಹೋಗಕ್ಕೆ ಇನ್ನೊಂದಕ್ಕೆ ವಿಲ್ ಇಟ್ ಮೇಕ್ ಅಸ್ ಕಂಫರ್ಟಬಲ್ ಬೈ ಹ್ಯಾವಿಂಗ್ ಎ ಮೆಜರ್ಮೆಂಟ್ ಆಫ್ ಆಂಟಿಬಾಡಿ ಜನರೇಷನ್ ಇನ್ ಅವರ್ ಬಾಡಿ? ಸರ್, ಆಂಟಿಬಾಡಿ ಇದು ಆಂಟಿಬಾಡಿ ನಮ್ಗೆ 2 to 3 weeks ಆಫ್ಟರ್ ದ ಸೆಕೆಂಡ್ ಡೋಸ್ ಒಳ್ಳೆ ಇಮ್ಯುನಿಟಿ ಅಂದ್ರೆ ಬರ್ಲಕ್ಕೆ 2-3 ವಾರ ಆಗತ್ತೆ ಅಂತ ಹೇಳ್ತಿದ್ದಾರೆ. ನಾವು ಹೆಲ್ತ್ ವರ್ಕರ್ಸ್ ತಗೊಂಡ್ರೇನು ನೀವು ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರ್ ನ ಪಾಟಿಸ್ತಾ ಇದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಅಸ್ಯೂಮ್ ಯುವರ್ ಅಂದ್ರೆ ಲಾಕ್ಡೌನ್. ಆಫ್ ಕೋರ್ಸ್ ಗವರ್ಮೆಂಟ್ ಗೈಡ್ಲೈನ್ಸ್ ಪ್ರಕಾರ ಅವ್ರು ಲಾಕ್ಡೌನ್ ಲಿಫ್ಟ್ ಮಾಡ್ಬೇಕು. ಮಾಡಿದ್ರೆ ನೀವು ರೆಸ್ಯೂಮ್ ಮಾಡ್ಕೊಬಹುದು. ನೀವು ಮಾಡೋ ಕೆಲ್ಸಕ್ಕೆ ಏನು ಪ್ರಾಬ್ಲಮ್ ಇರಲ್ಲ. ಮೆಜರ್ ಮಾಡಬಹುದಾ ಅಂತ? ಎಲ್ಲ ಬ್ಲಡ್ ಟೆಸ್ಟ್ ಆರ್ ಸಮಥಿಂಗ್?
ಎಸ್ ವಿ ಡೂ ಟೈಟರ್ ಆಂಟಿಬಾಡೀಸ್ ಟೈಟರ್ ಮಾಡ್ತೀವಿ. ಬಟ್ ಸೈಂಟಿಫಿಕ್ ಡಾಟಾ ಇವಾಗ ಹೇಳೋದೇನಂದ್ರೆ ಆ ಟೈಟರ್ಸ್ ಜಾಸ್ತಿ ತೋರಿಸಿದ್ರೆ ತುಂಬಾ ಒಳ್ಳೆ ಇಮ್ಯುನಿಟಿ ಇದೆ ಅಂತನೂ ಅಲ್ಲ. ಸೊ ಡೋಂಟ್ ಗೋ ಬೈ ದ ಟೈಟರ್ಸ್ ವ್ಯಾಲ್ಯೂ. ಬಟ್ ಡೆಫಿನೆಟ್ಲಿ ನಿಮ್ಗೆ ಅದು ಒಂದು ಟೈಟರ್ ವ್ಯಾಲ್ಯೂ ಅಂತ ಇರುತ್ತೆ, ಅದ್ರದ್ದು ಮೇಲೆ ಇದೆ ಅಂದ್ರೆ ಯು ಆರ್ ವೆಲ್ ಪ್ರೊಟೆಕ್ಟೆಡ್ ಅಂತ. ಸೊ ಅಟ್ಲೀಸ್ಟ್ ನಿಮ್ಗೆ ವ್ಯಾಕ್ಸಿನ್ಸ್ ಇವಾಗ ಕೋವಿಶೀಲ್ಡ್ ಆಗ್ಲಿ ಕೋವಿವ್ಯಾಕ್ಸಿನ್ 70% ಎಫಿಕಸಿ ಇದೆ. ನೀವು ಎಲ್ಲರೂ ಅರ್ಥ ಮಾಡ್ಕೊಬೇಕಾಗಿದ್ದು ಅದು. ಅಂದ್ರೆ 30% ಇನ್ನ ಚಾನ್ಸ್ ಇದೆ ನಮ್ಗೆಲ್ಲರಿಗೂ ಇನ್ಫೆಕ್ಷನ್ ಬರೋ ಅವಕಾಶ. ಓನ್ಲಿ ಥಿಂಗ್ ಈ ವ್ಯಾಕ್ಸಿನೇಷನ್ ನಮ್ಗೆ ಬರೋ ಡಿಸೀಸ್ ಸಿವಿಯಾರಿಟಿನ ಕಡಿಮೆ ಮಾಡೋದಕ್ಕೆ, ಡೆತ್ ರೇಟ್ಸ್ ನ ಕಡಿಮೆ ಮಾಡೋದಕ್ಕೆ ಪ್ರಯತ್ನಿಸ್ತಿದೀವಿ ಮೇನ್ ಆಗಿ ನಮ್ ಕಂಟ್ರಿನಲ್ಲಿ. ಈ ಫೈಸರ್ ಮಾಡರ್ನಾ ವ್ಯಾಕ್ಸಿನ್ಸ್ ಎಲ್ಲ ಸ್ವಲ್ಪ 90% ಎಫಿಕಸಿ ಇದೆ ಅವ್ರಿಗೆಲ್ಲರಿಗೂ. ಅಂದ್ರೆ ಸೆಕೆಂಡ್ ನಮ್ಗೆ ಇನ್ಫೆಕ್ಷನ್ ಬರೋ ಚಾನ್ಸಸ್ ತುಂಬಾ ಕಡಿಮೆ. ಬಟ್ ಸ್ಟಿಲ್ ನಮ್ ಕಂಟ್ರಿನಲ್ಲಿ ನಾವು ಪ್ರಯತ್ನ ಪಡ್ತಾ ಇರೋದು ಹಾಸ್ಪಿಟಲ್ ಮೇಲೆ ಲೋಡ್ ಕಡಿಮೆ ಆಗ್ಬೇಕು, ಎಸ್ಪೆಷಲಿ ವೆಂಟಿಲೇಟರ್ ಸಪೋರ್ಟ್ ಅವೆಲ್ಲ ಇದಕ್ಕೆ ಅಂತ. ಸೊ ವ್ಯಾಕ್ಸಿನೇಷನ್ ಡೆಫಿನೆಟ್ಲಿ ಹೆಲ್ಪ್ಸ್ ಅಂಡ್ ಇಟ್ ಈಸ್ ಸೇಫ್. ಪ್ಲೀಸ್ ಗೆಟ್ ವ್ಯಾಕ್ಸಿನೇಟೆಡ್. ನೀವೆಲ್ಲ ವ್ಯಾಕ್ಸಿನ್ 2-3 ವೀಕ್ಸ್ ಆದ್ಮೇಲೆ ರೆಸ್ಯೂಮ್ ಮಾಡ್ಕೊಬಹುದು. ಯು ಕ್ಯಾನ್ ಡಿಟೆಕ್ಟ್ ಥ್ರೂ ಇಫ್ ಯು ವಾಂಟ್ ಟು ನೋ ನಮ್ಗೆ ಎಷ್ಟು ಟೈಟರ್ ಇದೆ ಅಂದ್ರೆ ದೇರ್ ಇಸ್ ಅ ಟೆಸ್ಟ್. ಎಸ್, ಆಂಟಿಬಾಡಿ ಟೆಸ್ಟ್ ಇದೆ. ಜನರಲ್ ಲ್ಯಾಬ್ಸ್ ಅಲ್ಲೆಲ್ಲ ಉಂಟಾ? ಮೋಸ್ಟ್ ಆಫ್ ದ ಲ್ಯಾಬ್ಸ್ ಆರ್ ಡೂಯಿಂಗ್ ಸರ್. ನಿಮ್ಗೆ ಟೆಸ್ಟಿಂಗ್ ಎಲ್ಲಿ ಮಾಡ್ತಾ ಇದ್ರು, ಎಸ್ಪೆಷಲಿ RT-PCR ಎಲ್ಲಿ ಮಾಡ್ತಾ ಇದ್ದಾರೋ ಡೆಫಿನೆಟ್ಲಿ ಅಲ್ಲಿ ಸಿಗತ್ತೆ ನಿಮ್ಗೆ. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ವೆರಿ ಮಚ್. ಮೇಡಮ್, ನಮ್ಮ ದೇಶದಲ್ಲಿ ಹ್ಯೂಜ್ ಪಾಪ್ಯುಲೇಷನ್ ಇದೆ, ಅರೌಂಡ್ 150 crores ಲೆಕ್ಕ. ಇವತ್ತು ಇಷ್ಟು ಜನಕ್ಕೆ ವ್ಯಾಕ್ಸಿನೇಷನ್ ನ ಕೊಡಕ್ಕೆ ಎಷ್ಟು ದಿನ ಬೇಕಾಗ್ಬೋದು? ಏನಾದ್ರು ಅದ್ರ ಬಗ್ಗೆ ಐಡಿಯಾ ಇದೆಯಾ? ಏನಾದ್ರು ಹೇಳ್ತೀರಾ? ಸ್ಟಾಟಿಸ್ಟಿಕ್ಸ್ ತುಂಬಾ ಕಷ್ಟ. ಅಟ್ಲೀಸ್ಟ್ ವಿ ಆರ್ ಟ್ರೈಂಗ್ ಟು ಅಚೀವ್ 30-50% ಒಳಗನ್ನ ಟ್ರೈ ಮಾಡ್ಬೇಕು ಪಾಪ್ಯುಲೇಷನ್ ಅಂತ. ಹೈ ರಿಸ್ಕ್ ಗ್ರೂಪ್ಸ್ ನಾವು ಟಾರ್ಗೆಟ್ ಮಾಡಿದ್ದು ಫಸ್ಟ್ ಫೇಸ್ ಅಲ್ಲಿ ಗವರ್ನಮೆಂಟ್. ಸೊ ಹೋಪ್ಫುಲಿ ಅದರಿಂದ ಉಪಯೋಗ ಆಗ್ಬೇಕಾಗಿತ್ತು. ಬಟ್ ತುಂಬಾ ಫಾಲ್ಸ್ ರಿಯಶ್ಯೂರೆನ್ಸ್ ಜನಕ್ಕೆ ಐ ಥಿಂಕ್ ಸೆಕೆಂಡ್ ಪ್ಯಾಂಡಮಿಕ್ ವೇವ್ ವ್ಯಾಕ್ಸಿನೇಷನ್ ಸ್ಟಾರ್ಟ್ ಆಗಿದ ತಕ್ಷಣ ಬಂದಿದೆ ಅನ್ಸುತ್ತೆ. ವ್ಯಾಕ್ಸಿನೇಷನ್ ಆಗ್ತಾ ಇದೆ ಎಲ್ಲೋ, ಸೊ ನಾವು ಪ್ರೊಟೆಕ್ಟೆಡ್ ಅಂತ ಅನ್ಕೊಂಡ್ಬಿಟ್ಟಿದಾರೆ ಜನ. ಅದು ಲೆಸ್ ದ್ಯಾನ್ 0.1% ಇನ್ನ ಪಾಪ್ಯುಲೇಷನ್ ನಮ್ಗೆ ಆಗಿದ್ದು. ಸೊ ಟೇಕ್ಸ್ ಲಾಟ್ ಆಫ್ ಎಫರ್ಟ್. ತುಂಬಾ ಬೇಕಾಗತ್ತೆ ಸರ್. ಎಷ್ಟು ದಿವಸ ಬೇಕಾಗ್ಬೋದು ಅನ್ನೋದು ತುಂಬಾ ಕಷ್ಟ ಸ್ಟಾಟಿಸ್ಟಿಕಲಿ ನಾವು ಅನಲೈಸ್ ಮಾಡೋದು. ಬಟ್ ಇಂಡಿಯಾ ಅಂತ ಪಾಪ್ಯುಲೇಷನ್ ಮಾಡ್ಬೇಕಂದ್ರೆ ಟೇಕ್ಸ್ 2-3 months ಈಸಿ. 3 to 6 months ಈಸಿಯಾಗಿ ಆಗತ್ತೆ ನಮ್ದೆಲ್ಲ ಕವರೇಜ್ ಆಗ್ಬೇಕು ಅಂದ್ರೆ, ಅದನ್ನು ಅನ್ಇಂಟರಪ್ಟೆಡ್ ಕೋವಿಡ್ ವ್ಯಾಕ್ಸಿನ್ ಸಪ್ಲೈ ಇದ್ರೆ. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಇನ್ನೊಂದು, ಈ ಸರ್ಕಾರದಿಂದ ತಪ್ಪಾಗಿ ರಿಪೋರ್ಟ್ ಬಂದ್ರೆ ಅದರಿಂದ ಖರ್ಚಾಗಿದ್ರೆ ಪೇಷಂಟ್ ಗೆ ರಿಫಂಡ್ ಫೆಸಿಲಿಟೀಸ್ ಏನಾರ ಇದೆಯಾ ಸರ್ಕಾರದಿಂದ? ತಮಗೆ ಏನಾರ ಮಾಹಿತಿ ಇದೆಯಾ? ಯಾಕೆಂದ್ರೆ ಒಬ್ಬರಿಗೆ 5:15 ಸರ್ಜರಿ ಆಗ್ಬೇಕಾಗಿತ್ತು. ಆ ಸರ್ಜರಿಗೆ 4:45 ಮೆಸೇಜ್ ಬರುತ್ತೆ ಇವ್ರಿಗೆ ಕೋವಿಡ್ ಇದೆ ಅಂತ. ಸುಮ್ನೆ ಫಾರ್ ದ ಸೇಕ್ ಆಫ್ ದಿಸ್ ಡಿಸ್ಕಷನ್ ಐ ಆಮ್ ಟೇಕಿಂಗ್ ದ ನೇಮ್ ಸೇಯಿಂಗ್ SK ಗುಂಡೂರಾವ್. SK ಗುಂಡೂರಾವ್ ಕೋವಿಡ್ ಇದೆ ಅಂತ 5:15 ಬರುತ್ತೆ. ಇಮಿಡಿಯೇಟ್ ಆಗಿ ಅಲ್ಲೊಂದು ಸೂತಕದ ಛಾಯೆ ಮೂಡುತ್ತೆ. ಅವ್ರನ್ನ ಕ್ವಾರಂಟೈನ್ ತಳ್ತಾರೆ. ಆ ಹಾಸ್ಪಿಟಲ್ ಅವರು 3 ಲಕ್ಷ ರೂಪಾಯಿ ಕಟ್ಟಿಸ್ಕೊಂಡು 3 ದಿವಸ ಇಟ್ಕೋತಾರೆ. ಇವ್ರು ನೋವಿನಲ್ಲೇ ಒದ್ದಾಡ್ತಾ ಇದ್ದಾರೆ ವಿತೌಟ್ ಸರ್ಜರಿ. ಆಮೇಲೆ 4ನೇ ದಿವಸ ಅದೇ ಡಾಕ್ಟರ್ಗೆ ಬರುತ್ತೆ SK ಗುಂಡೂರಾವ್ ಅಲ್ಲ ಇರೋದು KS ಗುಂಡೂರಾವ್ ಅವರಿಗೆ ಕೋವಿಡ್ ಇದೆ ಅಂತ. ಈಗ ಅಲ್ಲೂ ದುಡ್ಡು ಕಟ್ಸ್ಕೊಂಡು ಮತ್ತೆ ವಾಪಸ್ ಬರ್ಬೇಕು. ಇವ್ರು ಪಟ್ಟ ನೋವು, ಮಾಡಿದ ಖರ್ಚು, ಇದಕ್ಕೆ ಯಾರು ಹೊಣೆ? ಅಕಸ್ಮಾತ್ ಸರ್ಕಾರ ತಗೊಂಡ್ರೆ ಅದನ್ನ ರಿಫಂಡ್ ತಗೊಳ್ಳೋದಕ್ಕೆ ಏನಾರ ವ್ಯವಸ್ಥೆ ಇದೆಯಾ? ತಮ್ಮಲ್ಲಿ ಮಾಹಿತಿ ಇದ್ರೆ ದಯವಿಟ್ಟು ಹಚ್ಕೊ ಸರ್. ನಂಗೆ ನಿಜವಾಗ್ಲಿ ಫ್ರಾಂಕ್ಲಿ ಸ್ಪೀಕಿಂಗ್ ನಂಗೆ ಗೊತ್ತಿಲ್ಲ ಈ ವಿಷಯ ಬಗ್ಗೆ. ಮಾಡ್ಬೋದಾ ಅಂತ ಲೀಗಲ್ ಇದು ಮೆಡಿಕಲ್ ಲೀಗಲ್ ಇದಾಗತ್ತೆ. ಬಟ್ ಹ್ಯೂಮನ್ ಎರರ್ಸ್ ಆರ್ ಆಲ್ವೇಸ್ ಪಾಸಿಬಲ್ ಸರ್. ಲ್ಯಾಬ್ ಕಡೆಯಿಂದ ಆಗ್ಲಿ ನೀವು ತಗೊಂಬೋ ಸ್ಯಾಂಪಲ್. ಐ ಆಮ್ ನಾಟ್ ಡಿನೈಯಿಂಗ್ ದಟ್. ಸೀರಿಯಸ್ಲಿ ಅದಕ್ಕಾದ ಖರ್ಚಿಗೆ ಕಾಮನ್ ಪೀಪಲ್ ಕಾಂಟ್ ಅಫೋರ್ಡ್ ದಿಸ್. ಇವನ್ ಹಾಸ್ಪಿಟಲ್ ಖರ್ಚು ಬೇಕು, ಸರ್ಜರಿ ಮಾಡಿಸ್ಕೊಳ್ಳೇಬೇಕು. ಆ ನೋವು ಅನುಭವಿಸಿದ್ದಾರೆ. ಸರ್ ಕೋವಿಡ್ ಇದೆ ಅನ್ನೋದು ಒಂದೇ ಒಂದು ಕಾರಣಕ್ಕೆ ಸರ್ಜರಿನೇ ಮಾಡಲಿಲ್ಲ ಡಾಕ್ಟ್ರು. ನೀವ್ ಹೇಳಿದ್ರಿ ಡ್ಯೂರಿಂಗ್ ದ ಪ್ರೆಸೆಂಟೇಶನ್ ಸರ್ವಿಸ್ ಕೊಡ್ಲೇಬೇಕು ಅಂತ. ಹಾಗಾದ್ರೆ 4 ದಿವಸ ಕೋವಿಡ್ ಅವ್ನು ವಾಸಿಯಾಗಿ ಬರೋ ತನಕ 15 ದಿವಸ ಅವ್ನು ಹಾಗೆ ಸಫರ್ ಮಾಡ್ಬೇಕಾ? ಇಲ್ಲಿ ಕೋವಿಡ್ ಅಷ್ಟೊಂದು ಇದನ್ನ ಕೊಡ್ತಾ ಇದೆಯಾ? ಕೋವಿಡ್ ರಕ್ಷಣೆ ತಗೊಂಡು ಡಾಕ್ಟ್ರುವೆ ಯಾಕೆ ತಮ್ಮ ಪ್ರೊಸೀಜರ್ನ ಕೊಡಬಾರ್ದು, ಟ್ರೀಟ್ಮೆಂಟ್ ಕೊಡಬಾರ್ದು? ಇದು ನನ್ನ ಮೂಲಭೂತ ಪ್ರಶ್ನೆ. ಸರ್ ಗೈಡ್ಲೈನ್ ಪ್ರಕಾರ ಕೊಡ್ಬೇಕು. ಇಟ್ ಈಸ್ ಲೆಫ್ಟ್ ಟು ದ ಟ್ರೀಟಿಂಗ್ ಫಿಸಿಷಿಯನ್. ಅವರು ಯಾಕೆ ಆ ಸಿಚುವೇಶನ್ ಅಲ್ಲಿ ಆತರ ಮಾಡಿದ್ದಾರೆ ಅಂತ ಅವ್ರಿಗೆ ಹಿ ಮೈಟ್ ಬಿ ಹ್ಯಾವಿಂಗ್ ಸಮ್ ರೀಸನಬಲ್ ಇದು ಅನ್ಕೊಂತೀನಿ. ಇಲ್ಲ ಜಸ್ಟ್ ಎಲ್ಲರಿಗೂ ತುಂಬಾ ಹೆದರ್ಕಿದ್ದಾರೆ. ಕೆಲವು ಜನ ಆತರ ಇಲ್ಲ ಅಂತಾನು ಹೇಳ್ತಾ ಇಲ್ಲ. ಡಾಕ್ಟರ್ಸ್ ಕೋವಿಡ್ಗೆ ಹೆದರ್ಬಿಟ್ಟು ಅವ್ರನ್ನು ಮಾಡ್ತಾ ಇಲ್ದಾಗೇನು ಇರ್ಬೋದು. ಸೊ ದಿಸ್ ಕಮ್ಸ್ ಅಂಡರ್ ಅ ಮೆಡಿಕೋ ಲೀಗಲ್ ಕೇಸ್. ನಾವ್ ಯಾರನ್ನ ಚಾಲೆಂಜ್ ಮಾಡ್ಬೋದು. ಆತರ ನಿಜವಾಗ್ಲೂ ನಿಮ್ ಹತ್ರ ಪ್ರೂಫ್ಸ್ ಏನಫ್ ಇದ್ದಾವಂದ್ರೆ
You can challenge the case. Just to add one point, ಏನಂದ್ರೆ ಎಲೆಕ್ಟಿವ್ ಪ್ರೊಸೀಜರ್ಸ್ ನ ದೇರ್ ಈಸ್ ಅ ರೆಕಮೆಂಡೇಶನ್ ಟು ಸ್ಟಾಪ್ ಆರ್ ಪೋಸ್ಟ್ಪೋನ್. ಎಮರ್ಜೆನ್ಸಿ ಡೆಫಿನೆಟ್ಲಿ ಡಿನೇ ಮಾಡಬಾರ್ದು, ಮಾಡೋ ಹಾಗಿಲ್ಲ, ಮಾಡಿದ್ರೆ ತಪ್ಪು. ಬಟ್ ಎಲೆಕ್ಟಿವ್ ಸರ್ಜರೀಸ್ ನ ಪೋಸ್ಟ್ಪೋನ್ ಮಾಡಬೇಕು. ಯಾಕೆ ಅಂತಂದ್ರೆ ಡ್ಯೂರಿಂಗ್ ಎಲೆಕ್ಟಿವ್ ಸರ್ಜರೀಸ್ ರೇಟ್ ಆಫ್ ಮಾರ್ಟಾಲಿಟಿ ಗೋಸ್ ಅಪ್ ಬೈ 10 to 20 ಟೈಮ್ಸ್ ಅಂತ ಬಂದಿದೆ. ಪೀಪಲ್ ಹೂ ಇವಾಗ ಸಿಂಪ್ಟಮ್ಯಾಟಿಕ್ ಇದ್ರೂ ಕೂಡ ಕೋವಿಡ್ ಏನು ಸಿಂಪ್ಟಮ್ ಇಲ್ದೇನೆ ಟೆಸ್ಟ್ ರಿಸಲ್ಟ್ ಮಾತ್ರ ಪಾಸಿಟಿವ್ ಬಂದಿದ್ರೆ ಅಂಥವ್ರು ಜನರಲ್ ಅನಸ್ತೀಶಿಯಾ ತಗೊಂಡು ಸರ್ಜರಿ ಮಾಡಿಸ್ಕೊಂಡ್ರೆ ಕೋವಿಡ್ ಫ್ಲೇರ್ ಅಪ್ ಆಗಿ ಅಂಥವ್ರಲ್ಲಿ ಡೆತ್ ರೇಟ್ಸ್ 10 to 20 ಟೈಮ್ಸ್ ಜಾಸ್ತಿ ಅಂತ ದೇರ್ ಇಸ್ ಸಫಿಶಿಯಂಟ್ ಡೇಟಾ. ಹಾಗಾಗಿ ಎಲೆಕ್ಟಿವ್ ಸರ್ಜರೀಸ್ ನ ಡೆಫಿನೆಟ್ಲಿ ಪೋಸ್ಟ್ಪೋನ್ ಮಾಡ್ತಾ ಇದೀವಿ, ಮಾಡಬೇಕು. ಎಮರ್ಜೆನ್ಸಿ ಮಾಡೋ ಹಾಗಿಲ್ಲ, ಮಾಡಿದ್ರೆ ತಪ್ಪು. ಓಕೆ, ಅರ್ಥ ಆಯ್ತು. ಥ್ಯಾಂಕ್ ಯು. ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ವಂದನಾರ್ಪಣೆಯನ್ನ ಹೇಳಬೇಕು ಅಂತ ಹೇಳಿ ನಾನು ಶ್ರೀ ಅಶ್ವಥ್ ಅವ್ರನ್ನ ಈ ವೇದಿಕೆಗೆ ಆಹ್ವಾನಿಸ್ತೇನೆ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ, ಶುಭ ಮುಂಜಾನೆ. ಮತ್ತು ಇಲ್ಲಿ ಉಪಸ್ಥಿತರಿರ್ತಕ್ಕಂತಹ ಎಲ್ಲ ಗುರು ಹಿರಿಯರಿಗೆ ವಂದಿಸುತ್ತಾ ನನ್ನ ಕಿರು ಪರಿಚಯದೊಂದಿಗೆ ಈ ವಂದನಾರ್ಪಣೆ ಕಾರ್ಯಕ್ರಮವನ್ನು ಪ್ರಾರಂಭಿಸಲು ಇಚ್ಛೆ ಪಡುತ್ತೇನೆ. ಯಾಕೆಂದ್ರೆ ಎಷ್ಟೊಂದು ಜನಕ್ಕೆ ನನ್ನ ಪರಿಚಯ ಇರಲಿಕ್ಕಿಲ್ಲ, ಹಾಗಾಗಿ ನನ್ನ ಒಂದು ಕಿರು ಪರಿಚಯ ಅತ್ಯವಶ್ಯಕ ಅಂತ ಅನಿಸ್ತಾ ಇದೆ. ನಾನು ಬಸವಾಪಟ್ಟಣದಲ್ಲಿ ವಾಸವಾಗಿದ್ದಂತಹ ದಿವಂಗತ ಶ್ರೀಮತಿ ಅಮ್ಮಣ್ಣಕ್ಕ ಮತ್ತು ಕೃಷ್ಣಮೂರ್ತಿ ದಂಪತಿಗಳ ಹಿರಿಯ ಮಗಳಾಗಿ ಜನಿಸಿದ ಶ್ರೀಮತಿ ಕಲಾವತಿ ಮತ್ತು ಶ್ರೀಕಂಠಯ್ಯರವರ ಪುತ್ರ. ಹಾಲಿ ಅಗ್ರಹಾರದಲ್ಲಿ ವಾಸವಾಗಿದ್ದಾರೆ ನಮ್ಮ ತಂದೆ ತಾಯಿಗಳು. ನಾನು ಹಾಲಿ ಆಸ್ಟ್ರೇಲಿಯಾದಲ್ಲಿ ವಾಸವಾಗಿದ್ದೇನೆ. ಸೊ ಇದರೊಂದಿಗೆ ನನ್ನ ಇವತ್ತಿನ ವಂದನಾರ್ಪಣೆ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತೇನೆ. ಮೊಟ್ಟ ಮೊದಲಿಗೆ ನಾವು ಯಾವುದೇ ಒಂದು ಕಾರ್ಯಕ್ರಮವನ್ನ ರೂಪರೇಷೆ ಮಾಡಿದ್ರು ಅದನ್ನ ಕಾರ್ಯಕ್ರಮ ಜಾರುಗೊಳಿಸ್ಬೇಕು ಅಂತಂದ್ರೆ ಒಂದು ಉತ್ತಮವಾದ ವೇದಿಕೆ ಇರಬೇಕು, ಅದಕ್ಕೆ ಒಂದು ಪೂರಕವಾದ ವಾತಾವರಣವನ್ನು ಸೃಷ್ಟಿಯಾಗಿರ್ಬೇಕು. ಆ ಒಂದು ವಾತಾವರಣ ಈ ರೂಪದಲ್ಲಿ ಸೃಷ್ಟಿಯಾಗಿದ್ದು ನಮ್ಮೆಲ್ಲರ ದುರದೃಷ್ಟಕರ. ಬಟ್ ಅದನ್ನ ನಾವು ಸದುಪಯೋಗ ಪಡಿಸ್ಕೊಂಡಿದೀವಿ, ಅದರ ಉದ್ದೇಶವನ್ನ ಚೆನ್ನಾಗಿ ಬಳಸ್ಕೊತಾ ಇದ್ದೀವಿ. ಈ ವೇದಿಕೆಯನ್ನ ಸಂಪೂರ್ಣವಾಗಿ ಒಂದು ಜನರ ಶ್ರೇಯೋಭಿಲಾಷೆಗಾಗಿ ಅಥವಾ ಒಂದು ಉತ್ತಮ ಕಾರ್ಯಕ್ರಮ ಒಂದು ಮಾಡೋದಕ್ಕೋಸ್ಕರ ಬಳಸ್ಕೊಂಡಿರೋದು ಒಂದು ಒಳ್ಳೆಯ ಸಂಗತಿ. ಹಾಗಾಗಿ ನಮ್ಮ ಪೂರ್ವಜರಿಗೆ ನಾವು ಮೊದಲು ವಂದನೆಗಳನ್ನ ಸಲ್ಲಿಸ್ಬೇಕು. ಯಾಕೆಂದ್ರೆ ನಮ್ಮ ಪೂರ್ವಜರು ಕೇವಲ ಸಂಸ್ಕಾರ, ಸಂಘಟನಾ ಶಕ್ತಿ ಮತ್ತು ಸೇವೆ, ನಿಸ್ವಾರ್ಥ ಸೇವೆಯನ್ನ ಮನಸ್ಸಿನಲ್ಲಿಟ್ಕೊಂಡು ಒಂದು ಒಳ್ಳೆಯ ಉದ್ದೇಶವನ್ನ ಮುಂದೆ ನಮ್ಮ ಯುವ ಪೀಳಿಗೆಗೂ ಸದುಪಯೋಗವಾಗ್ಲಿ, ಇದರ ಲಾಭವನ್ನ ಪಡೀಲಿ, ಅವ್ರು ಚೆನ್ನಾಗಿರ್ಲಿ ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಈ TBS ವಠಾರವನ್ನು ವಿಶಾಲ ವೃಕ್ಷವನ್ನ ಬೆಳೆಸಿ ಪೋಷಿಸಿ ಇವತ್ತು ಹೆಮ್ಮರವಾಗಿ ಬೆಳೆಸಿ ನಿಲ್ಲಿಸಿದ್ದಾರೆ. ಅದರ ನೆರಳಿನಲ್ಲಿ ನಾವು ಈ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ. ಹಾಗಾಗಿ ನಮ್ಮ ಪೂರ್ವಜರನ್ನ ಇಲ್ಲಿ ಸ್ಮರಿಸುತ್ತಾ ಹಾಗೂ ಅವರಿಗೆ ನಮ್ಮ ಭಕ್ತಿ ಪೂರ್ವಕವನ್ನ ಅಭಿನಂದನೆ ನಾವು ಫಸ್ಟ್ ಸಲ್ಲಿಸಬೇಕಾಗುತ್ತೆ. ದಯಮಾಡಿ ಎಲ್ಲರೂ ಆಶೀರ್ವದಿಸಬೇಕು. ಈ ಆಶೀರ್ವಾದ ನಮ್ಮ ಮೇಲೆ ಹೀಗೆ ಇರ್ಲಿ ಅಂತ ನಾನು ಕೇಳ್ಕೊತೀನಿ. ಎರಡನೆಯದಾಗಿ ಇವತ್ತಿನ ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಗಳಾದಂತಹ ಡಾಕ್ಟರ್ ಶ್ರೀಮತಿ ದೀಪ್ತಿ ಅವರು, ಇವರ ಬಗ್ಗೆ ಮತ್ತು ನಮ್ಮ ಈ ಕುಟುಂಬ ಈ TBS ವಠಾರ ಏನಿದೆ ಅದರಲ್ಲಿ ಇರತಕ್ಕಂತಹ ಎಲ್ಲ ವೈದ್ಯರುಗಳೇನಿದ್ದಾರೆ, ನಾವು ಅವರಿಗೆ 3 ಮುಖ್ಯ ಕಾರಣಗಳಿಗಾಗಿ ಅನಂತ ಧನ್ಯವಾದಗಳನ್ನು ಅರ್ಪಿಸ್ಬೇಕು ಮತ್ತು ಕೋಟಿ ನಮನಗಳನ್ನು ಸಲ್ಲಿಸಬೇಕು. ಯಾವಪ್ಪ 3 ಮುಖ್ಯ ಕಾರಣಗಳಂತಂದ್ರೆ, ಮೊದಲನೇದು ಅಪಾರವಾದ ಜ್ಞಾನ ಮತ್ತು ಅವರ ಮಹತ್ತರವಾದ ಸಾಧನೆ ವೈದ್ಯಕೀಯ ಜೀವನದಲ್ಲಿ ಮತ್ತು ಪ್ರಪಂಚದಲ್ಲಿ. ಎರಡನೇದು ಅವರು ನಿರಂತರವಾಗಿ ಮಾಡ್ತಾ ಇರ್ತಕ್ಕಂತಹ ವೈದ್ಯಕೀಯ ಸೇವೆ ಮತ್ತು ಅವ್ರು ತೊಡಗಿಸ್ಕೊಂಡಿರೋ ರೀತಿ. ಯಾಕೆಂದ್ರೆ ನಮ್ಮ ಈ ಬೇರೆ ಎಲ್ಲ ವರ್ಗಗಳಿಗೆ ವಾರದಲ್ಲಿ ಅಟ್ಲೀಸ್ಟ್ ಕೇವಲ 1 ದಿನಾನಾದ್ರೂ ನಮ್ಗೆ ರಜೆ ಅನ್ನೋದು ಸಿಗುತ್ತೆ. ನಮ್ಮ ಫ್ಯಾಮಿಲಿಯವ್ರ ಜೊತೆ, ನಮ್ಮ ಸಂಸಾರದ ಜೊತೆ, ಕುಟುಂಬದವ್ರ ಜೊತೆ ಒಂದೊಂದು ಸಮಯವನ್ನ ಕಳೆಯುವಂತ ಒಂದು ಅವಕಾಶ ನಿರ್ಮಾಣವಾಗಿದೆ. ಆದ್ರೆ ವೈದ್ಯಕೀಯ ಪ್ರಪಂಚದವರಿಗೆ ಅದು ಕಳೆದ ಅಟ್ಲೀಸ್ಟ್ 1.5 ವರ್ಷದಿಂದ ದೂರದ ಮಾತು ಅಂತಾನೆ ನಾವು ಹೇಳ್ಬಹುದು. ಯಾಕೆಂದ್ರೆ ಅವರ ಒಂದು ವೈಯಕ್ತಿಕ ಜೀವನವನ್ನು ಬದಿಗಿಟ್ಟು ಅವರ ಜೀವನವನ್ನೇ ಪಣಕ್ಕೆ ತೊಟ್ಟು ಈ ಕೇವಲ ಕೋವಿಡ್ ಪೇಷಂಟ್ಸ್ ಅವರ ಆರೋಗ್ಯವನ್ನ ಬೇಗ ಸುಧಾರಿಸೋಣ, ಅವ್ರಿಗೊಂದು ಒಳ್ಳೆ ಜೀವನವನ್ನು ಕೊಡೋಣ, ಅವರಲ್ಲಿ ಆಶಾ ಭಾವನೆಯನ್ನು ಮೂಡಿಸೋಣ ಅನ್ನೋ ಒಂದು ನಿಸ್ವಾರ್ಥ ಸೇವೆ ಇದೆಯಲ್ಲ, ಅದಕ್ಕೆ ನಾವು ಹ್ಯಾಟ್ಸ್ ಆಫ್ ಹೇಳಬೇಕು. ಒಂದು 3ನೇ ಕಾರಣ, ನಾವು ಈಗ ಇವರು ಎಷ್ಟೊಂದು ಬ್ಯುಸಿ ಶೆಡ್ಯೂಲ್ ನಲ್ಲಿ ಇದ್ರು ಈ ಕಾರ್ಯಕ್ರಮವನ್ನ ರೂಪಿಸ್ಕೊಂಡು ಕಾರ್ಯಕರ್ತರು ಅವ್ರ ಹತ್ರಕ್ಕೆ ಹೋದಾಗ ಅವರ ಬಿಡುವಿಲ್ಲದ ಸಮಯದಲ್ಲಿ ಇಲ್ಲ ನಮ್ಮ ವಠಾರದವ್ರಿಗೋಸ್ಕರ ನಾವೊಂದು ಕಾಂಟ್ರಿಬ್ಯೂಟ್ ಮಾಡೋಣ, ಅವರಲ್ಲಿ ಮೂಡಿರುವಂತಕ್ಕಂತಹ ಸಂದೇಹಗಳೇನಿದೆ, ಭಯ ಏನಿದೆ, ಈ ಎಲ್ಲವನ್ನು ನಿವಾರಣೆ ಮಾಡೋಣ, ಅವ್ರಿಗೆಲ್ಲ ಒಂದು ಸ್ವಾಸ್ಥ್ಯ ಆರೋಗ್ಯವನ್ನು ಕೊಡೋಣ. ನಮ್ಮ ಈ ಜ್ಞಾನ ಸಾಗರ ಅಂತ ಏನಿದೆ ಅದರಲ್ಲಿ ಒಂದು ಬೊಗಸೆ ನೀರಿನಷ್ಟಾರು ಅವ್ರಿಗೊಂದು ಮಾಹಿತಿಯನ್ನ ಕೊಟ್ಟು ಅದರಿಂದ ಅವರು ಸದುಪಯೋಗವನ್ನ ಪಡೀಲಿ, ಅವರು ಸ್ವಾಸ್ಥ್ಯ ಆರೋಗ್ಯವನ್ನ ಪಡ್ಕೊಳ್ಳಿ ಅನ್ನೋ ಒಂದು ಒಳ್ಳೆ ಉದ್ದೇಶದಿಂದ ಮಾಡಿರ್ತಕ್ಕಂತಹ ಸೇವೆ ಅತ್ಯಮೂಲ್ಯವಾದದ್ದು ಮತ್ತು ಗೌರವಕ್ಕೆ ಪಾತ್ರವಾಗುವಂತದ್ದು. ಹಾಗಾಗಿ ನಿಮ್ಮೆಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಅವರಿಗೆ ಕೋಟಿ ನಮನಗಳನ್ನ ಸಲ್ಲಿಸುತ್ತಾ ಭಕ್ತಿಪೂರ್ವಕವಾದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ದಯಮಾಡಿ ಎಲ್ಲ ವೈದ್ಯರು ಹಾಗೂ ಡಾಕ್ಟರ್ ದೀಪ್ತಿ ಅವರನ್ನ ಸ್ವೀಕಾರ ಮಾಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ.
ಮೂರನೇದಾಗಿ ಒಂದು ಒಳ್ಳೆ ವೇದಿಕೆ ಇದೆ, ಪೂರಕವಾದ ವಾತಾವರಣದ ನಿರ್ಮಾಣವಾಗಿದೆ, ಹಾಗೂ ಸಮೃದ್ಧಿಯಾದ ಜ್ಞಾನ ಸಂಪತ್ತಿರ್ತಕ್ಕಂತಹ ವೈದ್ಯರ ತಂಡ ಇದೆ. ಆದ್ರೆ ಇವರನ್ನೆಲ್ಲರನ್ನು ಸರಿಗೂಡಿಸಿ ಅವರನ್ನೆಲ್ಲರನ್ನು ಕೋಆರ್ಡಿನೇಟ್ ಮಾಡಿಸಿ ಅವ್ರ ಕೈಯಲ್ಲಿ ಮಾತಾಡ್ಕೊಂಡು ಅವರ ಅವಶ್ಯಕತೆಗಳನ್ನ ತಿಳ್ಕೊಂಡು ಅವರ ಅಗತ್ಯತೆ ಯಾವಾಗ ಅವರು ಅಗತ್ಯವಿರ್ತಾರೆ ಅಂತ ತಿಳ್ಕೊಂಡು ಅವ್ರನ್ನ ತಲುಪಬೇಕಾದಂತಹ ಜನಕ್ಕೆ ತಲುಪಿಸೋದಕ್ಕೊಂದು ತಂಡ ಬೇಕು. ಅದೇ ನಮ್ಮ ಈ ನಾವ್ ಟೆಕ್ನಿಕಲ್ ಟೀಮ್ ಅಂತ ಹೇಳ್ತೀವಿ, ತಾಂತ್ರಿಕ ವರ್ಗ ಅಂತ ಹೇಳ್ತೀವಿ. ಅವರು ಅದರಲ್ಲಿ ನಾವು ಆ ಟೆಕ್ನಿಕಲ್ ಟೀಮ್ ಅಂದ ತಕ್ಷಣ ನಮಗೆ ಮುಖ್ಯವಾಗಿ 4 ಹೆಸರು ಕಣ್ಮುಂದೆ ಬರುತ್ತೆ. ಮೊದಲನೇದು ಭೀಷ್ಮರಂತೆ ವಯಸ್ಸಿನಲ್ಲಿ ಹಿರಿಯರು, ಅಗಾಧವಾದ ಅನುಭವ, ಯಾವುದೇ ಒಂದು ಕೆಲಸವನ್ನು ಕೊಟ್ಟು ಅವರ ಸಮರ್ಥವಾಗಿ ನಿಭಾಯಿಸತಕ್ಕಂತಹ ಶಕ್ತಿ ಸಾಮರ್ಥ್ಯ ಇದ್ರು, ಇಲ್ಲ ನಾನು ಹಿಂದೆ ಇರ್ತೀನಿ, ನಾನು ವಯಸ್ಸಿಗೆ ತಕ್ಕಂತೆ ನಿಮಗೆ ಸೂಕ್ತ ಸಲಹೆಗಳನ್ನ ಮಾರ್ಗದರ್ಶನಗಳನ್ನ ನೀಡ್ತಾ ಇರ್ತೀನಿ, ನೀವು ಯುವಕರು ಮುಂದೆ ನಿಂತು ಮಾಡಿ ಅಂತ ಎಲೆಮರೆ ಕಾಯಿ ಅಂತಿರುವ ನಮ್ಮ ಸುಬ್ಬಣ್ಣಮ್ಮನವರು. ಎರಡನೇದು, ನಾನು ಎಲ್ಲೇ ಇರ್ಲಿ, ಯಾವ ದೇಶದಲ್ಲೇ ಇರ್ಲಿ, ಯಾವ ಸಮಯದಲ್ಲೇ ಇರ್ಲಿ, ತಾಂತ್ರಿಕವಾಗಿ ಏನೇ ಕಷ್ಟ ಬರ್ಲಿ, ಅದ್ರಿಂದ ಏನೇ ನಷ್ಟ ಆಗ್ಲಿ, ಅದೆಲ್ಲರ ಜವಾಬ್ದಾರಿ ಸಂಪೂರ್ಣ ನನಗಿರ್ಲಿ, ನಾನು ಅದನ್ನ ಸಮರ್ಥವಾಗಿ ನಿಭಾಯಿಸ್ತೀನಿ, ನೀವು ಯೋಚನೆ ಮಾಡ್ಬಿಡಿ, ನೀವು ಮುಂದುವರಿರಿ ಅಂತ ಹೇಳಿ ಶ್ರೀ ಕೃಷ್ಣನಂತ ಆಶೀರ್ವಾದ ಮಾಡೋ ಪ್ರಸನ್ನಣೀಯ. ಮೂರನೇದು, ಈ ಪಂಚ ಪಾಂಡವರಲ್ಲಿ ಇಬ್ಬರಾಗಿ ಯಾವಾಗ್ಲೂ ನಗ್ತಾ ಇರ್ಬೋದು. ನೀವು ನೋಡಿರ್ಬೋದು, ಲಕ್ಷ್ಮೀಶಣಿಯ ಮುರಳಿಯಣಿಯ ನಾನು ಕೋಪ ಮಾಡ್ಕೊಂಡಿದ್ದೆ ನೋಡ್ಲಿಲ್ಲ. ನನ್ನ ಇಷ್ಟು ವರ್ಷದ ಒಂದು ಅನುಭವದಲ್ಲಿ ಹೇಳ್ತಾ ಇದ್ದೀನಿ, ಅವರಿಬ್ರು ಸ್ಪರ್ಧರೂಪಿಗಳು, ಅಷ್ಟೇ ಸಹನಾವಂತರು, ಒಳ್ಳೆ ಹೃದಯ ಇರೋರು. ಅವರಿಬ್ರು ಹಮ್ಮಿಕೊಂಡು 4 ಜನರ ಒಂದು ಸಮ್ಮಿಶ್ರಣವೇ ಈ COVID-19 ವೆಬಿನಾರ್ ಸೀರೀಸ್ ಅಂತ ಹೇಳಿದ್ರೆ ಅತಿಶಯೋಕ್ತಿ ಆಗ್ಲಾರ್ದು ಬಂಧುಗಳೇ. ಸೊ ಹಾಗಾಗಿ ಯಾವತ್ತು ತಿಳ್ಕೊಳ್ಳಿ, ಯಾವ ಒಂದು ಕಾರ್ಯಕ್ರಮದ ಒಂದು ಉದ್ದೇಶ ಚೆನ್ನಾಗಿರುತ್ತೆ, ಅದು ಯಾವಾಗ್ಲೂ ಚೆನ್ನಾಗಿ ನಡ್ಕೊಂಡ್ ಬರುತ್ತೆ. ಅದಕ್ಕೆ ಒಂದು ನಿದರ್ಶನ ಈ ವೆಬಿನಾರ್ ಸೀರೀಸ್ ಅಂತ ಹೇಳ್ಬೋದು. ಹಾಗಾಗಿ ಇವರೆಲ್ಲರಿಗೂ ಹಾಗೂ ಮುಖ್ಯವಾಗಿ ಅವ್ರ ಕುಟುಂಬ ವರ್ಗದವರಿಗೆ, ಯಾಕೆಂದ್ರೆ ಶ್ರೀಯುತ ಕಣ್ಣನವರು ಯಾವಾಗ್ಲೂ ಅವ್ರ ಪ್ರವಚನಗಳು ಹೇಳ್ತಾ ಇರ್ತಾರೆ, ದಂಪತಿನಲ್ಲಿ ದಮ್ ಇದ್ರೇನೆ ಪತಿಗೆ ಬೆಲೆ ಅಂತ. ಹಾಗಾಗಿ ಅವ್ರ ಶ್ರೀಮತಿಯವರಿಗೆ ನಾವು ಎಲ್ಲರಿಗೂ ನಮ್ಮ ವಂದನೆಗಳನ್ನು ಸಲ್ಲಿಸಬೇಕಾಗುತ್ತೆ. ಆಮೇಲೆ ಮುರಳಿಯಮ್ಮ ಲಕ್ಷ್ಮೀಶ್ವರ ಅವ್ರ ಮಕ್ಕಳು ಕೂಡ ಒಂದು ದಿನಾನು ಅವ್ರು ಒಂದ್ಸಲ ಹತ್ತಿದ್ದು ನಾನು ಕೇಳಿಸ್ತಿಲ್ಲ ಸತ್ತು, ಅಷ್ಟೊಂದು ಅವ್ರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಇವರೆಲ್ಲರಿಗೂ, ಅವರ ಕುಟುಂಬದ ವರ್ಗದವರೆಲ್ಲರಿಗೂ ಸುಬ್ರಹ್ಮಣ್ಯೇಶ್ವರ ಆರೋಗ್ಯ ಆಯಸ್ಸುಗಳು ಕಾಪಾಡ್ಲಿ. ಹಾಗಾಗಿ ಅವ್ರಿಗೆ ನಿಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಸೊ ನಾನು ಆಗ್ಲೇ ಹೇಳ್ದಂಗೆ ಒಂದು ಒಳ್ಳೆ ವಾತಾವರಣ ಇದೆ, ವೇದಿಕೆ ಇದೆ. ಹಾಗಾಗಿ ನಮ್ಮ ನಮ್ಮ ಟೆಕ್ನಿಕಲ್ ಟೀಮ್, ತಾಂತ್ರಿಕ ವರ್ಗ ರೆಡಿ ಇದೆ. ಆದ್ರೆ ಇದರ ಎಲ್ಲರ ಸದುಪಯೋಗವನ್ನ ಪಡ್ಕೊಳ್ಳೋದಕ್ಕೆ ಒಂದು ವರ್ಗ ಬೇಕು, ಅದೇ ಶ್ರೋತೃ ವರ್ಗ. ನೀವು ಎಲ್ಲರೂ ಬೆಳಗ್ಗೆ 6:30ಗೆ ಎದ್ದು, ನಮಗೆ ಕಾಫಿ ಇಲ್ದೆ ನಾವ್ ಏನು ಕೆಲಸ ಮಾಡಲ್ಲ, ಪರ್ಟಿಕ್ಯುಲರ್ಲಿ ಸಂಕೇತಿಗಳು, ಅದನ್ನು ನಾವು ಎಷ್ಟೋ ಜನ ಕುಡಿಯಕ್ಕಾಗಿರಲ್ಲ. ಆದ್ರೂ ಲವಲವಿಕೆಯಿಂದ ಪ್ರತಿದಿನ ಎದ್ದು, ಯಾಕೆಂದ್ರೆ ಇದೆಲ್ಲ ಇದ್ದು ಒಂದು ಪ್ರಾಪರ್ ಶ್ರೋತೃವರ್ಗ ಇಲ್ಲ ಅಂತಂದ್ರೆ ಒಂದು ನೀರಸವಾಗ್ಬಿಡುತ್ತೆ ಕಾರ್ಯಕ್ರಮ. ಅದಕ್ಕೆ ಅವಕಾಶ ಕೊಡದೇನೆ ಸಕ್ರಿಯವಾಗಿ ಪಾಲ್ಗೊಂಡು ನಮ್ಮಲ್ಲಿರೋ ಸಂದೇಹಗಳನ್ನ, ಪ್ರಶ್ನೆಗಳನ್ನ ಅಥವಾ ದುಃಖ ಏನಿರಬಹುದು, ಇದನ್ನ ಮಾಡಿದ್ರೆ ಏನಾಗುತ್ತೆ, ಮಾಡದಿದ್ರೆ ಏನಾಗುತ್ತೆ ಅಂತ ಕೇಳಿ ತಿಳ್ಕೊಂಡು ಅದರ ಲಾಭವನ್ನು ಪಡ್ಕೊಳ್ತಾ ಇರೋ ನಾವೆಲ್ಲ ಅದಕ್ಕೆ ಅತಿ ಮುಖ್ಯವಾದ ಒಂದು ವರ್ಗ ಅಂತ ಹೇಳ್ತಿದೀವಿ. ಹಾಗಾಗಿ ಈ ಶ್ರೋತೃ ವರ್ಗಕ್ಕೆ ನಿಮ್ಮೆಲ್ಲರ ಪರವಾಗಿ, TBS ವಠಾರದ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಅನಂತ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇನೆ. ಇಷ್ಟೊತ್ತು ಮಾತನಾಡಕ್ಕೆ ಅವಕಾಶ ಮಾಡಿಕೊಟ್ಟ ನಿಮ್ಮೆಲ್ಲರಿಗೂ ಹಾಗೂ TBS ವಠಾರದವರಿಗೂ ಹಾಗೂ ತಾಂತ್ರಿಕ ವರ್ಗದವರಿಗೂ ಮತ್ತೊಮ್ಮೆ ಭಕ್ತಿಪೂರ್ವವಾಗಿ ವಂದನೆಗಳನ್ನ ಅರ್ಪಿಸ್ತಾ ನಮಸ್ಕರಿಸುತ್ತಾ ಈ ನನ್ನ ವಂದನಾರ್ಪಣ ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಥ್ಯಾಂಕ್ ಯು. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ.